ಹಲೋ ನಮಸ್ಕಾರ, ಹೇಗಿದ್ದೀರಿ? ಏನು ಸಮಾಚಾರ? ವಾಟ್ಸ್ ಹ್ಯಾಪನಿಂಗ್? ಏನು ನಡೀತಾ ಇದೆ? ಏನು ವಿಶೇಷ? ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಮತ್ತು ಇಡೀ ವಿಶ್ವದಲ್ಲಿ ಇವತ್ತಿಗೆ ಚರ್ಚೆ ಆಗ್ತಾ ಇರೋದು ಏನು? ಸಾರ್ ನಮ್ಮನೆಗೆ LPG ಬರ್ತಾ ಇಲ್ಲ ಸಾರ್ ನಮ್ಮ ಹೋಟ್ಲ್ಗೆ LPG ಗ್ಯಾಸೇ ಇಲ್ಲ ಸಾರ್, ಚಪಾತಿ ಮಾಡೋಕ್ಕಾಗ್ತಾ ಇಲ್ಲ, ದೋಸೆ ತಿರ್ವಕ್ಕಾಗ್ತಾ ಇಲ್ಲ, ಮುದ್ದೆನೂ ತಿರ್ವಕ್ಕಾಗ್ತಾ ಇಲ್ಲ ಸಾರ್, ನಮ್ಮ ಹೋಟ್ಲು ಕ್ಲೋಸ್ ಮಾಡ್ಕೊಳ್ಬೇಕಾದಂಥ ದುಸ್ಥಿತಿಗೆ ಬಂದಿದೆ, ಏನು ಮಾಡೋದು ಸಾರ್? ದೊಡ್ಡ ದೊಡ್ಡ ಹೋಟ್ಲ್ಗಳು, ಸಿಕ್ಕಾಪಟ್ಟೆ ದುಡ್ಡು ತೆಗೆದುಕೊಳ್ಳುವಂಥ ಹೋಟ್ಲ್ಗಳು ಇವತ್ತು ಬಹಳ ಆರಾಮಾಗಿ ಅವರ ಕಸ್ಟಮರ್ಗಳನ್ನು ಹಿಡಿದಿಟ್ಕೊಂಡು ಬಿಸ್ನೆಸ್ ಮಾಡಿಕೊಂಡು ಕೂತ್ಕೊಂಡಿದ್ದಾವೆ. ನಮ್ದು ಸಣ್ಣ ಹೋಟ್ಲು ಸಾರ್, ದಿನಕ್ಕೊಂದು 100 ಜನನೋ 200 ಜನನೋ ಅಷ್ಟೇ ಬರ್ತಾರೆ. ನಾವು ವ್ಯಾಪಾರ ಮಾಡೋದೇ ಕೆಲವು ಸಾವಿರ ರೂಪಾಯಿಗಳಲ್ಲಿ. ಆದರೆ ನಮ್ಮ ಹೊಟ್ಟೆ ಮೇಲೆ ಇವತ್ತು ತಣ್ಣೀರಿನ ಬಟ್ಟೆ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸು, ನೀಲಿ ಸಿಲಿಂಡ್ರು 19 kg ಇದು ನಮ್ಮ ಹೋಟ್ಲ್ಗೆ ಸಿಗ್ತಾ ಇಲ್ಲ. ಇದು ಸಾರ್ವಜನಿಕವಾಗಿ ಹೋಟ್ಲ್ನ ಮಾಲೀಕರು, ಪಾಪ ಸಣ್ಣ ಸಣ್ಣ ಉದ್ಯಮಗಳನ್ನ ಇಟ್ಕೊಂಡವರು ಚರ್ಚೆ ಮಾಡ್ತಾ ಇರೋ ವಿಷಯ. ಇನ್ನು ಜನರ ವಿಷಯಕ್ಕೆ ಬರೋಣ. ಸರ್, OTP ಬಂತು, ಬುಕಿಂಗ್ ಮಾಡ್ಕೊಂಡಿದ್ದೀವಿ, ಆದರೆ ಗ್ಯಾಸ್ ಬತ್ತದೋ ಬರಕಿಲ್ವೋ ಅಂತ ನಾವು ಏಜೆನ್ಸಿನ ಹೋಗ್ಬಿಟ್ಟು ಕೇಳಿದ್ರೆ, ಸ್ವಾಮಿ ನಮಗೆ ಗೊತ್ತಿಲ್ಲ, ನೀವು ಯಾರು ಬೇಕಾದರೂ ಕೇಳ್ಕೊಳ್ಳಿ ಅಂತಾರೆ. ಇದು ರಾಜ್ಯದ, ದೇಶದ ಸದ್ಯದ ಸ್ಥಿತಿ. ಇನ್ನು ಪೆಟ್ರೋಲ್ ವಿಷಯಕ್ಕೆ ಬರೋಣ, ಡೀಸೆಲ್ ವಿಷಯಕ್ಕೆ ಬರೋಣ. ನಿನ್ನೆ ಮೊನ್ನೆಯಿಂದ ಏನಾಗಿದೆ, ಕಳೆದ 2 ದಿನದಿಂದ, ಇನ್ಫ್ಯಾಕ್ಟ್ ಸಿನ್ಸ್ ದಿ ಲಾಸ್ಟ್ 48 hours ಏನಾಗಿದೆ, ಸುಮಾರು ಪೆಟ್ರೋಲ್ ಬಂಕ್ಗಳಲ್ಲಿ ನೀವು ಹೋಗ್ತೀರಿ, ಹೈದರಾಬಾದ್ ಹೋಗ್ತೀರಿ, ತೆಲಂಗಾಣದಲ್ಲಿ ಬೇರೆ ಬೇರೆ ಜಾಗಗಳಿಗೆ ಹೋಗ್ತೀರಿ, ಛತ್ತೀಸ್ಗಢಕ್ಕೆ ಹೋಗ್ತೀರಿ, ಗುಜರಾತ್ಗೆ ಹೋಗ್ತೀರಿ, ಡೆಲ್ಲಿಗೆ ಹೋಗ್ತೀರಿ, ಮುಂಬೈಗೆ ಹೋಗ್ತೀರಿ, ಅಹಮದಾಬಾದ್ಗೆ ಹೋಗ್ತೀರಿ, ತಮಿಳ್ನಾಡಿಗೆ ಹೋಗ್ತೀರಿ, ತಿರುವನಂತಪುರಂಗೆ ಹೋಗ್ತೀರಿ, ಬೆಂಗಳೂರಿಗೆ ಬರ್ತೀರಿ, ಕಲಬುರ್ಗಿಗೆ ಬರ್ತೀರಿ, ಮೈಸೂರಿಗೆ ಹೋಗ್ತೀರಿ, ಬೇರೆ ಯಾವುದೇ ಜಾಗಕ್ಕೆ ಹೋಗ್ತೀರಿ, ಅಲ್ಲಿ ಹೋಟ್ಲ್ಗಳು ಮತ್ತೊಂದು ಮಗದೊಂದು ಒಂದು ಕಡೆ ಪಡಿಪಾಟ್ಲು ಅನುಭವಿಸ್ತಾ ಇದ್ರೆ, ಈ ಕಡೆ ಪೆಟ್ರೋಲ್ ಬಂಕ್ನವ್ರು ಪಾಪ ನೋ ಸ್ಟಾಕ್ ಅಂತ ಬೋರ್ಡ್. ಇನ್ನೊಂದು ಕಡೆ ಏನ್ ಸಮಸ್ಯೆ, ಅಯ್ಯಯ್ಯೋ ಪೆಟ್ರೋಲ್ ಡೀಸೆಲ್ ಖಾಲಿ ಆಗ್ಬಿಡದೆ, ನಾಳೆ ನಮ್ಮ ಗಾಡಿಗೆ ಏನ್ ಮಾಡೋದು, ನಮ್ಮ ಮಕ್ಕಳನ್ನ ಸ್ಕೂಲ್ಗೆ ಹೆಂಗ್ ಬಿಡೋದು, ನಾವು ಹೆಂಗೆ ಗಾಡಿ ಓಡಿಸ್ಕೊಂಡು ಆಫೀಸ್ಗೆ ಹೋಗೋದು ಅಂದ್ಬಿಟ್ಟು ಜನ ಪೆಟ್ರೋಲ್ ಬಂಕ್ಗಳ ಮುಂದೆ, ಡೀಸೆಲ್ ಬಂಕ್ಗಳ ಮುಂದೆ ಧಾಂಗುಡಿ ಇಟ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ಇನ್ ಕೆಲವು ಕಡೆಗಳಲ್ಲಿ ಪೆಟ್ರೋಲ್ ಬರ್ತಾ ಇದೆ, ಡೀಸೆಲ್ ಬರ್ತಾ ಇದೆ, ಗ್ಯಾಸ್ ಟ್ಯಾಂಕರು ಮತ್ತೊಂದು ಅದು ಇದು ಅದೆಲ್ಲದ್ರ ಬಗ್ಗೆ ಚಿಂತೆ ಬಿಟ್ಬಿಡಿ, ಪೆಟ್ರೋಲ್ ಬಗ್ಗೆ ಗಮನ ಹರಿಸಿ, ನಮ್ಮ ಟ್ಯಾಂಕರು ಬಹಳ ಚೆನ್ನಾಗಿದೆ, ಆ ಟ್ಯಾಂಕರು ನೀಟಾಗಿ ಬಂದು ತಲುಪುತ್ತೆ, ಅಲ್ಲಿ ತನಕ ವೆಯ್ಟ್ ಮಾಡಿ ಅಂತ ಬೋರ್ಡ್ ಹಾಕೊಂಡಿದ್ದಾರೆ. ಹಾಗಾದ್ರೆ ವಾಟ್ಸ್ ಹ್ಯಾಪನಿಂಗ್? ವಿ ಶುಡ್ ಡಿಕೋಡ್. ನಾವು ಅದನ್ನ ಡಿಕೋಡ್ ಮಾಡಲೇಬೇಕು. ಇಲ್ಲ ಅಂತಂದ್ರೆ ಸುಮ್ಮನೆ ಜನರ ಮುಂದೆ ಬೊಗಳೆ ಬಿಟ್ಕೊಂಡು ಕೂತ್ಕೊಂಡ್ರೆ, ಹಂಗಾಗ್ಬಿಡ್ತು ಹಿಂಗಾಗ್ಬಿಡ್ತು ಅಂತ ಸುಳ್ಳು ಹೇಳ್ಕೊಂಡು ಕೂತ್ಕೊಂಡ್ರೆ ಈ ನಾಲ್ಗೆನ ದೇವ್ರು ಕ್ಷಮಿಸೋದಿಲ್ಲ. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ಲೆಟ್ಸ್ ಬಿಗಿನ್ ದಿ ಶೋ. ರಾಜ್ ನ್ಯೂಸ್ನಲ್ಲಿ ಕೆಲವು ವಿಷಯಗಳನ್ನ ಸುಸ್ಪಷ್ಟವಾಗಿ ನಿಮ್ಮ ಮುಂದೆ ಹೇಳುವಂತ ಪ್ರಯತ್ನ. ಇದು ಸತ್ಯ ಸ್ಫೋಟ. ಲೆಟ್ಸ್ ಸ್ಟಾರ್ಟ್. LPG ಗ್ಯಾಸ್ ಸಿಗುತ್ತಾ ಸಿಗಲ್ವಾ ಸಮಯ? ಬಹಳ ನೇರ ಪ್ರಶ್ನೆ. ಪೆಟ್ರೋಲ್ ಸ್ಟಾಕ್ ಇದೆಯಾ ಇಲ್ವಾ? ಬಹಳ ನೇರ ಮಾತಾಡೋಣ. ನಿಮ್ ಜೊತೆಗೆ ನಾನು ಮಾತಾಡ್ಬೇಕು ಇವತ್ತು. ಲೆಟ್ಸ್ ಟಾಕ್. ಓಕೆ, ಅದರ ಜೊತೆಗೆ ಏನು ಈ ಸರಕು ಸಾಗಾಟ ಎಲ್ಲ ಬಂದಾಗ್ಬಿಡುತ್ತಾ? ಈ ಲಾರಿ ಬಸ್ಗಳು ಎಲ್ಲ ನಿಂತ್ಕೊಂಡ್ಬಿಡ್ತಾವ? ಸ್ವಾಮಿ ನಾವು ದಾವಣಗೆರೆಗೆ ಹೋಗ್ತಾ ಇಲ್ಲ, ಮಧ್ಯದಲ್ಲೇ ಇಳ್ಕೊಂಬಿಡಿ ಅಂತ ನಿಮ್ಮನ್ನ ಬಸ್ನವರೆಲ್ಲ ಇಳಿಸ್ಬಿಡ್ತಾರ? ಬೇರೆ ಬೇರೆ ಕಡೆಗಳಲ್ಲಿ ಬರ್ತಾ ಇರೋದು ನೋಡಿದ್ರೆ ಜನ ಪಾಪ ಹಂಗೆ ಹೆದರ್ಕೊಂತ ಇದ್ದಾರೆ. ಒಂದ್ ರೀತಿ ಈ ಕೋವಿಡ್ ರೀತಿಯಲ್ಲಿ ಅಘೋಷಿತವಾದಂಥ ಲಾಕ್ಡೌನ್ ಏನಾದ್ರೂ ನಮ್ಮ ದೇಶದಲ್ಲಿ ಈ ಸದ್ಯಕ್ಕೆ ಆಗೋಗಿದೆಯಾ? ಇದೇನು ಕೃತಕವಾಗಿ ಅಭಾವ ಸೃಷ್ಟಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರಾ, ಅಥವಾ ರಿಯಲಿ ಇನ್ಫ್ಯಾಕ್ಟ್ ನಿಜ ಜೀವನದಲ್ಲಿ ಸಮಸ್ಯೆ ಉಂಟಾಗಿದೆಯಾ? ಇದೇನು ರೂಮರ್ರಾ ಅಥವಾ ಏನಾದ್ರೂ ಕಾನ್ಸ್ಪಿರಸಿನ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನ, ಡಿಕೋಡಿಂಗ್, ವಿ ಶುಡ್ ಡೂ ಇಟ್ ಟುಡೇ. ಇದನ್ನು ಮಾಡಿಲ್ಲ ಅಂತಂದ್ರೆ ನಾವು ಮೀಡಿಯಾಗಿ ಏನೂ ಪ್ರಯೋಜನ ಇಲ್ಲ. ನೇರವಾಗಿ ಹೇಳ್ತೀನಿ ನಿಮ್ಮ ಹತ್ರ, ಜನರಿಗೆ ಸತ್ಯ ತಿಳಿಸುವಂತ ಪ್ರಯತ್ನ ಮಾಡಿಲ್ಲ ಅಂದ್ರೆ ಜನರ ಮನಸ್ಸಿನ ಆಘಾತಗಳನ್ನ, ಪಾಪ ಅವ್ರಿಗಿರುವ 100 ಸಮಸ್ಯೆಗಳನ್ನ, ಈಗಲೇ 100 ತೊಂದರೆಗಳಲ್ಲಿ ಇರ್ತಾರೆ ಜನ. ಅಯ್ಯೋ ನನ್ನ ಮಗನ ಫೀಸ್ ಕಟ್ಟಿಲ್ಲ, ನನ್ನ ಮಗಳ ಫೀಸ್ ಕಟ್ಟಿಲ್ಲ, ಟ್ಯೂಷನ್ ಫೀಸ್ ಕಟ್ಟಿಲ್ಲ, ನನ್ನ ಆಫೀಸಿನ ಸಂಬಳ ಕಡಿಮೆ ಬರ್ತಾ ಇದ್ದು ನನಗೆ, ಅಯ್ಯೋ ಬಸ್ಸಲ್ಲಿ ನನಗೆ ಯಾವುದೇ ಭಾಗ್ಯಗಳು ಯೋಜನೆಗಳಿಲ್ಲ, ನಾನು ದುಡ್ಡು ಕೊಟ್ಬಿಟ್ಟು ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು, ಸಾಲಗಾರರು ಹಿಂದೆ ಬಿದ್ದಿದ್ದಾರೆ, EMI ಕಟ್ಟಿದ್ದಾರೆ, ಸ್ಕೂಟ್ರದ್ದು ಇನ್ಶೂರೆನ್ಸ್ ಕಟ್ಟಬೇಕು, ಕಾರ್ದು ಇನ್ಶೂರೆನ್ಸ್ ಕಟ್ಟಬೇಕು. ಜನ ಪಾಪ ಇದಾರಲ್ಲ ಅಮಾಯಕರು, ಇನ್ನೋಸೆಂಟ್ಸ್, ಪೀಪಲ್ ಆರ್ ವೆರಿ ಇನ್ನೋಸೆಂಟ್. ಸೊ ಸುಮ್ಮನೆ ಬದುಕಿನ ಜೊತೆಗೆ ಚೆಲ್ಲಾಡಾಡ್ಕೊಂಡು ಕೂತ್ಕೋಬಾರ್ದು. ಓಹೋ ಹಿಂಗಾಗ್ಬಿಡ್ತು, ಆಹಾ ಹಿಂಗಾಗ್ಬಿಡ್ತು ಅಂತ ಸುಳ್ಳುಗಳಿದಾವಲ್ಲ, ಅದನ್ನ ನಾವು ನಮ್ಮ ನಾಲ್ಗೆಯಲ್ಲಿ ಹೇಳ್ಕೊಂಡು ಕೂತ್ಕೋಬಾರ್ದು.
ಸೊ ಈ ಉರಿಯೋ ಬಿಸಿಯಲ್ಲಿ ಚಳಿ ಕಾಯಿಸ್ಕೊಳ್ತಾ ಇರೋರು ಬಹಳ ಜನ ಇದ್ದಾರೆ. ನಿಮ್ಗೆ ಹೇಳ್ತೀನಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇವತ್ತು. LPG ಗ್ಯಾಸ್ ಸಿಗೋದೇ ಇಲ್ಲ, ಮತ್ತೊಂದು ಮಗದೊಂದು. ಐ ಅಗ್ರಿ, ದೇರ್ ಇಸ್ ಅ ಪ್ರಾಬ್ಲಮ್ ವಿತ್ ದಿ LPG ಗ್ಯಾಸ್. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ದೇರ್ ಈಸ್ ಸರ್ಟನ್ಲಿ ಎ ಪ್ರಾಬ್ಲಮ್ ವಿತ್ ದಿ LPG ಗ್ಯಾಸ್, ಬಟ್ ದೇರ್ ಈಸ್ ಸಮಥಿಂಗ್ ಎಲ್ಸ್ ಅಬೌಟ್ ಡೀಸೆಲ್ ಅಂಡ್ ಪೆಟ್ರೋಲ್. ಡೀಸೆಲ್ ಮತ್ತು ಪೆಟ್ರೋಲ್ ಬಗ್ಗೆ ಬೇರೆ ವಿಚಾರಗಳಿದ್ದಾವೆ. ಆಮೇಲೆ ಸುಮಾರು ಜನ ಏನ್ ಮಾತಾಡ್ಕೊಳ್ತಾ ಇರೋದು, ಡೀಸೆಲ್ ಪೆಟ್ರೋಲ್ ಸಿಗಲ್ಲ ಅಂತಂದ್ರೆ ಈ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಎಕಾನಮಿಯಲ್ಲಿ ಕರೀತಾರೆ. ಏನದು? ಈಗ ಫಾರ್ ಎಕ್ಸಾಂಪಲ್ ಡೀಸೆಲ್ ಸಿಗ್ಲಿಲ್ಲ ಅಂತಂದ್ರೆ ಅಲ್ಲಿ ಯಾವುದೋ ಗಾಡಿ ಮೂವ್ ಆಗಲ್ಲ. ಗಾಡಿ ಮೂವ್ ಆಗಿಲ್ಲ ಅಂತಂದ್ರೆ ಸರಕು ಸರಂಜಾಮಗಳು, ಅಕ್ಕಿ, ಬೇಳೆ, ಆಯಿಲ್ಲು, ತರಕಾರಿ, ಮತ್ತೊಂದು ಮಗದೊಂದು, ಅದ್ಯಾವುದು ಕೂಡ ಬೇರೆ ಬೇರೆ ಕಡೆಗೆ ಮೂವ್ ಆಗೋದಿಲ್ಲ. ಅದು ಮೂವ್ ಆಗಿಲ್ಲ ಅಂತಂದ್ರೆ ಯಾವುದೋ ಒಂದು ಹೋಟ್ಲ್ ಓಪನ್ ಆಗಲ್ಲ. ಯಾವುದೋ ಹೋಟ್ಲ್ ಓಪನ್ ಆಗಿಲ್ಲ ಅಂತಂದ್ರೆ ಯಾರಿಗೂ ಅಲ್ಲಿ ಬಿಸ್ನೆಸ್ ಆಗೋದಿಲ್ಲ. ಬಿಸ್ನೆಸ್ ಆಗಿಲ್ಲ ಅಂತಂದ್ರೆ ಇನ್ನೊಬ್ಬನ ಹೊಟ್ಟೆ ತುಂಬೋದಿಲ್ಲ. ಅದೇ ರೀತಿ ಮನೆ ವಿಷಯಕ್ಕೆ ಬಂದಾಗ ತರಕಾರಿಗಳು ಸಿಗೋದಿಲ್ಲ ಅಂತಂದ್ರೆ ಆ ಮನೆಯಲ್ಲಿ, ಆ ಒಲೆಯಲ್ಲಿ ಅವತ್ತು ತರಕಾರಿ ಉರಿಲಿಲ್ಲ ಅಂತಂದ್ರೆ ಅವ್ರು ತರಕಾರಿ ತಿನ್ನಕ್ಕಾಗಲ್ಲ. ಬಟ್ ಇಫ್ ವಿ ಡು ನಾಟ್ ಡಿಕೋಡ್ ಇದನ್ನ, ಇವತ್ತು ಸ್ಪಷ್ಟವಾದ ಸಂಗತಿಯನ್ನ ಹೇಳಬೇಕು ನಿಮ್ಮ ಮುಂದೆ. ಆ ವಿಷಯ ಇವತ್ತಿನ ಸತ್ಯ ಸ್ಫೋಟದ ವಿಷಯ. ನಿಮಗೊಂದಿಷ್ಟು ವಿಚಾರಗಳನ್ನು ಹೊತ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಇವಾಗ ನಾನು, ಜನ ಪೆಟ್ರೋಲ್ಗೋಸ್ಕರ, ಡೀಸೆಲ್ಗೋಸ್ಕರ ಪರದಾಡ್ತಾ ಇದ್ದಾರೆ ಹಲವು ಕಡೆಗಳಲ್ಲಿ. ಈಸ್ ದಿಸ್ ಎ ಕಾನ್ಸ್ಪಿರಸಿ ಆರ್ ಈಸ್ ದಿಸ್ ಆಕ್ಚುಲಿ ಎ ಫ್ಯಾಕ್ಟ್? ಗಮನಿಸೋಣ, ನಾವು ಅದನ್ನ ನೋಡ್ಕೊಂಬರೋಣ ನೇರವಾಗಿ. ಬೀದರ್, ಯಾದಗಿರಿ, ಚಿಕ್ಕಬಳ್ಳಾಪುರ, ಶಿವಮೊಗ್ಗ, ವಿಜಯನಗರ, ಈ 5 ಜಿಲ್ಲೆಗಳ ದೃಶ್ಯಗಳನ್ನ ಗಮನಿಸಿ. ಪೆಟ್ರೋಲ್ಗಾಗಿ ಹಾಹಾಕಾರ ಉಂಟಾಗಿರೋದು ನಿಜ ಸಂಗತಿಯೋ ಅಥವಾ ಈಸ್ ಇಟ್ ಎ ಕುಕ್ಡ್ ಅಪ್ ಸ್ಟೋರಿ? 5 ಕಡೆಗಳಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಬೀದರ್ ಒಂದ್ ಕಡೆ, ಉತ್ತರ ಕರ್ನಾಟಕದ ಬೀದರ್, ನಮ್ಮ ಯಾದಗಿರಿ, ನಮ್ಮ ಚಿಕ್ಕಬಳ್ಳಾಪುರ, ನಮ್ಮ ಮಲೆನಾಡಿನ ಶಿವಮೊಗ್ಗ, ನಮ್ಮ ವಿಜಯನಗರ. ಜನ ಹೆಂಗ್ ಕ್ಯೂ ನಿಂತ್ಕೊಂಡಿದ್ದಾರೆ ಗಮನಿಸ್ತಾ ಇದ್ದೀರಿ. ಸುಮಾರು ಕಡೆಗಳಲ್ಲಿ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕೊಂಡು ಕೂತ್ಕೊಂಡಿದ್ದಾರೆ ಪೆಟ್ರೋಲ್ ಬಂಕ್ ಮಾಲೀಕರು. ಯಾಕೆ ಹಿಂಗಾಗ್ತಾ ಇದೆ? ದಿಸ್ ಇಸ್ ದಿ ಬಿಗರ್ ಪ್ರಾಬ್ಲಮ್. ಇದನ್ನ ನಾವು ಅಡ್ರೆಸ್ ಮಾಡಬೇಕು. ರಾಜ್ಯಗಳ ವಿಚಾರ ಗಮನಿಸೋಣ. ಲೆಟ್ಸ್ ಗೋ ಸ್ಟ್ರೈಟ್ ಟು ದಿ ಸ್ಟೇಟ್ಸ್ ನೌ. ಚೆನ್ನೈ, ಹೈದರಾಬಾದ್, ಇಂದೋರ್, ಮಧ್ಯಪ್ರದೇಶ್, ಶ್ರೀನಗರ, ತಮಿಳುನಾಡು, ತೆಲಂಗಾಣ, 7 ಕಡೆಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ಫ್ಯಾಕ್ಟ್ ಮತ್ತೊಂದು ಮಧ್ಯಪ್ರದೇಶ ಅಂತ ಇದೆ. ಆ ಮಧ್ಯಪ್ರದೇಶ ಪ್ರಾಬಬಲಿ ಇಸ್ ನಾಟ್ ದ ಪ್ಲೇಸ್, ದಟ್ಸ್ ಎ ಡಿಫರೆಂಟ್ ಪ್ಲೇಸ್. ಇರ್ಲಿ, ತೊಂದರೆ ಇಲ್ಲ. ಚೆನ್ನೈ, ಹೈದರಾಬಾದ್, ಇಂದೋರ್, ಮಧ್ಯಪ್ರದೇಶ್, ಶ್ರೀನಗರ, ತಮಿಳುನಾಡು, ತೆಲಂಗಾಣ, 8 ಕಡೆಯ ಫೂಟೇಜ್ಗಳನ್ನು ಗಮನಿಸ್ತಾ ಇದ್ದೀರಿ. ಆ 8 ಕಡೆಯ ಫೂಟೇಜ್ಗಳಲ್ಲೂ ಕೂಡ ನಿಮಗೆ ಕಂಡು ಬರ್ತಾ ಇರೋದು ಏನು? ಹಾಹಾಕಾರ, ಜನರ ಗೋಳು, ಜನರ ಪರದಾಟ, ಜನರ ನೋವು, ಆಕ್ರಂದನ, ಆತಂಕ, ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳದೆ ಇರುವಂತಹ ತೊಂದರೆ. ಹಾಗಾದರೆ ನಿಜವಾದ ಸಮಸ್ಯೆ ಏನು? ಒಂದು ಕೆಲಸ ಮಾಡೋಣ, ನಾನು ನಿಮ್ಮ ಕರೆಗಳನ್ನ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಂಬರ್ಸ್ ಡಿಸ್ಪ್ಲೇ ಆಗುತ್ತೆ. ಐ ವುಡ್ ಲೈಕ್ ಟು ಟಾಕ್ ಟು ಯು ಅಂಡ್ ಐ ವುಡ್ ಲೈಕ್ ಟು ಟೆಲ್ ಯು ವಾಟ್ ಎಕ್ಸಾಕ್ಟ್ಲಿ ಈಸ್ ದ ಪ್ರಾಬ್ಲಮ್. ಬಟ್ ಬಿಫೋರ್ ದಟ್, ಪೆಟ್ರೋಲ್ ಬಂಕ್ಗಳನ್ನು ನೋಡಿಕೊಳ್ಳುವ, ಇವೆಲ್ಲದರ ಬಗ್ಗೆ ಬಹಳ ಚಿರಪರಿಚಿತವಾದಂಥ ಮಾಹಿತಿ ಇರುವ ಬಾಲಾಜಿ ಅನ್ನೋರು ನನ್ನ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಾಲಾಜಿ ಅವರೇ ನಮಸ್ಕಾರ, ಚಂದನ್ ಶರ್ಮಾ ಮಾತಾಡ್ತಾ ಇದ್ದೀನಿ. ಚಂದನ್ ಶರ್ಮಾ ಅವರೇ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಹೌ ಆರ್ ಯು ಡೂಯಿಂಗ್ ಸರ್? ಫೈನ್ ಸರ್, ಥ್ಯಾಂಕ್ ಯು. ಹೌ ಅಬೌಟ್ ಯು? ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು ಸೋ ಮಚ್ ಸರ್. ಬಾಲಾಜಿ ಸರ್, ಏನ್ ಸಮಸ್ಯೆ ಆಗಿರೋದು? ಯಾಕೆ ಜನ ಪ್ಯಾನಿಕ್ ಆಗ್ತಾ ಇದ್ದಾರಾ? ನಿಜವಾಗ್ಲೂ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ವಾ? ವಾಟ್ಸ್ ಹ್ಯಾಪನಿಂಗ್? ಏನಾಗ್ತಾ ಇದೆ ಬಾಲಾಜಿ ಸರ್? ಸರ್, ಚಂದನ್ ಶರ್ಮಾ ಸಾಹೇಬ್ರೆ, ಏನಿಲ್ಲ, ಈಗ ಎಲ್ಲಾ ಕಡೆನೂ ಪ್ರಾಡಕ್ಟ್ ಅಂದ್ರೆ ಪೆಟ್ರೋಲು ಡೀಸೆಲ್ ದಾಸ್ತಾನದೇನು ತೊಂದರೆ ಇಲ್ಲ, ನಂಬರ್ 1. ನಂಬರ್ 2, ನಮ್ಮ ಎಲ್ಲಾ ಡೀಲರ್ಗಳಿಗೆ ಕರ್ನಾಟಕದಲ್ಲಿ ಇಲ್ಲ ಇಂಡಿಯಾದಲ್ಲಿ ಒಂದೇ ಸಾರಿ ನಮಗೆ ಏನು ಕ್ರೆಡಿಟ್ ಫೆಸಿಲಿಟಿ ಕೊಡ್ತಾ ಇದ್ರು ಕಂಪನಿಗಳಿಂದ, HPC, BPC, IOC ಅಲ್ಲಿಂದ ಒಂದೇ ಸಾರಿ ವಿತ್ಡ್ರಾ ಮಾಡಿದಾರೆ ಸಾಹೇಬ್ರೆ. ಏನಾಗಿದೆ ಅಂದ್ರೆ ವಿಚಾರ, ನಮಗೆ ಇವತ್ತು ಪ್ರಾಡಕ್ಟ್ ತಗೊಂಡಿದ್ರೆ ನಾಳೆ ದುಡ್ಡು ಕಟ್ಟಬಹುದು, ನಾಡಿದ್ದು ದುಡ್ಡು ಕಟ್ಟಬಹುದು, ಆ ತರ ನಮಗೊಂದು ಫೆಸಿಲಿಟಿ ಇತ್ತು. ಅದೇ ಫೆಸಿಲಿಟಿನಿ ನಾವು ನಮ್ಮ ಗ್ರಾಹಕರಿಗೆ ನಾವು ಎಕ್ಸ್ಟೆಂಡ್ ಮಾಡಿದೀವಿ. ಕೆಲವು ಟ್ರಾನ್ಸ್ಪೋರ್ಟರ್ಸ್ಗೆ, ಕೆಲವು ಟೂರಿಂಗ್ ಆಪರೇಟರ್ಸ್ಗೆ, ಇವರೆಲ್ಲರಿಗೆ. ಇವರು ಒಂದೇ ಸಾರಿ ನಮ್ಗೆ ದುಡ್ಡು ಕಟ್ಟಿ ನೀವು ನಾಳೆಯಿಂದಾನೇ ನಿಮ್ಗೆ ಕ್ರೆಡಿಟ್ ಫೆಸಿಲಿಟಿ ಇಲ್ಲ ಅಂತ ನಮ್ಮ ಡೀಲರ್ಗಳಿಗೆ ಫರ್ಮಾನ್ ಹೊಡಿಸ್ಬಿಟ್ಟು ನೀವು ಕಟ್ಲೇಬೇಕು, ಇಲ್ಲ ಅಂದ್ರೆ ಪ್ರಾಡಕ್ಟ್ ಸಿಗೋದಿಲ್ಲ ಅಂತ ಹೇಳಿದ್ರು. ಅದರಿಂದ ನಮ್ಮ ಡೀಲರ್ಗಳು ಆತಂಕ ಪಟ್ಟು ಕೆಲವರೆಲ್ಲ ಅಂದ್ರೆ ನನಗೆ ಗೊತ್ತಿರುವಾಗಿ 99% ಅಡ್ವಾನ್ಸ್ ಪೇಮೆಂಟ್ ಅಲ್ಲಿ ನಾವೆಲ್ಲ ಡೀಸೆಲ್ ಪೆಟ್ರೋಲ್ ನಾವು ಸಪ್ಲೈಗಳು ತಗೊಂತಾ ಇದೀವಿ ನಮ್ಮ ಡಿಪೋಗಳಿಂದ. ಕೆಲವರು ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಬರ್ಡನ್ ಆಗಿರೋರು, 1-2 ಪೆಟ್ರೋಲ್ ಪಂಪ್ ಅವರಿಗೆ ಸ್ವಲ್ಪ ತಾಪತ್ರಯ ಆಗಿರೋದು ಸತ್ಯ.
ಓಕೆ ಓಕೆ. ಅದರಿಂದ ಪ್ರಾಡಕ್ಟ್ ಎಲ್ಲಾ ಕಡೆನೂ ಇಲ್ಲ, ಎಲ್ಲಾ ಕಡೆನೂ ಡ್ರೈ ಆಗಿದೆ ಅನ್ನೋದನ್ನ ಸುಳ್ಳಿನ ಮಾತು ಚಂದನ್ ಶರ್ಮಾ ಸಾಹೇಬ್ರೆ. ಅಬ್ಸಲ್ಯೂಟ್ಲಿ ನೀವು ಹೇಳಿದ್ವಿ. ಪ್ರಾಡಕ್ಟ್ ಇದೆ, ಯಾರೂನು ನಾನು ಇನ್ನೊಂದು ತಮ್ಮ ಮೂಲಕ ನಮ್ಮ ಗ್ರಾಹಕರಿಗೆ ಹೇಳಕ್ ಇಷ್ಟಪಡ್ತೀನಿ, ಪ್ಯಾನಿಕ್ ಬೈಯಿಂಗ್ ಅನ್ನೋದು ಬೇಡ. ಟ್ರೂ. ಆಮೇಲೆ ಎರಡನೇದು ಇವರು ಜೆರಿಕ್ಸ್ ಆಮೇಲೆ ಕ್ಯಾನ್ಸ್ ಇದು ಯಾವ್ದು ಬಾಟಲ್ಸ್, ಬಿಸ್ಲರಿ ಬಾಟಲ್ಸ್ ಇವೆಲ್ಲ ತಗೊಂಡ್ಬಂದು ಪೆಟ್ರೋಲ್ ಪಂಪ್ ಅಲ್ಲಿ ಗಲಾಟ ಮಾಡ್ಕೊಂಡು ಆ ಬಾಟಲ್ ತಗೊಳ್ಳೋದು ಉತ್ತಮ ಅಲ್ಲ. ಯಾಕೆ ಅಂದ್ರೆ ಪೆಟ್ರೋಲಿಯಂ ಇಸ್ ದ ಎಕ್ಸ್ಪ್ಲೋಸಿವ್ ಪ್ರಾಡಕ್ಟ್. ವೆರಿ ಟ್ರೂ. ಈ ಮನೆಯಲ್ಲಿ ತಗೊಂಡೋಗಿ ಇಟ್ಕೊಂಡಿದ್ರೆ ಏನನ್ನ ಅನಾಹುತಿ ಆಗಿದ್ರೆ ಯಾರು, ಹೂ ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ? ಐ ಅಗ್ರಿ ವಿತ್ ಯು. ಅದರಿಂದ ದಯವಿಟ್ಟು ಗ್ರಾಹಕರು ಯಾವುದೇ ರೀತಿ ಆತಂಕ ಪಡೋದು ಬೇಡ. ಎಲ್ಲಾ ಕಡೆನೂ ಸ್ಟಾಕ್ ಇದೆ. ಕೆಲವು ಕಡೆ ಈ ಕ್ರೆಡಿಟ್ ಫೆಸಿಲಿಟಿಯಿಂದ ಸ್ವಲ್ಪ ವ್ಯತ್ಯಯ ಆಗಿದೆ. ಅದರಿಂದ ನಾನು ತಮ್ಮ ಮೂಲಕ ಗ್ರಾಹಕರಿಗೆ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಎನಫ್ ಪ್ರಾಡಕ್ಟ್ಸ್ ಇದೆ ಈಗ ಸದ್ಯಕ್ಕೆ, ಅದರಿಂದ ತೊಂದರೆ ಆತಂಕ ಇಲ್ಲ. ಓಕೆ, ನಾನು ನೀವು ಹೇಳಿದ್ದನ್ನ ಇನ್ನೊಂಚೂರು ಸಿಂಪ್ಲಿಫೈ ಮಾಡಿ ನಿಮಗೆ ಮತ್ತು ಜನರಿಗೆ ಹೇಳೋದಾದ್ರೆ, ಐ ವಿಲ್ ಟೇಕ್ ಅ ಫ್ಯೂ ಎಕ್ಸಾಂಪಲ್ಸ್ ಬಾಲಾಜಿ ಅವರೇ. ಫಾರ್ ಎಕ್ಸಾಂಪಲ್, ನಿಮಗೆ HPCL, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, BPCL, IOCL ಈ ತರದ ದೊಡ್ಡ ದೊಡ್ಡ ಸಂಸ್ಥೆಗಳಿಂದ ಪೆಟ್ರೋಲ್ ಬಂಕ್ಗಳಿಗೆ ಪೆಟ್ರೋಲು ಮತ್ತು ಡೀಸೆಲ್ ಬಂದು ಸ್ಟಾಕ್ ಆಗ್ತಾ ಇತ್ತು. ಕರೆಕ್ಟಾ? ಆಮೇ ಕರೆಕ್ಟ್? ಕರೆಕ್ಟ್ ಕರೆಕ್ಟ್. ಓಕೆ, 1 ಪಾಯಿಂಟ್. ಸೊ ಇವರೆಲ್ಲ ಏನ್ ಮಾಡ್ತಾ ಇದ್ರು, ಫಾರ್ ಎಕ್ಸಾಂಪಲ್ HPCL, BPCL ಎಲ್ಲ ತಗೊಳ್ಳೋದಾದ್ರೆ ಕೆಲವರು 3 ದಿನ ಕ್ರೆಡಿಟ್ ಫೆಸಿಲಿಟಿ, 5 ದಿನ ಕ್ರೆಡಿಟ್ ಫೆಸಿಲಿಟಿ ಇಷ್ಟು ಕೊಡ್ತಾ ಇದ್ರು. ಅಂದ್ರೆ ಐ ವಿಲ್ ಸ್ಟಿಲ್ ಇನ್ನೂ ಸಿಂಪ್ಲಿಫೈ ಮಾಡ್ತೀನಿ ಅದನ್ನ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು ಪೆಟ್ರೋಲ್ ಬಂಕ್ ಇದೆ, BPCL ಇಂದಾನೋ IOCL ಇಂದಾನೋ HPCL ಇಂದಾನೋ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ನೀವು BPCL ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಓಕೆ, ನೀವು ನನಗೆ 5 days ಟೈಮ್ ಕೊಡ್ತಾ ಇದ್ರಿ, ಪರವಾಗಿಲ್ಲಪ್ಪ 5 ದಿನ ಆದ್ಮೇಲೆ ದುಡ್ಡು ಕೊಡು ಅಂತ. ಕರೆಕ್ಟಾ? ಹೌದು, ಕಂಪನಿ ಅವರು. ಕರೆಕ್ಟ್ ಕರೆಕ್ಟಾ? ಸೊ ಇವಾಗ ಏನ್ ಮಾಡ್ತಾ ಇದ್ದಾರೆ ಈ 3 ಕಂಪನಿಗಳವರು, ಇಲ್ಲ ನೀನ್ ಫಸ್ಟ್ ದುಡ್ಡು ಕೊಟ್ರೇನೆ ನೀನ್ ಪೆಟ್ರೋಲ್ ಬಂಕ್ಗೆ ಪೆಟ್ರೋಲು ಡೀಸೆಲ್ ಸ್ಟಾಕ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್. ಹೌದಾ? ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಡ್ವಾನ್ಸ್ ನಮ್ಮ ಅಕೌಂಟ್ ಅಲ್ಲಿ ರಿಫ್ಲೆಕ್ಟ್ ಆಗಬೇಕು. ರಿಫ್ಲೆಕ್ಟ್ ಆಗಿಲ್ಲ ಅಂತಂದ್ರೆ ವಿ ವಿಲ್ ನಾಟ್ ಸಪ್ಲೈ ಯು ಎನಿ ಪೆಟ್ರೋಲ್ ಆರ್ ಡೀಸೆಲ್ ಅಂತ ಬಂಕ್ಗಳಿಗೆ ಈ ಎಲ್ಲಾ ಸಂಸ್ಥೆಗಳು ಹೇಳ್ತಾ ಇರೋದ್ರಿಂದ ಸಮಸ್ಯೆ ಆಗಿರೋದು. ಕರೆಕ್ಟ್. ಓಕೆ, ನನಗೆ ಸ್ಪಷ್ಟವಾಗಿ ಅರ್ಥ ಆಯ್ತು. ಬಟ್ ಮೈ ಅನದರ್ ಕ್ವೆಶ್ಚನ್ ಟು ಯು, ನಮ್ಮ ಕೇಂದ್ರ ಸರ್ಕಾರ ಹೇಳೋ ಪ್ರಕಾರ 40 ದೇಶಗಳಿಂದ ನಾವು ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ನಮಗೆ ರಷ್ಯಾದಿಂದ ಬರ್ತಾ ಇದೆ, ಬೇರೆ ಬೇರೆ ಕಡೆಗಳಿಂದ ಬರ್ತಾ ಇದೆ. ನಮ್ಮ ಪ್ರತಿದಿನದ 13 ಕೋಟಿ ಲೀಟರ್ನಷ್ಟು ಅಥವಾ 14 ಕೋಟಿ ಲೀಟರ್ನಷ್ಟು ನಮಗೆ ಬಳಕೆ ಏನಾಗ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ. ಅದಕ್ಕೆ ಯಾವುದೇ ತೊಂದರೆ ಇಲ್ಲ. ಇಲ್ಲಿ ಯಾವುದು ತೊಂದರೆ ಇಲ್ಲದೆ ಇರುವಾಗ ಸಡನ್ ಆಗಿ ಕಂಪನಿಗಳವರು ಅಡ್ವಾನ್ಸ್ ಕೊಟ್ರೆ ಮಾತ್ರ ನಿಮ್ಗೆ ಪೆಟ್ರೋಲ್ ಕೊಡೋದು ಅಂತ ಬಂಕ್ಗಳಿಗೆ ಹೇಳಿದ್ಯಾಕೆ? ಇದರಲ್ಲಿ ಸಿಂಪಲ್ ಚಂದನ್ ಶರ್ಮಾ ಸಾಹೇಬ್ರೆ, ಮುಂಚೆ $65-75 ಇರೋ ಟೈಮ್ಗೆ ನಮಗೆ ಕಂಪನಿಗಳಿಂದ ಒತ್ತಡ ಇತ್ತು, ನೀವು ಸೇಲ್ ಮಾಡಿ ಅಂತ. ನಮ್ಮ 3 ಕಂಪನಿಗಳು ಸರ್ಕಾರದ ಅಧೀನ ಸಂಸ್ಥೆಗಳು. ನಮ್ಮ 3 ಜನದಲ್ಲಿನೇ ಕಾಂಪಿಟೇಷನ್ ಇತ್ತು. ನಾನು IOC ಡೀಲರ್ ಆಗಿದ್ರೆ BPC ಡೀಲರ್ಗೆ ನೀವು ಸೇಲ್ ಮಾಡಪ್ಪ ಜಾಸ್ತಿ, ನಿಮ್ ಕಾಂಪಿಟೇಟರ್ ಪಕ್ಕದಲ್ಲೇ ಇದಾರು ಅಂತ ಅದೂನು ಇತ್ತು. ಈಗ $156 ಹೊಟ್ಟೋಗಿತ್ತು ಮೊನ್ನೆ, ತಮಗೆ ಗೊತ್ತಿರೋ ವಿಚಾರನೇ ಇದೆ. ಈಗ $150-110 ಒಳಗಡೆನೆ ಇದೆ. ಈಗ ಒಂದೇ ಸಾರಿ ಇಷ್ಟು ಜಾಸ್ತಿ ಆಗಿದ್ಮೇಲೆ ಕಂಪನಿಗಳಿಗೇನೆ 1 ಲೀಟರ್ ಮೇಲೆ ನನ್ನ ನಾಲೆಡ್ಜ್ ಪ್ರಕಾರ $38 $40 ಲಾಸ್ ಆಗ್ತಾ ಇದೆ. ಅಗ್ರಿ ವಿತ್ ಯು. ಓಕೆ, ಇದರಿಂದ ಇವರು ಆದಷ್ಟು ಕ್ರೆಡಿಟ್ ಕೊಟ್ಟಿದ್ರೆ ಇನ್ನು ನಾವು ಮಾರ್ಕೆಟ್ ಅಲ್ಲಿ ಜಾಸ್ತಿ ಮಾಡಿ ಇದನ್ನ ಏನು ದಾಸ್ತಾನು ನಮ್ಮ ಹತ್ರ ಇದೆಯೋ, ಈ ಯುದ್ಧ ವಾತಾವರಣ ಇದು ಎಲ್ಲರಿಗೂ ತಿಳಿದಿರೋ ವಿಷಯ. ನಮ್ಮ ದಾಸ್ತಾನೆಲ್ಲ ಇದಾಗುತ್ತೆ, ನಾವು ಕೇರ್ಫುಲ್ ಆಗಿ ಬಳಕೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ತರ ಮಾಡ್ತಾ ಇದಾರಂತ ನಾನು ಅನ್ಕೊಂತೀನಿ ಚಂದನ್ ಶರ್ಮಾ ಸಾಹೇಬ್ರೆ. ಓಕೆ, ಬಟ್ ಅದರಿಂದ ಸಮಸ್ಯೆ ಆಗ್ತಾ ಇರೋದು ಜನಕ್ಕೆ, ಅದರಿಂದ ತೊಂದರೆ ಆಗ್ತಾ ಇರೋದು ಪೆಟ್ರೋಲ್ ಬಂಕ್ನವರಿಗೆ. ಫಾರ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಒಂದು ಪೆಟ್ರೋಲ್ ಬಂಕ್, ಈಗ ಭಾರತದ ವಿಷಯಕ್ಕೆ ತಗೊಳ್ಳೋದಾದ್ರೆ, ಒಂದು ಪೆಟ್ರೋಲ್ ಬಂಕ್ ಇಂದ ಸಮ್ವೇರ್ ಬಿಟ್ವೀನ್ 3000 ಲೀಟರ್ಸ್ ಟು 6000 ಲೀಟರ್ಸ್ ಪರ್ ಡೇ ಸೇಲ್ ಮಾಡ್ತಾರ. ಹಳ್ಳಿ ಆಗಿರ್ಬೋದು ಅಥವಾ ಸಿಟಿ ಆಗಿರ್ಬೋದು, ಎರಡನ್ನೂ ಒಂದು ಆವರೇಜ್ ತಗೊಂಡ್ರೆ ಒಂದು 4500 5000 ಲೀಟರ್ ಸೇಲ್ ಮಾಡ್ತಾರ ಪೆಟ್ರೋಲ್ ಬಂಕ್ನವರು ಎವ್ರಿ ಡೇ. ನಾನು ಆವರೇಜ್ ಮಾತಾಡ್ತಾ ಇರೋದು. ನಾನು ವಿಲೇಜ್ ಗಳಲ್ಲಿ ಅಷ್ಟು ಹೋಗೋದಿಲ್ಲ, ನಾನು ಆವರೇಜ್ ಮಾತಾಡ್ತಾ ಇರೋದು. ಅಷ್ಟು ಇರುತ್ತೆ. ನನ್ಗೆ ಗೊತ್ತು, ವಿಲೇಜ್ ಅಲ್ಲಿ ಬಹಳ ಕಡಿಮೆ ಅಂತ ಗೊತ್ತು, ಕನ್ಸಂಪ್ಷನ್ ತುಂಬಾ ಕಡಿಮೆ. ಐ ಟೋಟಲಿ ಅಗ್ರಿ ವಿತ್ ಯು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಾನು ವಿಲೇಜ್ ಮತ್ತೆ ಸಿಟಿ ಎರಡರ ಕನ್ಸಂಪ್ಷನ್ ತಗೊಂಡು, ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕದ ಆವರೇಜ್ ತಗೊಂಡ್ರೆ 80 lakh ಲೀಟರ್ ಪರ್ ಡೇ ಅಂತ ಹೇಳ್ತಾರೆ. ಕರೆಕ್ಟಾ?
80 lakh ಲೀಟರ್ ಪರ್ ಡೇ ಕನ್ಸಂಪ್ಷನ್ ಇದೆ ಪೆಟ್ರೋಲ್ದು, ಮತ್ತೆ ಡೀಸೆಲ್ ಇನ್ನೊಂದ್ ಸ್ವಲ್ಪ ಇದೆ ಅಂತಾನು ಕೂಡ ಹೇಳ್ತಾರೆ. ನಾನು ಹೇಳ್ತಾ ಇರೋದು ಬರೀ ಪೆಟ್ರೋಲ್ದು ಮಾತ್ರ. ಓಕೆ, ಸೊ ಬ್ಯಾರಲ್ಗೆ ಜಾಸ್ತಿ ಆಗಿದೆ, ಬ್ರೆಂಟ್ ಜಾಸ್ತಿ ಆಗಿದೆ, ಕ್ರೂಡ್ ಜಾಸ್ತಿ ಆಗಿದೆ, ಒಪ್ಕೊಳ್ತೀನಿ. ಬಟ್ ಇದನ್ನ ಬಗೆಹರಿಸಬೇಕಾಗಿರೋರು ಯಾರು? ಇಸ್ ಇಟ್ ದಿ ಗವರ್ಮೆಂಟ್ ಆರ್ ಈ ಗವರ್ಮೆಂಟ್ ನ ಅಧೀನದಲ್ಲಿ ಬರುವಂತ ಈ ಎಲ್ಲಾ ಸಂಸ್ಥೆಗಳ ಜೊತೆಗೆ ನೀವೇನಾದ್ರೂ ಮಾತಾಡ್ತೀರಾ? ಯಾಕಂದ್ರೆ ಗೋಯಿಂಗ್ ಫಾರ್ವರ್ಡ್ ಇದು ಹೀಗೆ ಆದ್ರೆ ಯುದ್ಧ ನಿಲ್ಲೋ ತನಕ ಇದೇ ತರ ಡಿಸ್ರಪ್ಷನ್ ಆಗ್ತಾ ಬಂದ್ರೆ ಸ್ಟಾಕ್ ಇದ್ರೂ ಕೂಡ ಜಾಸ್ತಿ ಆಯ್ತು ಅನ್ನೋ ಕಾರಣಕ್ಕೆ ಜನ ಮತ್ತೆ ಕ್ಯೂ ನಿಂತ್ಕೋಬೇಕಾಗತ್ತೆ, ಜನ ಮತ್ತೆ ಒದ್ದಾಡ್ಬೇಕಾಗತ್ತೆ. ಸೊ ಏನ್ ಸೊಲ್ಯೂಷನ್ ಅಂತ ಕರಿತೀರಿ ತಾವು? ಇಲ್ಲ ಚಂದನ್ ಶರ್ಮಾ ಸಾಹೇಬ್ರೆ, ಈ ವಿಷಯದ ಬಗ್ಗೆ ನಮ್ಗೆ ಕ್ರೆಡಿಟ್ ಫೆಸಿಲಿಟಿ ಸಡನ್ ಆಗಿ ವಿತ್ಡ್ರಾ ಮಾಡೋದ್ರಿಂದ ಬಹಳ ಗೊಂದಲ ಉಂಟಾಯ್ತು. ಇದರಿಂದ ಸ್ವಲ್ಪ ದಯವಿಟ್ಟು ಕನ್ಸಿಡರ್ ಮಾಡಿ ಒಂದು DOD ಫೆಸಿಲಿಟಿ, ಅಂದ್ರೆ ಬೆಳಗ್ಗೆ ತಗೊಂಡಿದ್ರೆ ಸಾಯಂಕಾಲ ಕೊಡೋವರೆಗನ್ನ ಸ್ವಲ್ಪ ಸ್ಟ್ರೀಮ್ ಲೈನ್ ಆಗೋವರೆಗೆ ನಮ್ಗೊಂದು ಫೆಸಿಲಿಟಿ ಕೊಡಿ ಅಂತ ನಾವು ಆಲ್ರೆಡಿ ಪತ್ರದ ಮೂಲಕ ಕಂಪನಿಗಳಿಗೆ ತಿಳಿಸಿದೀವಿ. ಬಟ್ ಆ ಕಡೆಯಿಂದ ನಮ್ಗೇನು ಸಕಾರಾತ್ಮಕ ಇದೇನು ಬಂದಿಲ್ಲ ಇನ್ನು. ನಾವು ವಿ ಆರ್ ವೇಟಿಂಗ್ ಫಾರ್ ದಟ್ ಸಾಹೇಬ. ಓಕೆ, ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್ ಬಾಲಾಜಿ ಅವರೇ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸ್ಪೆಂಡಿಂಗ್ ಯುವರ್ ವ್ಯಾಲ್ಯೂಬಲ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಇವಾಗ ಏನಾಗಿದೆ, ವಾಟ್ಸ್ ಹ್ಯಾಪನಿಂಗ್ ಐ ಟೆಲ್ ಯು, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಬ್ರೆಂಟ್ ಕ್ರೂಡ್ ಆಯಿಲ್, ಅನದರ್ ಕ್ರೂಡ್ ಆಯಿಲ್. ಈಗ ಮುಂಚೆ ಏನಾಗ್ತಾ ಇತ್ತು, ಈ ಬ್ಯಾರಲ್ ಈಸ್ ನಥಿಂಗ್ ಬಟ್ 159 ಲೀಟರ್ಸ್. ಒನ್ ಬ್ಯಾರಲ್ ಈಸ್ ನಥಿಂಗ್ ಬಟ್ 159 ಲೀಟರ್ಸ್, ಸರಿ ಸುಮಾರು 160 ಲೀಟರ್ ಅಂತ ಅನ್ಕೊಳ್ಳೋಣ. ನಮಗೆ 160 ಲೀಟರ್ನಲ್ಲಿ ನಾವು ಅದನ್ನ ಇಂಪೋರ್ಟ್ ಮಾಡಿಸ್ಕೊಳ್ಬೇಕು ಅಂತಂದಾಗ ಅದರ ರಿಫೈನರಿ ಕಾಸ್ಟು ಸರಿ ಸುಮಾರು 1 ಲೀಟರ್ ಮೇಲೆ ₹7.35 ಅಷ್ಟು ಬೀಳ್ತಾ ಇತ್ತು. ಅದಾದ್ಮೇಲೆ ಅದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ನಮಗೆ ಬೇಸ್ ಪ್ರೈಸ್ ಅಂತ ಕರೀತಾರೆ. ಕ್ರೂಡ್ ಆಯಿಲ್ದು ಮಾತ್ರ ಹೇಳ್ತಾ ಇರೋದು ನಾನು. ಆ ಕ್ರೂಡ್ ಆಯಿಲಿನ ಬೇಸ್ ಪ್ರೈಸ್ ಇದೆಯಲ್ಲ, ಅದು ಸರಿ ಸುಮಾರು ₹57 ಬೇಸ್ ಪ್ರೈಸ್ಗೆ ಬಂದು ಬೀಳ್ತಾ ಇತ್ತು. ರಿಫೈನು ಮತ್ತೊಂದು ಮಗದೊಂದು ಆದ್ಮೇಲೆ ಅದ್ರ ಪ್ರೈಸು ಇನ್ನೊಂದಿಷ್ಟು ಜಾಸ್ತಿ ಆಗ್ತಾ ಇತ್ತು. ಅದ್ರ ಮೇಲೆ ಏನು ಇಂಪೋರ್ಟ್ ಟ್ಯಾಕ್ಸ್ ಬೀಳ್ತಾ ಇತ್ತು ಜನಕ್ಕೆ. ಅದ್ರ ಮೇಲೆ ಮತ್ತೊಂದೇನು ಬೀಳ್ತಾ ಇತ್ತು, ಇಂಪೋರ್ಟ್ ಟ್ಯಾಕ್ಸ್ ನಂತರದಲ್ಲಿ ಸೆಂಟ್ರಲ್ದು ಟ್ಯಾಕ್ಸ್ ಬೀಳ್ತಾ ಇತ್ತು. ಅದರ ಜೊತೆಗೆ ಏನ್ ಬೀಳ್ತಾ ಇತ್ತು, ಕರ್ನಾಟಕದ ವಿಷಯಕ್ಕೆ ಬರುವಾಗ ಕರ್ನಾಟಕ ಸ್ಟೇಟ್ ಟ್ಯಾಕ್ಸ್ ಅಂತ ಬೀಳ್ತಾ ಇತ್ತು. ಅಂದ್ರೆ ಎಷ್ಟು ಕರ್ನಾಟಕ ಸ್ಟೇಟ್ ಟ್ಯಾಕ್ಸ್ ಎಷ್ಟು ಇವಾಗ್ಲೂ ಬೀಳ್ತಾ ಇತ್ತು ಅಂತಲ್ಲ, ನಾನು ಹೇಳ್ತಾ ಇರೋದು ಮುಂಚೆ ಕಡಿಮೆ ಇದ್ದಾಗ್ಲೂ ಬೀಳ್ತಾ ಇತ್ತು, ಇವಾಗ ಜಾಸ್ತಿ ಇದ್ದಾಗ್ಲೂ ಬೀಳ್ತಾ ಇದೆ ಅಂತ. ಎಷ್ಟು? ಸರಿ ಸುಮಾರು 29.85% ಆಫ್ ಕರ್ನಾಟಕ ಸ್ಟೇಟ್ ಟ್ಯಾಕ್ಸ್ ಬೀಳ್ತಾ ಇದ್ದಿತ್ತು. ಅರ್ಥ ಆಯ್ತಲ್ಲ? ಇವೆಲ್ಲ ಸೇರಿ ಲಾಸ್ಟ್ ಕೊನೆದಾಗಿ ಡೀಲರ್ ಹತ್ರ ಬಂದಾಗ, ಅಂದ್ರೆ ಪೆಟ್ರೋಲ್ ಬಂಕಿಗೆ ಬಂದಾಗ, ಆ ಪೆಟ್ರೋಲ್ ಬಂಕಿನ ಮಾಲೀಕರಿಗೆ ಡಿಪೆಂಡ್ಸ್ ಆನ್ ದಿ exact oil, whether it is petrol or diesel, depending on petrol ಅಥವಾ ಡೀಸೆಲ್, ಒಂದು ಡೀಲರ್ ಕಮಿಷನ್ ಬಂದು ₹3.5 ಇಂದ ₹4 ತನಕ ಆಗ್ತಾ ಇತ್ತು. ಸೊ ಅಷ್ಟಾದಾಗ ಏನಾಗ್ತಾ ಇತ್ತು, ಎಂಡ್ ಯೂಸರ್ ಅಂತ ನಾವೇನ್ ಕರಿತೀವಿ. ಎಂಡ್ ಯೂಸರ್ ಅಂದ್ರೆ ಯಾರು ಸ್ವಾಮಿ? ಎಂಡ್ ಯೂಸರ್ ಅಂದ್ರೆ ನಾನು, ನೀವು, ಪುಟ್ಟಣ್ಣ, ರಾಮಣ್ಣ, ಮುನಿಯಪ್ಪ, ಪಿಳ್ಮುನ್ಶಾಮಪ್ಪ, ಅವರು, ಇವರು, ಸುಭಾಷು, ಸರೋಜಾ, ಮುನ್ಶಾಮಣ್ಣ, ಇವರೆಲ್ಲರೂ ನಮ್ಮಂಥವ್ರು. ಗೊತ್ತಾಯ್ತಾ? ನಾವು ನಮ್ಮಂಥವ್ರು. ನಮಗೆ ಎಂಡ್ ಯೂಸರ್ಗೆ ಡೀಸೆಲ್ಗೆ 90+, ಪೆಟ್ರೋಲ್ಗೆ ಅರೌಂಡ್ 103 to 104 rupees. ಇದು ನಾನು ಡಿಸೆಕ್ಷನ್ ಆಫ್ ಕ್ರೂಡ್ ಆಯಿಲ್ ನಿಮ್ಗೆ ಹೇಳ್ತಾ ಇರೋದು. ಇಲ್ಲಿ ಇಷ್ಟೆಲ್ಲ ಬೀಳ್ತಾ ಇದ್ದಾಗ ಕೂಡ ನಮಗೆ ಯಾವುದೇ ಸಮಸ್ಯೆ ಆಗ್ತಾ ಇರಲಿಲ್ಲ ಇನ್ ಟರ್ಮ್ಸ್ ಆಫ್ ಸಪ್ಲೈ ಚೈನ್. ಈ ಕ್ಷಣಕ್ಕೂ ಕೂಡ ನಮಗೆ ಯಾವುದೇ ತೊಂದರೆ ಇಲ್ಲ ಇನ್ ಟರ್ಮ್ಸ್ ಆಫ್ ಸಪ್ಲೈ ಚೈನ್. ಬಟ್ ಏನಾಗಿದೆ ಅಂತಂದ್ರೆ, ಕ್ರೂಡ್ ಆಯಿಲ್ನ ಬೆಲೆ ಜಾಸ್ತಿ ಆಗಿದ್ರು ಈಗ $100-120 ಆಗಿದೆ. ಮುಂಚೆ 60-70 ಇತ್ತು. ಅಷ್ಟು ಜಾಸ್ತಿ ಆಗಿದ್ರೂ ಕೂಡ ನಮ್ಮ ದೇಶಕ್ಕದು ಸಮಸ್ಯೆ ಆಗ್ತಾ ಇಲ್ಲ. ಕಾರಣ ಏನು ಅಂದ್ರೆ, ನಮಗೆ ಸಪ್ಲೈ ಚೈನ್ ಚೆನ್ನಾಗಿದೆ. ರಷ್ಯಾದಿಂದ ನಮಗೆ ಅಗ್ಗವಾಗಿ ಬರ್ತಾ ಇದೆ ಕ್ರೂಡ್ ಆಯಿಲ್. 40 ದೇಶಗಳಿಂದ ನಾವು ಕ್ರೂಡ್ ಆಯಿಲ್ನ ತರಿಸ್ಕೊಳ್ತೀವಿ. ನಮಗೇನು ಸಮಸ್ಯೆ ಆಗ್ತಾ ಇಲ್ಲ ಇನ್ ಟರ್ಮ್ಸ್ ಆಫ್ ಡೀಸೆಲ್ ಮತ್ತು ಪೆಟ್ರೋಲ್. ಬಟ್ LPG ಸಮಸ್ಯೆ ಇದೆ. ಯಾಕಂದ್ರೆ ಸ್ಟ್ರೈಟ್ ಆಫ್ ಹಾರ್ಮೂಸ್ ಇಂದ ಸಿಕ್ಕಾಪಟ್ಟೆ ಹಡಗುಗಳು ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾವೆ. ನಮಗೂ ಕೂಡ ಅದರಿಂದ ತೊಂದರೆ ಆಗಿದೆ, ಅದನ್ನು ಒಪ್ಕೊಳ್ತೀನಿ. ಯಾಕಂದ್ರೆ ನಾವು ವಿ ಆರ್ ಗ್ಯಾಸ್ ಡಿಪೆಂಡೆಂಟ್ ನೇಷನ್ ಆಲ್ಸೋ, ಆಯಿಲ್ ಅಂಡ್ ಗ್ಯಾಸ್ ಡಿಪೆಂಡೆಂಟ್ ನೇಷನ್ ಆಲ್ಸೋ. ನಮ್ಮಲ್ಲೇ ಉತ್ಪಾದನೆ ಆಗುತ್ತೆ ಸ್ವಲ್ಪ ಗ್ಯಾಸು, ಬಟ್ ನಾವು ಇಂಪೋರ್ಟ್ ಕೂಡ ತುಂಬಾನೇ ಜಾಸ್ತಿ ಮಾಡಿಕೊಳ್ತೇವೆ. ಬಟ್ ಇವಾಗ ಏನಾಗ್ತಾ ಇದೆ ಅಂತಂದ್ರೆ, ಬ್ಯಾರಲ್ಗೆ ಸಿಕ್ಕಾಪಟ್ಟೆ ಬೆಲೆ ಜಾಸ್ತಿ ಆಗಿರೋದ್ರಿಂದ ಇವರು ಈ ಪೆಟ್ರೋಲ್ ಬಂಕ್ನ ಮಾಲೀಕರಿಗೆ ಪೆಟ್ರೋಲ್ ಸಪ್ಲೈ ಮಾಡೋಕ್ಕಿಂತ ಮುಂಚೆ ಈ ಕಂಪನಿಗಳು, 3 ಕಂಪನಿಗಳೇನಿದೆ, IOCL, HPCL,
BPCL, ಈ ಎಲ್ಲ ಕಂಪ್ನಿಗಳೇನಿದ್ದಾವೆ, ಈ ಕಂಪ್ನಿಗಳವ್ರು ಏನು ಮಾಡ್ತಾ ಇದ್ದಾರೆ ನೋಡ್ರಿ, ಇವಾಗ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ನಿಮಗೆ ನಾವು ಯಾವ ಕಾರಣಕ್ಕೂ ಕ್ರೆಡಿಟ್ ಫೆಸಿಲಿಟಿ, ಸಾಲದ ಫೆಸಿಲಿಟಿ ಕೊಡೋದಿಲ್ಲ. ಸುಮ್ಮನೆ ನೀವು ಅಡ್ವಾನ್ಸ್ ಕಟ್ಟಿ ತಗೊಂಡೋಗಿ. ಇವರೇನು ಹೇಳ್ತಾ ಇದ್ದಾರೆ ಪೆಟ್ರೋಲ್ ಬಂಕ್ ಮಾಲೀಕರು, ಅಟ್ಲೀಸ್ಟ್ ಬೆಳಗ್ಗೆ ನೀವು ಪೆಟ್ರೋಲ್ ಹಾಕಿ ನಾವು ಸಂಜೆ ಹೊತ್ತಿಗೆ ನಿಮಗೆ ದುಡ್ಡು ಕೊಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ಪೆಟ್ರೋಲೇ ಸರಿಸುಮಾರು 80 ಲಕ್ಷ ಲೀಟರ್ ಪ್ರತಿದಿನಕ್ಕೆ ಖರ್ಚಾಗುತ್ತೆ. ಡೀಸೆಲ್ ಅದಕ್ಕಿಂತ ಒಂದು ಸ್ವಲ್ಪ ಲಕ್ಷ ಲೀಟರ್ನಷ್ಟು ಖರ್ಚಾಗುತ್ತೆ. ಇಡೀ ದೇಶದಲ್ಲಿ 13ರಿಂದ 14 ಕೋಟಿ ಲೀಟರ್ ಪ್ರತಿದಿನಕ್ಕೆ ಭಾರತ ದೇಶದಲ್ಲಿ ಪೆಟ್ರೋಲ್ ಪ್ರತಿದಿನಕ್ಕೆ ಖರ್ಚಾಗುತ್ತೆ. ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ನಮಗೆ ಇಲ್ಲ ಕಚ್ಚಾ ತೈಲ ಅಂತ ಅಲ್ಲ, ಅಥವಾ ಪೆಟ್ರೋಲ್ ಡೀಸೆಲ್ ಇಲ್ಲ ಅಂತ ಅಲ್ಲ. It is also not because of the disruption of the supply chain. It is because of these companies. ಅವರು ಸಾಲ ಕೊಡ್ತಾ ಇಲ್ಲ ಪೆಟ್ರೋಲ್ ಡೀಸೆಲ್ನ. ಅರ್ಥ ಆಯ್ತಾ? ಯಾರೋ ದುಡ್ಡಿರೋನು ಸಿಕ್ಕಾಪಟ್ಟೆ ಒಂದು 25 ಪೆಟ್ರೋಲ್ ಬಂಕ್ ಇಟ್ಕೊಂಡಿರೋನು ತಗೊಂಡ್ಬಿಡ್ತಾನೆ ಪಾಪ. ಯಾರೋ ಒಂದು 2 ಪೆಟ್ರೋಲ್ ಬಂಕ್ ಇಟ್ಕೊಂಡಿರೋರಿಗೆ ತಗೊಳಕ್ಕಾಗೋದಿಲ್ಲ. ಅವ್ರು 5 ದಿನ ನಮಗೆ ಟೈಮ್ ಗ್ರೇಸ್ ಪೀರಿಯಡ್ ಕೊಡಿ ಅಂತಾನೆ ಕೇಳಿ ಪೆಟ್ರೋಲ್ ಹಾಕಿಸ್ಕೊಳ್ಳೋದು. ಇಲ್ಲಿ ತನಕ ಕೂಡ ಈವನ್ ದಿಸ್ ಮೊಮೆಂಟ್ ಅದೇ ಪರಿಪಾಠ ಇದ್ದಿದ್ದು. ಸಡನ್ ಆಗಿ ನೀನು ಅಡ್ವಾನ್ಸ್ ಕೊಡು, ನಾನು ಪೆಟ್ರೋಲ್ ಹಾಕಲ್ಲ ನಿನ್ನ ಪೆಟ್ರೋಲ್ ಬಂಕ್ಗೆ ಅಂತ ಈ ಕಂಪನಿಗಳು ಹೇಳಿದ್ರೆ ಬಂಕ್ ಮಾಲೀಕರು ಬಂದ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಗೊತ್ತಾಯ್ತಾ? ದಿಸ್ ಇಸ್ ದ ಪ್ರಾಬ್ಲಮ್. ಹಾಗಾಗಿ ಜನ ಸುಖ ಸುಮ್ಮನೆ ಪ್ಯಾನಿಕ್ ಅಟ್ಯಾಕ್ಗೆ ಒಳಗಾಗಿ ನುಗ್ಗಬೇಕಾದಂತಹ ಅವಶ್ಯಕತೆ ಕಾಣಿಸ್ತಾ ಇಲ್ಲ. ಐ ಬಿಲೀವ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಶುಡ್ ಇಂಟರ್ವೀನ್. ಪ್ಯಾನಿಕ್ ಅಟ್ಯಾಕ್ ಆಗ್ತಾ ಇದ್ರು ಚೆನ್ನಾಗಿದೆ ಗೊಂಬೆ ಆಟ ನೋಡ್ಕೊಂಡು ಕುಂತ್ಕೊಂಡಿರೋಣ ಅಂತ ಕುಂತ್ಕೊಂಡಿರೋದಲ್ಲ ಸೊಮ್ಮೆ. ದ ಗವರ್ಮೆಂಟ್ ಆಫ್ ಇಂಡಿಯಾ ಶುಡ್ ಇಂಟರ್ವೀನ್. ಮಧ್ಯ ಬರಬೇಕು. ಇವರೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಓನ್ಡ್ ಅನ್ನೋದಕ್ಕಿಂತ ಸೆಂಟ್ರಲ್ ಗವರ್ಮೆಂಟ್ನ ಅಂಡರ್ಟೇಕಿಂಗ್ ಅಂತ ಕರಿತೀವಿ. ಅಧೀನದಲ್ಲಿ ಬರುವಂಥ, ಅದರ ಕೆಳಗಡೆ ಬರುವಂಥ ಆಯಿಲ್ ಸಪ್ಲೈ ಕಂಪನೀಸ್, HPCL, BPCL, IOCL, ಇವರೆಲ್ಲರೂ ಕೂಡ ದೇ ವಿಲ್ ಹ್ಯಾವ್ ಟು ಲಿಸನ್ ಟು ವಾಟ್ ದಿ ಸೆಂಟ್ರಲ್ ಗವರ್ಮೆಂಟ್ ವಿಲ್ ಸೇ. ಅರ್ಥ ಆಯ್ತಾ? ನಾನು ಬಹಳ ನೀಟಾಗಿ ಹೇಳ್ತಾ ಇದ್ದೀನಿ. ದೇರ್ ಇಸ್ ನೋ ಡಿಸ್ರಪ್ಷನ್ ಇನ್ ಸಪ್ಲೈ ಚೈನ್. ಬಟ್ ವಾಟ್ ದಿ ಸೆಂಟ್ರಲ್ ಗವರ್ಮೆಂಟ್ ಇಸ್ ಡೂಯಿಂಗ್? ಯಾಕೆ ಹೇಳ್ತಾ ಇಲ್ಲ ಪೆಟ್ರೋಲ್ ಬಂಕ್ನವ್ರಿಗೆ, ಪೆಟ್ರೋಲ್ ಬಂಕ್ನ ಮಾಲೀಕರಿಗೆ ಬಂದು ಪೆಟ್ರೋಲ್ ಹಾಕ್ತಾರಲ್ಲ ಈ ಕಂಪ್ನಿಗಳವ್ರಿಗೆ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ನಿಮಗೆ ತೊಂದರೆ ಆಗ್ತಾ ಇದೆಯಾ LPGದು ಮತ್ತು ಡೀಸೆಲ್ದು ಹಾಗೂ ಪೆಟ್ರೋಲ್ದು? ಸೊ ಪೆಟ್ರೋಲ್ ಯಾಕೆ ನಿಜವಾಗಿಯೂ ಖಾಲಿ ಆಗ್ತಾ ಇದೆಯಾ, ಡೀಸೆಲ್ ಯಾಕೆ ನಿಜವಾಗ್ಲೂ ಖಾಲಿ ಆಗ್ತಾ ಇದೆಯಾ, ಅದ್ರ ಬಗ್ಗೆ ಇನ್ಫ್ಯಾಕ್ಟ್ ಬಹಳ ವಿಶದವಾಗಿ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡಿ ಆಯಿತು. ಈಗ LPG, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ವಿಷಯಕ್ಕೆ ಬರೋಣ. ಈ ಸತ್ಯದ ಸ್ಫೋಟ ಏನಿದೆ ಬಹಳ ನೇರವಾಗಿ ಆಗಬೇಕು. ಇಲ್ಲದೆ ಇರೋದಕ್ಕೆ ಬಣ್ಣ ಕಟ್ಕೊಂಡು, ಇಲ್ಲದೆ ಇರೋದಕ್ಕೆ ಮಜಾ ಮಾಡಿಕೊಂಡು, ಸುಳ್ಳುಗಳು ಹೇಳ್ಕೊಂಡು, ಶೋಕಿಗಳು ಮಾಡ್ಕೊಂಡು, ಇಲ್ಲದೆ ಇರೋ ಸುದ್ದಿಗಳನ್ನು ಬಿತ್ತರಿಸ್ಕೊಂಡಿರೋದಲ್ಲ. ಅಥವಾ ಜನರನ್ನ ಹೆದರ್ಸ್ಕೊಂಡ್ಬಿಟ್ಟು ಚೆನ್ನಾಗಿ ಭಯ ಬೀಳಿಸ್ಬಿಟ್ಟು ಅವ್ರನ್ನ, ಬರ್ರಪ್ಪ ಡೀಸೆಲ್ ಎಲ್ಲ ಖಾಲಿ ಆಗ್ಬಿಡ್ತು, ಬನ್ರಪ್ಪ ಪೆಟ್ರೋಲ್ ಎಲ್ಲ ಖಾಲಿ ಆಗ್ಬಿಡ್ತು ಅಂದ್ಬಿಟ್ಟು ಅವ್ರನ್ನ ರೊಚ್ಚಿಗೆ ಬಸ್ಬಿಟ್ಟು ಒಂದು 4 ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯಾಮ್ರಾ ತಗೊಂಡು ಹೋಗ್ಬಿಟ್ಟು ನೋಡಿ ನೋಡಿ ಸ್ವಾಮಿ ಹಿಂಗೆ ಆಗ್ಬಿಡ್ತು ಅಂತ ಜನರ ಮುಂದೆ ಮತ್ತೆ ಮತ್ತೆ ಅದನ್ನು ಪ್ರದರ್ಶಿಸಿ ಅವ್ರನ್ನ ಹೆದರಿಸ್ಕೊಂಡು ಕೂತ್ಕೊಳ್ಳೋದಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಿ ಹ್ಯಾವ್ ಟು ಬಿ ವೆರಿ ಪ್ರಾಕ್ಟಿಕಲ್. ಸೊ LPGದು ಸಮಸ್ಯೆ ಇದೆ ನಮಗೆ, ಬಿಕಾಸ್ ವಿ ಆರ್ ಹೆವಿಲಿ ಗ್ಯಾಸ್ ಡಿಪೆಂಡೆಂಟ್. ನಮ್ಮಲ್ಲಿ ಯಾವುದೇ ಗ್ಯಾಸ್ ಬಹಳ ದೊಡ್ಡ ಮಟ್ಟಕ್ಕೆ ನಾವು ಉತ್ಪಾದನೆ ಮಾಡಲ್ಲ. ಅಪ್ ಟು ಸಮ್ ಎಕ್ಸ್ಟೆಂಟ್ ವಿ ಡೂ ಆಫ್ ಕೋರ್ಸ್, ಬಟ್ ಸ್ಟ್ರೈಟ್ ಆಫ್ ಹಾರ್ಮೂಸ್ನಲ್ಲಿ ತೊಂದರೆ ಆಗಿದೆ. ಇರಾನ್ ವಾಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಗ್ಯಾಸ್ ಸಪ್ಲೈಯರ್ಸ್ ನಮಗೆ, and Qatar was one of the largest gas suppliers. Of course namak tondre agide, but we don't seem to have any problem with diesel and petrol. Venkatesh anta Bengaluru inda call madidare, ಮಾತಾಡೋಣ. ವೆಂಕಟೇಶ್ ನಮಸ್ಕಾರ. ವೆಂಕಟೇಶ್ ಅವರು ನಮಸ್ತೆ. ವೆಂಕಟೇಶ್ ಜಿ ನಮಸ್ಕಾರ. ಓಕೆ, ಆಲ್ ರೈಟ್, ದಟ್ಸ್ ಓಕೆ, ಫೈನ್. ಈ ಕಚ್ಚಾ ತೈಲ ಕಟ್ಟಾದಂಗೆ ಒಂದೊಂದ್ಸಲ ಕಾಲ್ಗಳು ಕಟ್ಟಾಗ್ತವೆ, ಏನು ಮಾಡೋಕ್ಕಾಗಲ್ಲ. It happens. So ನಮ್ಮ ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇದೆ. 08069156610, 0806915
6633 ಮತ್ತೊಂದ್ಸಲ ಹೇಳ್ತೀನಿ ನಿಮಗೆ 080615691 ಮತ್ತೆ ವೆಂಕಟೇಶ್. ನಮಸ್ಕಾರ ವೆಂಕಟೇಶ್ ಅವ್ರಿಗೆ. ನಮಸ್ತೆ ಚಂದನ್ ಶರ್ಮಾ ಅವರೇ. ಹೇಗಿದ್ದೀರಿ ವೆಂಕಟೇಶ್ ಜಿ? ಥ್ಯಾಂಕ್ ಯು ಸರ್. ತಾವು ಹೇಗಿದ್ರಿ? ಆಲ್ ಗುಡ್ ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್, ಹೇಳಿ ಸರ್. ಥ್ಯಾಂಕ್ ಯು ಸರ್. ಐ ಹ್ಯಾವ್ ಅ ದಿಸ್ ಸಜೆಷನ್, ಸ್ಮಾಲ್ ಸಜೆಷನ್ ಪ್ಲೀಸ್. ಪೆಟ್ರೋಲ್ ಬಂಕ್ ಅವರುಗಳಿಗೆ. ಪ್ಲೀಸ್. ಈಗ ಅನಾವಶ್ಯಕವಾಗಿ ಪೆಟ್ರೋಲ್ ಬಾಟಲ್ಗಳಲ್ಲಿ ತುಂಬೋದು, ಕ್ಯಾನ್ಗಳಲ್ಲಿ ತುಂಬೋದು. ತಾವು ತೋರಿಸ್ತಾ ಇದ್ದೀರಾ, ಬ್ಯಾರಲ್ಗಳಲ್ಲಿ ತುಂಬ್ತಾ ಇದ್ದಾರೆ. ಇದೆಲ್ಲ ಫಸ್ಟ್ ಕಡಿವಾಣ ಹಾಕ್ಬೇಕಾಗತ್ತೆ. ಅನ್ನೆಸೆಸರಿಯಾಗಿ ಇದೆಲ್ಲೋ ಹೋಗಿ ಸ್ಟಾಕ್ ಆಗ್ತಾ ಇದೆ. ನಿಜ, ವೆರಿ ಟ್ರೂ. ಒಂದು. ಇನ್ನೊಂದು, ಪೆಟ್ರೋಲ್ ಬಂಕ್ ಅವರು ಸ್ವಯಂ ಚಾಲಿತವಾಗಿ ಅವರೇ ಈಗ ತಕ್ಷಣಕ್ಕೆ ಬೇಕಾಗಿರುವಂತ ದ್ವಿಚಕ್ರ ವಾಹನಗಳಿಗೆ ಸೀಮಿತವಾದಂತ ಪೆಟ್ರೋಲ್ 5 ಲೀಟರ್ ಅಷ್ಟಕ್ಕೆ ಸೀಮಿತಗೊಳಿಸಿದ್ವಿ. ಹಾಗೂ 4 ಚಕ್ರ ವಾಹನಗಳಿಗೆ 25 ಲೀಟರ್ ಅಷ್ಟಕ್ಕೆ ಸೀಮಿತಗೊಳಿಸ್ಬಿಟ್ರೆ ಆ 10% 30% ಏನೇನು ಉಳಿಕೆ ಮಾಡ್ಕೊಳ್ತಾರೋ ಮತ್ತೊಬ್ಬರಿಗೆ ಸಹಕಾರ ಆಗುತ್ತದು. ಅನ್ನೆಸೆಸರಿ ಆಗಿ ಇವಾಗ ನೋಡಿ 10 ಲೀಟರ್ ತುಂಬಿಕೊಳ್ಳೋ 2 ವೀಲರ್ ಅವರು ಬೇಕು ಅಂತ 10 ಲೀಟರ್ ತುಂಬಿಸ್ಕೊತಾರೆ. ಈಗ ಅವ್ರಿಗೆ ಬೇಕಾಗಿರೋದು 5 ಲೀಟರ್. ಎಲ್ಲಿ ಸಿಟಿಲಿ ಓಡಾಡಕ್ 5 ಲೀಟರ್ ಅಂದ್ರೆ ಇನ್ನೊಂದಿನ 2 ದಿನ ಬಿಟ್ಟು ಅಥವಾ ನಾಳೆ ಬರ್ಲಿ ಮತ್ತೆ 5 ಲೀಟರ್ ತುಂಬಿಸ್ಕೋಬಹುದು. ವೆರಿ ಟ್ರೂ. ಅಂಡ್ ಇಟ್ ವಿಲ್ ನಾಟ್ ಬೇಗನೂ ತುಂಬಿಕೊಂಡಾಗುತ್ತೆ, ಸಮಯಾವಕಾಶ ಸಿಗುತ್ತೆ, ಆಮೇಲೆ ಬೇರೆಯವ್ರಿಗೂ ಅವಕಾಶ ಸಿಗುತ್ತೆ, ಎಲ್ರಿಗೂ ಪೆಟ್ರೋಲ್. ಅವಾಗ ಅಭಾವ ಅನ್ನೋದು ಇರೋದೇ ಇಲ್ಲ. 4 ಲೀಟರ್ 4 ಚಕ್ರ ವಾಹನಗಳಿಗೂ ಊರಾಚೆ ಹೋಗ್ಲಿಕ್ವರೆಗೂ ಅವ್ರಿಗೆ 25 ಲೀಟರ್ಗೂ ಸೀಮಿತಗೊಳಿಸಿದ್ರು. ಪಕ್ಕದೂರ್ಗೆ ಹೋಗ್ಲಿ ಅವ್ರು ಬೇಕಾದ್ರೆ. ಇಲ್ಲ ಸುಮ್ಮನೆ ಇವಾಗ ನೋಡಿ 35 ಲೀಟರ್ ತುಂಬಿಸ್ಕೊತಾರೆ, ಮನೇಲಿ ಹೋಗಿ ಗ್ಯಾರೇಜ್ ಅಲ್ಲಿ ನಿಲ್ಸ್ತಾರೆ. ಅನ್ನೆಸೆಸರಿ ಈ 10 ಲೀಟರ್ಸ್ ಏನು 35-25 ಉಳಿಯುತ್ತೆ. ಆ 10 ಲೀಟರ್ಗೆ ಇನ್ನೊಂದು 2-3ನೇ ಗಾಡಿಗಳಿಗೆ ವ್ಯವಸ್ಥೆ ಆಗುತ್ತೆ ಪೆಟ್ರೋಲ್. ವೆಂಕಟೇಶ್ ಅವರೇ, ನಿಮ್ಮ ವಿಶ್ಫುಲ್ ಥಿಂಕಿಂಗ್ ಇದೆಯಲ್ಲ, ನಂಗೆ ಬಹಳ ಇಷ್ಟ ಆಯ್ತು. ನೀವು ಹೇಳ್ತಾ ಇರೋದು 100ಕ್ಕೆ 100 ನಿಜ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇವಾಗ ಏನಾಗ್ತಾ ಇದೆ, ಜನರ ಮನಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಇಟ್ ಈಸ್ ಪ್ಯಾನಿಕ್ ಬೈಯಿಂಗ್. ನಾಳೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ರೀ, ಇವತ್ತು 5 ಲೀಟರ್ ಹಾಕ್ಸ್ಕೊಂಡ್ರೆ ನಾಳೆಗೆ ನನಗೆ ಇನ್ನೊಂದು 2 ಲೀಟರ್ ಸಿಗುತ್ತೋ ಇಲ್ವೋ ಅನ್ನುವ ಪ್ಯಾನಿಕ್ ಕ್ರಿಯೇಟ್ ಮಾಡಿದಾರಲ್ಲ. ಈ ಪ್ಯಾನಿಕ್ ಕ್ರಿಯೇಟ್ ಮಾಡೋದಕ್ಕೆ ಹಲವು ಕಾರಣಗಳಿದಾವೆ, ಹಲವು ಶಕ್ತಿಗಳಿದಾವೆ. ನಾನು ಮುಗಿಸ್ಬಿಡ್ತೀನಿ. ಒಂದೇ ನಿಮಿಷ ವೆಂಕಟೇಶ್ ಸರ್, ಒಂದೇ ನಿಮಿಷ. ಜಸ್ಟ್ ಗಿವ್ ಮಿ ಎ ಮಿನಿಟ್. ನೀವು ಹೇಳ್ತಾ ಇರೋದು 100ಕ್ಕೆ 100 ನಿಜ. ದೇರ್ ಶುಡ್ ಬಿ ಲಿಮಿಟೇಷನ್ ಅಂತ. 5 ಲೀಟ್ರು 2 ವೀಲರ್ಗೆ, 25 ಲೀಟ್ರು 4 ವೀಲರ್ಗೆ, ಕಾರ್ಗೆ. ನನಗೆ ಅರ್ಥ ಆಗತ್ತೆ. ನೀವು ಹೇಳ್ತಾ ಇರೋದು ಅಬ್ಸಲ್ಯೂಟ್ಲಿ ಒಂದ್ ರೀತಿ ಸ್ಟ್ರೀಟ್ ಸ್ಮಾರ್ಟ್ ಮೂವ್ ಅಂತ ಕರಿತೀವಲ್ಲ, ಆ ರೀತಿ ನೀವು ಹೇಳ್ತಾ ಇರೋದು. ಐ ಟೋಟಲಿ ಅಗ್ರಿ ವಿತ್ ಯು. ಬಟ್ ಅದನ್ನ ಪೆಟ್ರೋಲ್ ಬಂಕ್ನವರು ಆ ತೀರ್ಮಾನಕ್ಕೆ ಇಮಿಡಿಯೇಟ್ಲಿ ಬರಕ್ ಆಗೋದಿಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ಅವರು ಸರ್ಕಾರಕ್ಕೆ ಬ್ಯಾಕ್ ಡೋರ್ ಎಂಟ್ರಿ ಇಂದಾದ್ರೂ ಹೇಳ್ಬೇಕಾಗತ್ತೆ. ನಾವು ಇಲ್ಲ, ಸರ್ಕಾರಕ್ಕೂ ಹೇಳಕ್, ಸರ್ಕಾರದ ವಿಷಯಕ್ಕೆ ಬರೋದಾದ್ರೆ ಸರ್ಕಾರ ಹೇಳುತ್ತೆ, ನಮ್ಮ ಹತ್ರ ಪೆಟ್ರೋಲ್ ಡೀಸೆಲ್ಗೆ ಕೊರತೆನೇ ಇಲ್ಲ, ಸುಖ ಸುಮ್ನೆ ಪ್ಯಾನಿಕ್ ಬೈಯಿಂಗ್ ಯಾಕೆ ಮಾಡ್ತಾ ಇದ್ದೀರಿ, ಪ್ಯಾನಿಕ್ ಡಿಸ್ರಪ್ಷನ್ ಯಾಕೆ ಮಾಡ್ತಾ ಇದ್ದೀರಿ, ವಿ ಹ್ಯಾವ್ ನೋ ಅಬ್ಸಲ್ಯೂಟ್ ಡಿಸ್ರಪ್ಷನ್ ಪೆಟ್ರೋಲ್ಗೆ ಡೀಸೆಲ್ಗೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದ್ ಕಡೆ ಜನಕ್ಕೆ, ಇನ್ಕ್ಲೂಡಿಂಗ್ ಮೀಡಿಯಾ ಹೌಸಸ್ ಇಂದ ಏನ್ ಸುದ್ದಿ ಹೋಗ್ತಾ ಇದೆ ಅಂತಂದ್ರೆ, ಖಾಲಿ ಆಗ್ಬಿಟ್ಟಿದೆ ಪೆಟ್ರೋಲು, ಏನೂ ಇಲ್ಲ. ಜನಕ್ಕೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಈ ಬರಪೀಡಿತ ಪ್ರದೇಶದಲ್ಲಿ ಇವತ್ತು ಊಟ ಸಿಗೋದು ನಾಳೆ ಊಟ ಸಿಗಲ್ವೋ ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತಲ್ಲ ಒಂದೊಂದ್ಸಲ. ಆ ತರ ಇವತ್ತು ನಾಳೆ ಊಟ ಸಿಗದೆ ಇದ್ರೆ ಏನ್ ಮಾಡೋದು, ಅದಕ್ಕೆ ನಾಳೆ ಊಟ ಇವತ್ತಿಗೆ ಇಟ್ಕೊಂಡ್ಬಿಡೋಣ ಅನ್ನುವ ಮನಸ್ಥಿತಿ ಜನರದಷ್ಟೇ. ಯಾಕೆ ಹಿಂಗ ಆಗ್ತಾ ಇರೋದು ಅಂದ್ರೆ, ದೇರ್ ಇಸ್ ನೋ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಫ್ರಮ್ ಎನಿ ಒನ್. ಊರಲ್ಲಿ ಇರೋರೆಲ್ಲ ಸೇರ್ಕೊಂಡು ಬರೀ ಭಯ ಇಡ್ಸಕ್ಕೆ ಉಟ್ಕೊಂಡಿದ್ದಾರೆ ಅಂತ ಅನ್ಸ್ತಾ ಇದೆ. ನೋಡಿ, ಬ್ಯಾರಲ್ ಅಲ್ಲಿ ಒಬ್ರು ಯಾರೋ ಟ್ರ್ಯಾಕ್ಟರ್ ಅಂತ ಒಂದು ಬ್ಯಾರಲ್ ತುಂಬಿಸ್ಕೊಳ್ಳಿ. ವೆರಿ ಟ್ರೂ, ಐ ಅಗ್ರಿ. 10 ಲೀಟರ್ ಕ್ಯಾನು, ನೀರ್ ಕುಡಿಯೋ ಕ್ಯಾನ್ಗಳು, 20 ಲೀಟರ್ ಕ್ಯಾನು, 5 ಲೀಟರ್ ಕ್ಯಾನು, ಆಮೇಲೆ 10 ರೂಪಾಯಿ ಬಿಸ್ಲೇರಿ ವಾಟರ್ ಬಾಟ್ಲು, 20 ರೂಪಾಯಿ ಬಿಸ್ಲೇರಿ ವಾಟರ್ ಬಾಟ್ಲು, ಅದೆಲ್ಲ ನೀವ್ ಹೇಳ್ದಂಗೆ ಅವೆಲ್ಲ ವೆರಿ ಇಂಜೂರಿಯಸ್, ಅವೆಲ್ಲ ಹೈಲಿ ಇನ್ಫ್ಲೇಮಬಲ್ ಪ್ರಾಡಕ್ಟ್ಸ್, ಅವೆಲ್ಲ ಪೆಟ್ರೋಲ್ ಡೀಸೆಲ್ ಎಲ್ಲ. indirectly it is also acting on arms and effects. They can go into making another issue. ಇದಕ್ಕೆಲ್ಲ ಫಸ್ಟ್ ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಅವ್ರೆ ಇವ್ರಿಗೆ ದೇ ಆರ್ ನಾಟ್ ಸಪೋಸ್ ಟು ಡೂ ಇಟ್, ದೇ ಆರ್ ಡೂಯಿಂಗ್ ಇಟ್, ಮಾಡ್ತಾನೆ ಇದ್ದಾರೆ. ಅವ್ರ ಮೇಲೆ ಕ್ರಮ ತಗೋಬೇಕು. ಯಾರಿಗ್ ಗೊತ್ತು, ನೀವ್ ಹೇಳ್ದಂಗ ಆ ಬ್ಯಾರಲ್ ಗಳಲ್ಲಿ ತುಂಬಿಸ್ಕೊಂಡು ಹೋಗೋದು, ಕ್ಯಾನಲ್ ತುಂಬಿಸ್ಕೊಂಡು ಹೋಗೋದು, ಇನ್ನೊಂದ್ ಕಡೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ 180 ರೂಪಾಯಿ ಮಾರ್ಕೆಟ್ ತುಂಬಿಸ್ಕೊಂಡು ಹೋಗ್ತಾ ಇದ್ರು ಯಾರಿಗ್ ಗೊತ್ತ ಹೇಳಿ. ಹೂ ನೋಸ್ ಅಲ್ವಾ? ಯು ಆರ್ ರೈಟ್ ಸರ್. ನೋಡೋಣ, ನೀವು ಬಹಳ ವಿಶ್ಫುಲ್ ಥಿಂಕಿಂಗ್ ನಿಮ್ದು. ಐ ರಿಯಲಿ ಲೈಕ್ ವಾಟ್ ಯು ಸೆಡ್. ನೋಡೋಣ, ಹೋಪ್ಫುಲಿ ನಮಗೆಲ್ಲ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತಾನೆ ಭಾವಿಸೋಣ. ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್ ಅವರೇ. ಶಶಿ ಅಂತ ನಾಗರಭಾವಿಯಿಂದ ಕರೆ ಮಾಡಿದ್ದಾರೆ. ಶಶಿ ನಮಸ್ಕಾರ. ಶಶಿ ಅವರೇ ನಮಸ್ತೆ.
ಶಶಿ ಅವರಿಗೆ ನಮಸ್ಕಾರ. ನಮಸ್ಕಾರ ಸರ್. ಓ ನಮಸ್ತೆ, ಹೇಗಿದ್ದೀರಿ ಸಾಹೇಬ್ರು? ಚೆನ್ನಾಗಿದ್ದೀವಿ ಸರ್. ಹೇಳಿ ಯಜಮಾನ್ರೆ, ಏನ್ ಸಮಾಚಾರ? ಇಲ್ಲಿ ನಾಗರಬಾವಿಯಿಂದ ಮಾತಾಡೋದು. ಇವಾಗ ನೋಡಿ, ಸಿಲಿಂಡರ್ ನಾವು 7ನೇ ತಾರೀಕು ಬುಕ್ ಮಾಡಿದ್ದು. ಲಾಸ್ಟ್ 1 ವೀಕ್ ಇಂದ ಇವತ್ತು ಬರುತ್ತೆ ಅಂತ 3-4 ದಿನ ಕನ್ಫರ್ಮ್ ಮಾಡಿದ್ರು ಏಜೆನ್ಸಿಗೆ ನಾವು ಮಾಡಿದ್ದಕ್ಕೆ. ಅದು ಬೆಳಗಿಂದ ಸಂಜೆವರೆಗೂ ಫೋನ್ ಮಾಡಿದ್ದಕ್ಕೆ ಯಾವಾಗ್ಲೂ ಒಂದ್ಸಲಿ ತಗೊಳ್ಳೋರು. ತಗೊಂಡಾಗ ಇವತ್ತು ಬರುತ್ತೆ ಅಂತಂದ್ರು, ಬರ್ಲಿಲ್ಲ. ನೆಕ್ಸ್ಟ್ ಡೇ ಕಾಲ್ ಮಾಡಿದ್ವಿ, ಇಲ್ಲ ಇವತ್ತು ಬರುತ್ತೆ ಅಂದ್ರು. ಆತರ 3-4 ದಿನ ಹಂಗ್ ನಡೀತು. ಅದಾದ್ಮೇಲೆ ಇವಾಗ ಏನ್ ಮಾಡಿದಾರೆ ಅಂತಂದ್ರೆ, ಫೋನ್ ಅನ್ನು ತೆಗೆದ್ಬಿಟ್ಟು ಪಕ್ಕದಲ್ಲಿ ಇಟ್ಬಿಡ್ತಾರೆ. ಫೋನ್ ರಿಸೀವ್ ಮಾಡ್ತಾನೆ ಇಲ್ಲ ಬೆಳಗಿನ ಸಂಜೆವರೆಗೂ. ಇದರಿಂದ ಏನಾಗುತ್ತೆ, ಪಬ್ಲಿಕ್ ಗೆ ಪ್ಯಾನಿಕ್ ಆಗೋ ತರ ಆಗುತ್ತೆ. ಪ್ರತಿಯೊಬ್ರು ಏಜೆನ್ಸಿ ಹತ್ರ ಬಂದು ಚೆಕ್ ಮಾಡೋ ತರ ಆಗ್ತಾ ಇದೆ. ಸೊ ಏಜೆನ್ಸಿ ಹತ್ರ ಹೋದ್ರೆ ನಿಮ್ಗೆ ನಾಳೆ ಕಳಿಸ್ತೀವಿ, ತೀರಾ ಅರ್ಜೆಂಟ್ ಇದ್ರೆ ನೀವು ನಮ್ ಗೋಡೌನ್ಗೆ ಹೋಗಿ ಗೋಡೌನ್ ಅಲ್ಲಿ ಕಲೆಕ್ಟ್ ಮಾಡಿ, ಆತರ ಒಂದು ಮೆಸೇಜ್ ಕೊಡ್ತಾ ಇದಾರೆ. ಇವಾಗ ಗ್ರಾಹಕರು ಗೋಡೌನ್ಗೆ ಹೋಗಿ ಕಲೆಕ್ಟ್ ಮಾಡೋಂತ ಪರಿಸ್ಥಿತಿ ಏನಿದೆ. ಇವಾಗ ಬುಕ್ಕಿಂಗ್ ಎಲ್ಲ ಆನ್ಲೈನ್ ಆಗ್ಬೇಕಾರೆ ಬುಕ್ಕಿಂಗ್ ರೆಫರೆನ್ಸ್ ನಂಬರ್ ಆನ್ಲೈನ್ ಜನರೇಟ್ ಆಗುತ್ತೆ. ಇವಾಗ ಡಿಸ್ಟ್ರಿಬ್ಯೂಷನ್ ಅದ್ರ ಪ್ರಕಾರ ಆಗ್ಬೇಕಲ್ವಾ? ಹೌದು, ಸಿಸ್ಟಮ್ ನ ತರದೇನ್ ಕಷ್ಟ ಏನಿಲ್ಲ. ಅಂದ್ರೆ ನನ್ಗನ್ಸುತ್ತೆ ಈ ಏಜೆನ್ಸಿನವ್ರು ಏನಿದ್ದಾರೆ, ಅವ್ರು ಮನ್ಸ್ ಮಾಡಿದ್ರೆ ಇದು ಚಿಟ್ಕೆನಲ್ಲಿ ಈ ಸಮಸ್ಯೆನ ಬಗೆಹರಿಸಬಹುದು. ಬಟ್ ಈ ಸಮಸ್ಯೆ ಬಗೆಹರಿಯೋದು ಯಾರಿಗೂ ಬೇಕಿಲ್ಲ ಅಂತ ಅನ್ಸುತ್ತೆ. ಈಗ ಆಫ್ ದೇರ್ ಓನ್ ಇಂಟ್ರೆಸ್ಟ್. ಐ ಅಗ್ರಿ ವಿತ್ ಯು. ಬಟ್ ಇವಾಗ ನನಗೆ ಒಂದ್ ವಿಷಯ ಹೇಳಿ, ನಿಮ್ಮ ಮನೇಲಿ 2 ಸಿಲಿಂಡರ್ ಕನೆಕ್ಷನ್ ಇದೆಯಾ, ಒಂದೇನಾ? 2 ಸಿಲಿಂಡರ್ ಕನೆಕ್ಷನ್ ಇದೆ. ಒಂದು ಖಾಲಿ ಆಗಿದೆ, ಇನ್ನೊಂದು ಕೂಡ ಆಲ್ಮೋಸ್ಟ್ 35-40 ಡೇಸ್ ಆಗೋಗಿದೆ ನಮ್ದು. ಇನ್ನೊಂದು ಆಲ್ಮೋಸ್ಟ್ ಖಾಲಿ ಆಗ್ತಾ ಬರ್ತಾ ಇದೆ. ಎನಿ ಡೇ, ಮೇ ಬಿ ಟುಮಾರೋ ಅದು ಕೂಡ ಖಾಲಿ ಆಗೋ ಒಂದು ಚಾನ್ಸ್ ಇದೆ. ನೀವು ಬುಕ್ ಮಾಡಿದಿರಿ, OTP ಬಂತು, ರೆಫರೆನ್ಸ್ ನಂಬರ್ ಬಂತು, ಇಂತಿಷ್ಟು ದಿನಕ್ಕೆ ಬರುತ್ತೆ ಅಂತೆಲ್ಲ ಆಯ್ತಾ ನಿಮ್ದು? OTP ಬರ್ತಾನೆ ಇಲ್ಲ. OTP ನಮಗೆ ಮುಂಚೆಯಿಂದಾನು ಬರ್ತಾನೆ ಇಲ್ಲ. ಬಟ್ ಬುಕ್ ಮಾಡಿ ಒಂದು 2-3 ಡೇಸ್ಗೆ ಇದು ಬುಕ್ ಮಾಡಿದ ತಕ್ಷಣ ರೆಫರೆನ್ಸ್ ನಂಬರ್ ಅಂತೂ ಬರೋದು. ಆಮೇಲಿಂದ ಒಂದು 3-4 ಡೇಸ್ ಅಲ್ಲಿ ಸಿಲಿಂಡರ್ ಡೆಲಿವರಿ ಆಗ್ತಾ ಇತ್ತು. ಯಾವ್ದು ನಿಮ್ದು ಕನೆಕ್ಷನ್? ಯಾವ್ದು? HP, ಹಿಂದೂಸ್ತಾನ್ ಪೆಟ್ರೋಲಿಯಂ. ಹೌದು. ಓಕೆ, ನಿಮ್ದು ಎಲ್ಲಿ ಏಜೆನ್ಸಿ? ನಾಗರಬಾವಿಲಿರೋ ಏಜೆನ್ಸಿನಾ? ನಾಗರಬಾವಿ. ಏನ್ ಕಾರಣ ಏನ್ ಕೊಡ್ತಾರೆ, ಯಾಕೆ ಲೇಟ್ ಆಗ್ತಾ ಇದೆ ಅಂತ ಕೇಳಿದಕ್ಕೆ? ಕಾರಣ ಏನು ಕೊಡೋದೇ ಇಲ್ಲ. ಇವತ್ ಕೇಳಿದ್ರೆ ಸುಮ್ನೆ ನಾಳೆ ಬರುತ್ತೆ ಅಂತ 3-4 ದಿನ ಹೇಳಿದ್ರು. ಇವತ್ ಕೇಳಿದ್ದಕ್ಕೆ ಸ್ಟಾಕ್ ಬಂದಿರ್ಲಿಲ್ಲ ಅಂತ ಹೇಳ್ತಾರೆ. ಇವಾಗ ಏನಾರಾಗ್ಲಿ, ಅವರು ಫೋನ್ ಪಕ್ಕದಲ್ಲಿ ಎತ್ತಿಡ ಅಂತ ಪರಿಸ್ಥಿತಿ ಇಲ್ಲ ಅಲ್ವಾ? ಈಗ ಪಬ್ಲಿಕ್ ಇಷ್ಟ ಪ್ಯಾನಿಕ್ ಆಗಿರುವಾಗ ಇವ್ರು ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಪ್ರತಿಯೊಬ್ರು ಏಜೆನ್ಸಿ ಹತ್ರ ಬಂದು ಕ್ಯೂ ನಿಲ್ಲೋದು, ಇವೆಲ್ಲ ಆಗೋದಕ್ಕೆ ಅದೇ ತಾನೇ ಕಾರಣ. ಅಬ್ಸಲ್ಯೂಟ್ಲಿ. ನಾನು ಅಷ್ಟೇ, ನೆನ್ನೆ ವಾಟ್ ಯು ಸೇಯಿಂಗ್ ಇಸ್ ರೈಟ್. ನಾನು ಅಷ್ಟೇ ನೆನ್ನೆ ಒಂದು HP ಗ್ಯಾಸ್ ಏಜೆನ್ಸಿ ಮುಂದೆ ಒಂದು 500 ಜನ ನಿಂತ್ಕೊಂಡಿದ್ದೆ ನೋಡ್ದೆ ನಾನು ನೆನ್ನೆ ಬೆಂಗಳೂರು. ಅಲ್ಲ, ನಾ ಹೇಳೋದೇನು ಅಂದ್ರೆ, ಈ HP ಏಜೆನ್ಸಿನವ್ರು ಯಾರನ್ನ ಸೀನಿಯರ್ ಆಫೀಸರ್ ಯಾರನ್ನ ಇದನ್ನ ಗಮನಿಸಬೇಕು. ಜೊತೆಗೆ ಇದಕ್ಕೆ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು. ಫೋನ್ ಎತ್ತಿಡಲ್ಲ, ಫೋನ್ ಎತ್ತಿಡ್ತಾರೆ, ಮತ್ತೆ ಹಾಫ್ ಶಟರ್ ಹೇಳ್ಕೊಂಡು ಕೂತ್ಕೋತಾರೆ ಅಂದ್ರೆ ಏನಿದ್ರ ಅರ್ಥ? ಟ್ರೂ, ಅಗ್ರೀಡ್. ಇಲ್ಲ, ಅವ್ರಿಗೆ ಅಷ್ಟು ಮಾಡಕ್ ಆಗಲ್ಲ ಅಂತಂದ್ರೆ ದೇ ಶುಡ್ ಕ್ಲೋಸ್ ಡೌನ್. ಬೇರೆ ಯಾರಿಗನ ಕೊಡ್ಲಿ. ನಮ್ ದೇಶದಲ್ಲಿ ಸುಮಾರು ಜನ ನಿರುದ್ಯೋಗಿಗಳಿದ್ದಾರೆ, ಅವ್ರು ಇದನ್ನ ಚೆನ್ನಾಗಿ ನಡೆಸ್ಕೊಂಡ್ ಬರ್ತಾರೆ. ಇವತ್ತಿನ ಯೂತ್ ಏನಿದ್ದಾರೆ, ಅವ್ರಿಗೆ ಎನರ್ಜಿನೂ ಇದೆ, ವಿಷನ್ ಇದೆ, ಮಿಷನ್ ಇದೆ. ರೈಟ್, ಲೆಟ್ಸ್ ಸಿ ಹೌ ಇಟ್ ಗೋಸ್ ಸರ್. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಚಂದನ್ ಅಂತ ಹಾಸನದಿಂದ ಕರೆ ಮಾಡಿದ್ದಾರೆ. ಚಂದನ್ ನಮಸ್ತೆ. ನಮಸ್ತೆ. ಹೇಳಿ ಚಂದನ್ ಅವ್ರು, ಹೇಗಿದ್ದೀರಿ? ಪರವಾಗಿಲ್ಲ. ಇದು ಗ್ಯಾಸಿಂದ ಏನಾರು ಮುಗೀತಾ ಬಂತ ಸರ್? ಗ್ಯಾಸಿಂದ ಸ್ಟ್ರೈಕ್ ಮುಗೀತಾ ಬಂತ? ಎಲ್ಲರೂ ಸಿಕ್ಕುತ್ತಾ? ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಕಡಿಮೆ ಇದೆ. ನಾವು ಸಿಕ್ಕಾಪಟ್ಟೆ ಇಂಪೋರ್ಟ್ ಮಾಡ್ಕೊಂತೀವಿ. ಇಲ್ಲಿನ ಕಂಪ್ನಿಗಳಿಗೆ ಸ್ವಲ್ಪ ಜಾಸ್ತಿ ಉತ್ಪಾದನೆ ಮಾಡಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಸದ್ಯಕ್ಕೆ ಸ್ವಲ್ಪ ದಿನದ ಮಟ್ಟಿಗೆ ಗ್ಯಾಸಿನ ಸಮಸ್ಯೆ ಬಗೆಹರಿಯೋ ತರ ಕಾಣಿಸ್ತಾ ಇಲ್ಲ ಚಂದನ್ ಅವರೇ. ಹೌದು ಸರ್. ಏನ್ ಸಮಸ್ಯೆ ಆಗ್ಬಿಟ್ಟಿದ್ಯಾ ನಿಮ್ಗೆ? ಹೌದು ಸರ್, ಸಮಸ್ಯೆ ಅಂದ್ರೆ ಪಾಪ ನಮ್ಮ ಅಮ್ಮಿಗಿಂತ ತುಂಬಾ ಜನಕ್ಕೆಲ್ಲ ತೊಂದರೆ ಆಯ್ತು ಸರ್. ನಿಮ್ಮನೇಲಿ ಏನ್ ಗ್ಯಾಸ್ ಕನೆಕ್ಷನ್ ಪ್ರಾಬ್ಲಮ್ಮಾ ನಿಮ್ಮನದು? ನಮ್ದು ಪ್ರಾಬ್ಲಮ್ ಇದೆ. ಕೆಲವ್ರದೆಲ್ಲ ತುಂಬಾ ಗೋಳಾಡ್ತಿದಾರೆ. ನೋಡಂತ ತಡ್ರಿ, ಅದೇನೋ ಬರ್ತದೆ ಅಂತಾರೆ, ನಾವು ಉತ್ಪಾದನೆ ಜಾಸ್ತಿ ಮಾಡ್ಕೊಂಡಿದೀವಿ ಅಂತಾರೆ. ಕೆಲವು ಕಡೆ ಹೋರ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಕೆಲವು ಕಡೆ ಕೆಲವು ಕಡೆ ಕಳ್ರು ಇರ್ತಾರಲ್ಲ ಕೆಲವರು, ಅವರೆಲ್ಲ ಕಳ್ರದ್ ಏನೇನ್ ಲ್ಯಾಂಗ್ವೇಜ್ ಅಲ್ಲಿ ಬೈಬೇಕು ಗೊತ್ತಾಗಲ್ಲ ನನಗೆ. ಸುಮಾರು ಕಡೆ ಗೋಡನ್ನಲ್ಲಿ ತುಂಬಿಸ್ಕೊಂಡು ಇಟ್ಕೊಂಡ್ಬಿಡ್ತಾರ ತಾತನ ಮನೆ ಆಸ್ತಿ ಇದ್ದಂಗೆ. ಅದರಿಂದಾನು ಸಮಸ್ಯೆ ಆಗ್ತಾ ಇದೆ. ಚಂದನ್ ಅವ್ರು ಹೇಳ್ತೀನಿ ಕೇಳಿ, ಈ ಸಮಸ್ಯೆ ಬಂದಾಗಿ ಈ ಮಜಾ ಮಾಡೋರು ಕೆಲವರು ಸುಮಾರು ಜನ ಇರ್ತಾರೆ. ಸಮಸ್ಯೆ ಬರುತ್ತಲ್ಲ, ಸಮಸ್ಯೆ ಬರ್ಲಿ ನಾನ್ ಜಾಸ್ತಿ ದುಡ್ಡು ಮಾಡ್ಕೊಂಡು ಮಜಾ ಮಾಡ್ತೀನಿ ಅನ್ನೋರು ಇರ್ತಾರಲ್ಲ, ಒಬ್ಬೊಬ್ಬನ್ನೇ ತಗೊಂಡ್ಬರ್ಬೇಕು ಕೆರೆಗೆ ಹಾಕಕ್. ಅವನ್ನ ಒಬ್ಬೊಬ್ಬನ್ನೇ ಇಡಬೇಕು, ಆಯ್ತಾ? ಬಹಳ ಸಿಟ್ಟು ಬರುತ್ತೆ ನನ್ಗಂತವ್ರ ಬಗ್ಗೆ. ಥ್ಯಾಂಕ್ ಯು. ಯಾದಗಿರಿಯಿಂದ ಮತ್ತೊಬ್ರು ಕರೆ ಮಾಡಿದ್ದಾರೆ, ಅವ್ರು ಮಾತಾಡ್ಸೋಣ. ಬಸವನಗೌಡ್ರ. ಗೌಡ್ರೆ ನಮಸ್ತೆ. ಗೌಡ್ರೆ ನಮಸ್ತೆ ಸರ್. ಏನ್ ಗೌಡ್ರ ಸಮಾಚಾರ? ನಮ್ಮ ಯಾದಗಿರಿಯಲ್ಲಿ ಗೌಡ್ರೆ ಗೂಡ್ರ, ಶಾಪೂರ, ಸುರ್ಪುರ್ ತಾಲೂಕಾರಿ ಸರ್.
ಗೌಡ್ರೆ. ರೈತರಿಗೆ ಬೆಳಿಗ್ಗೆ ಡೀಸೆಲ್ ಹಾಕ್ತಾರೆ, ಮಧ್ಯಾಹ್ನ ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಹಾಕಿ ಬಿಡ್ತಾರೆ ಸರ್. ಮಧ್ಯಾಹ್ನ ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಹಾಕಿ ಬಿಡ್ತಾರೆ ಸರ್ ಪಂಪ್ಗಳ. ಯಾವಾಗಿಂದ ಇದು? ಈ ಸರ್ 2 days ಇಂದ ನಡೆದವ ಸರ್. 2 days. ಅದಕ್ಕೆ ರೈತರಿಗೆ ಹೊಲ ಗದ್ದೆ ಇದು ಮಾಡೋದಕ್ಕೆ ತೊಂದರೆ ಆಗಿದೆ ಸರ್. ಹಾಕಿದ್ರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಮೋಟರ್ ಓಡ್ಸಕ್ ಆಗ್ತಾ ಇಲ್ಲ, ಜನರೇಟರ್ ಆನ್ ಮಾಡಕ್ ಆಗ್ತಾ ಇಲ್ಲ. ಇಲ್ಲ ಸರ್, ಡೀಸೆಲ್ ನೋ ಸ್ಟಾಕ್ ಅಂತಾರೆ ಸರ್. ಈ ಸಮಸ್ಯೆ ಏನಂದ್ರೆ ಗೌಡ್ರೆ, ಸರ್ ಈ ಸಮಸ್ಯೆ ಏನಾಗಿದೆ ಅಂದ್ರೆ ಈ ಸುಮಾರು ಕಂಪ್ನಿಗಳಿದಾವೆ, ಹಿಂದೂಸ್ತಾನ್ ಪೆಟ್ರೋಲಿಯಮ್ಮು, ಭಾರತ್ ಪೆಟ್ರೋಲಿಯಮ್ಮು, ಆ ತರದೆಲ್ಲ ಕೆಲವು ಕಂಪ್ನಿಗಳು ಸರ್ಕಾರದ ಕೆಳಗ್ ಬರ್ತಾವು. ಓಕೆ, ಅವೆಲ್ಲ ಏನ್ ಮಾಡಕತ್ತಾವ ಅಂದ್ರೆ, ಮುಂಚೆ ಈ ಪೆಟ್ರೋಲ್ ಬಂಕ್ ನವರಿಗೆ ಸ್ವಲ್ಪ ಸಾಲ ಕೊಡ್ತಾ ಇದ್ವು, ಒಂದ್ 5 ದಿನ ಆದ್ಮೇಲೆ ಕೊಟ್ರಪ್ಪ ನೀವು ದುಡ್ಡನ್ನ ಅಂತ. ಆಯ್ತಾ, ಇವಾಗ ಸಾಲ ಕೊಡಂಗಿಲ್ಲ ಅಂತ ಅವ್ರು. ಈಗ 1-2 ದಿನದಿಂದ ಸಾಲ ಕೊಡೋದ್ ನಿಲ್ಸಾರ ಅವ್ರು. ಗೊತ್ತಾಯ್ತೇನು? 2 ದಿನದಿಂದ ಸಾಲ ಕೊಡೋದ್ ನಿಲ್ಸ್ಬಿಟ್ರು. ನೀವು ಮುಂಚಾಕ ನಾವು ದುಡ್ಡು ಕೊಡ್ಬೇಕು ನಮಗ, ಇಲ್ಲ ಅಂದ್ರೆ ಕೊಡಂಗಿಲ್ಲ ನಿಮ್ಗೆ ಪೆಟ್ರೋಲ್ ಡೀಸೆಲ್ ಅಂತ ಕುಂತಾರ ಅವ್ರು. ಅಲ್ರಿ, ಅವ್ರವ್ರ ಸಮಸ್ಯೆಗಳು ಸರ್ಕಾರಗಳು ಇದು ಮಾಡಿ ರೈತರಿಗೆ ಯಾಕೆ ತೊಂದರೆ ಇದು ಮಾಡ್ತಾರೆ ಸರ್? ರೈತರಿಗೆ ಸಮಸ್ಯೆ, ನಮಗೂ ಸಮಸ್ಯೆ, ನಿಮ್ಗೂ ಸಮಸ್ಯೆ, ಎಲ್ರಿಗೂ ಸಮಸ್ಯೆ. ಹ್ಞೂ ಸರ್. ಅದಕ್ಕಾಗಿ ಇವೆರಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳ್ತೀವಿ ಸರ್. ಇಂಟರ್ವ್ಯೂನ್ ಆಗ್ಬೇಕು ಸರ್ಕಾರಗಳು. ಆಮೇಲೆ ಇಲ್ಲಿನ ಸ್ಟೇಟ್ ಗವರ್ಮೆಂಟು ಅಷ್ಟೇ ಇಂಟರ್ವ್ಯೂನ್ ಆಗ್ಬೇಕು ಇಂಥ ವಿಷಯಗಳಲ್ಲಿ. ಇಲ್ಲಿನ ರಾಜ್ಯ ಸರ್ಕಾರಗಳು ಅಷ್ಟೇ, ರಾಜ್ಯ ಸರ್ಕಾರದ ಅಧೀನದಲ್ಲೂ ಸುಮಾರು ಬರ್ತವು. ಅವು ಮಾತಾಡ್ಬೇಕು. ರೈತರ ಹಿತಾಸಕ್ತಿ, ಜನರ ಹಿತಾಸಕ್ತಿ ಅವೆಲ್ಲ ಬರ್ತವು. ಅದೇ ಸರ, ಗ್ಯಾಸ್, ಅನಿಲ್ ಗ್ಯಾಸ್ ಇದು ಮಾಡ್ಬೇಕು, ಎಲ್ಲ ಇದು ಮಾಡ್ಬೇಕು ಸರ್. ಇವ್ರು ಸರ್ಕಾರದವರು ಮುಂಜಾಗ್ರತೆ ಕೈಗೊಳ್ಬೇಕ್ರಿ. ನೋಡಂತಡ್ರಿ ಗೌಡ್ರೆ, ನಾವು ಸರ್ಕಾರದ ಗಮನಕ್ಕೆ ಇದನ್ನ ತರೋ ಪ್ರಯತ್ನ ಮಾಡೋಣ. ಸರ್ಕಾರಕ್ಕೇನು ಗೊತ್ತಿಲ್ಲ ಅಂತ ಏನಿಲ್ಲ. ಸ್ವಲ್ಪ ಕಣ್ಣಿಗೆ ನಾಲ್ಕು ಕೂಲಿಂಗ್ ಗ್ಲಾಸ್ ಜಾಸ್ತಿ ಹಾಕೊಂಡು ಮಲ್ಕೊಂಡಿರ್ತಾರೆ ಅಷ್ಟೇ ಅವರು. ಮಾತಾಡೋಣ ಇರಿ. ಅವ್ರಿಗೆ ಬಡದ್ ಎಬ್ಸ್ರಿ ಸರ್, ನಾವು ಹೋರಾಟ ಮಾಡ್ತೀವಿ. ಅವ್ರು ಎದ್ದೇ ಇರ್ತಾರೆ. ಅವ್ರು ಬಡದ್ ಎಬ್ಸೋದ್ ಹೆಂಗೆ? ಅವ್ರು ಮಲ್ಕೊಂಡಿರ್ತಾನೆ ಎದ್ದೇಳಕ್ಕೆ. ನೀವು ಮಲ್ಕೊಂಡಿರೋ ಎಬ್ಬಿಸ್ಬೋದು, ಕಳ್ಳಿದ್ದೆ ಮಾಡೋನ್ ಎಲ್ಲಿಂದ ಎಬ್ಸ್ತೀರಿ ನೀವು? ಇಲ್ಲ ಸರ್, ನಾವು ಹೋರಾಟ ಮಾಡಿ ನಾವು ಎಬ್ಬಿಸ್ತೀವಿ ಸರ್. ಮಾಡಂತಡ್ರಿ. ಥ್ಯಾಂಕ್ ಯು. ಸುಷ್ಮಿತಾ ಹುಣಸೂರಿಂದ. ನಮಸ್ಕಾರ ಸುಷ್ಮಿತಾ ಅವ್ರಿಗೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್, ಏನ್ ಸಮಾಚಾರ ಹೇಳಿ? ಸರ್, ನಮ್ಗೆ ಗ್ಯಾಸ್ ಸಿಗ್ತಿಲ್ಲ, ಅದೇ ಸಮಸ್ಯೆ ಆಗಿರೋದು ಇವಾಗ. ಒಂಚೂರು ವಾಲ್ಯೂಮ್ ಅಂತ ಇರ್ತದೆ, ಟಿವಿ ವಾಲ್ಯೂಮ್. ಈಗ ರಿಮೋಟ್ ಅಂತ ಇರ್ತದಲ್ಲ, ಅದ್ರಲ್ಲಿ ಮ್ಯೂಟ್ ಅಂತ ಬಟನ್ ಇದೆಯಾ ನೋಡಿ? ಸರ್ ಮಾಡಿದ್ದೀವಿ. ಮ್ಯೂಟ್ ಅಂತ ಒತ್ಬಿಡಿ ಒಂದ್ಸಲ ಟಪಕ್ ಅಂತ. ಒತ್ತಿದ್ದೀನಿ. ಇಲ್ಲ, ನನ್ನ ವಾಯ್ಸ್ ಮತ್ತೆ ನನಗೆ ಕೇಳಿಸ್ತಾ ಇದೆ. ಮನೆ ಪಕ್ಕದ ಮನೆಯವ್ರು ಹಾಕೊಂಡಿರ್ಬೋದು ರಾಜ್ ಟಿವಿ. ಹೇಳಿ ಅಮ್ಮ, ಗ್ಯಾಸ್ ಸಮಸ್ಯೆನಾ? ಓಕೆ, ನೀ ಗೃಹಿಣಿ? ಎಷ್ಟ್ ಜನ ಇದ್ರಿ ಮನೇಲಿ? 4 ಜನ ಸರ್. 4 ಜನ. ಮಕ್ಕಳು? ಮಕ್ಳಿದ್ರು, ನಮ್ಮ ಮನೆಯವರು, ನಾನು. ಓಕೆ, ನಿಮ್ಮ ಮನೆಯವರು. ಏನ್ ಈಗ ನನಗೆ ಹೇಳಿ, ನೀವೊಬ್ಬ ಗೃಹಿಣಿ, ಪಾಪ ನಿಮ್ಮ ಮನೆ ಗ್ಯಾಸ್ ಸಮಸ್ಯೆ ಏನಾಗಿದೆ, ನೀವ್ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ರಿ ಹೇಳಿ ನನಗೆ? ಸರ್, ಗ್ಯಾಸ್ ಸಿಗ್ತಾರ, ಅದೇ ಪ್ರಾಬ್ಲಮ್ ಆಗಿರೋದು. ಈ ಕಡೆ ಸೌದೆ ಒಲೆಯಲ್ಲಿ ಮಾಡೋಣ ಅಂತ ಅಂದ್ರೆ ನಮ್ಗೆ ಜಾಗನೂ ಇಲ್ಲ ಸೌದೆ ಒಲೆಯಲ್ಲಿ ಮಾಡೋದಿಕ್ಕೆ. ಹಂಗಾಗಿ ತುಂಬಾ ಸಮಸ್ಯೆ ಆಗಿದೆ ಸರ್. ಅದು ಬುಕ್ಕಿಂಗ್ ಆಗ್ತಾನೆ ಇಲ್ಲ, ಆಗುತ್ತೆ ಅಂತ ಹೇಳ್ತಿದಾರೆ, ಆದ್ರೆ ಆಗ್ತಾನೆ ಇಲ್ಲ, ಕನೆಕ್ಟೇ ಆಗ್ತಿಲ್ಲ, ಎಷ್ಟು ಟ್ರೈ ಮಾಡಿದ್ರು. 2 ಕನೆಕ್ಷನ್ ಇದೆಯಾ ಮನೇಲಿ? 2 ಕನೆಕ್ಷನ್ ಇದೆ. ಆಲ್ರೆಡಿ ಒಂದು ಖಾಲಿ ಆಗಿದೆ, ಇನ್ನೇನ್ ಖಾಲಿ ಆಗೋಂತದ್ರಲ್ಲಿ ಅದು ಎತ್ಕೋತಾನೆ ಇಲ್ಲ ಸರ್. ಬುಕ್ ಮಾಡಿದ್ರೆ ಇನ್ನೊಂದು? ಬುಕ್ ಮಾಡಿದ್ವಿ ಸರ್, ತಗೊಂತಾನೆ ಇಲ್ಲ ಅದು ಬುಕ್ಕಿಂಗು. ಬುಕ್ಕಿಂಗೇ ತಗೋತಾ ಇಲ್ವಾ? ಏಜೆನ್ಸಿ ಅವ್ರಿಗೆ ಫೋನ್ ಮಾಡಿಲ್ವಾ? ಏಜೆನ್ಸಿ ಅವ್ರು ಕೇಳಿದ್ವಿ, ನಾವು ಹೋಗ್ಬಿಟ್ಟು ಅಲ್ಲೂ ಆಫೀಸಲ್ಲಿ ವಿಚಾರಿಸಿದಿಕ್ಕೆ, ಇಲ್ಲ ತಗೊಳುತ್ತೆ, ಹೋಗಿ ಅಂತ ಅವ್ರು ವಾಪಸ್ ಕಳಿಸ್ತಾರೆ. ಇಲ್ಲಿ ನೋಡಿದ್ರೆ ಮತ್ತೆ ಅದೇ ಸಮಸ್ಯೆ, ಬುಕ್ಕಿಂಗ್ ಆಗೋದೇ ಇಲ್ಲ. ಹೌದಮ್ಮ, ಎಲ್ಲಾ ಕಡೆ ಇಡೀ ದೇಶದಲ್ಲಿ ಗ್ಯಾಸ್ನ ಸಮಸ್ಯೆ ಬಹಳ ಸ್ಪಷ್ಟವಾಗಿ ಇದ್ದೇ ಇದೆ. ಡೀಸೆಲ್ ಪೆಟ್ರೋಲ್ ಏನ್ ಅಷ್ಟಿಲ್ಲ, ಬಟ್ ಡೀಸೆಲ್ ಪೆಟ್ರೋಲ್ ಸುಖ ಸುಮ್ನೆ ಸಮಸ್ಯೆ ಮಾಡ್ಕೊಂತಾ ಇದ್ದಾರೆ ಇವರು, ಅಥವಾ ಜನಕ್ಕೂ ಸಮಸ್ಯೆ ಮಾಡ್ತಿದ್ದಾರೆ. ನೀವು ಹೇಳ್ದಂಗೆ ಗ್ಯಾಸ್ ಸಮಸ್ಯೆ ಇದೆ. ಅದೊಂದು ಈ ಸ್ಟ್ರೈಟ್ ಆಫ್ ಹಾರ್ಮೂಸ್ ಅಂತ ಒಂದು ಜಾಗ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ, ನಿಮ್ಮ ಹುಣಸೂರಲ್ಲಿ ಒಂದು ರೋಡ್ ಇದ್ದಂಗೆ, ಒಂದು ರೋಡ್ ಬ್ಲಾಕ್ ಆಗ್ಬಿಟ್ಟಿದೆ ಅನ್ಕೊಳ್ಳಿ, ಆಯ್ತಾ? ಆ ರೋಡ್ ಬ್ಲಾಕ್ ಆಗ್ಬಿಟ್ಟಿದೆ, ಆ ರೋಡಿಂದ ಹುಣಸೂರ್ಗೆ ಬರ್ಬೇಕು, ಬೇರೆ ರೂಟ್ ತಗೊಂಡ್ಬರ್ಬೇಕು ಹುಣಸೂರ್ಗೆ, ಗೊತ್ತಾಯ್ತಾ? ಸೊ ಹಂಗಾಗಿದೆ ಅದು. ಬೇರೆ ರೂಟ್ ತಗೊಂಬರಕ್ಕೆ ಒಂದು 25 ದಿನ ಎಕ್ಸ್ಟ್ರಾ ಬೇಕು. ಅದು ಸಮುದ್ರದಲ್ಲಿ ಹಂಗಾಗಿದೆ ಇವಾಗ. ಸೊ ಹಾಗಾಗ್ಬಿಟ್ಟು ನಮ್ಗೆ ಗ್ಯಾಸ್ ಸಿಗ್ತಾ ಇಲ್ಲ. ನಮ್ಮಲ್ಲಿ ಉತ್ಪಾದನೆ ಕಡಿಮೆ ಗ್ಯಾಸಿಂದು, ನಮ್ಮಲ್ಲಿ ಅದಕ್ಕೋಸ್ಕರನೇ ಸಮಸ್ಯೆ ಆಗ್ತಾ ಇರೋದು. ಈಗ ಸೌದೆ ಒಲೆ ಅಂತೀರಿ, ಎಲ್ಲಿಂದ ತರ್ತೀರಿ? ಸೌದೆ ಎಲ್ಲಿಂದ ತರ್ತೀರಿ ನೀವು? ಫಸ್ಟ್ ಆಫ್ ಆಲ್ ಅದ್ ಹೇಳಿ ನನಗೆ. ಸೌದೆ ಅಂದ್ರೆ ಸಿಗೋ ಕಡೆ ತಗೋಬಹುದು, ಆದ್ರೆ ಜಾಗ ಬೇಕಲ್ವಾ ಸೌದೆ ಒಲೆ? ಅದು ಕಾಸ್ಟ್ಲಿನೇ ಅಲ್ವಾ ಸೌದೆನೂ? ಏನ್ ಮಾಡಕ್ಕಾಗುತ್ತೆ ಸರ್, ಅದ್ಕೊಡಂತೂ ಇರೋಕ್ಕಾಗಲ್ಲ ಅಲ್ವಾ? ಎಷ್ಟು ಕೊಡ್ತಾರೆ ಸೌದೆ? ಹೋಗ್ಲಿ ಹೇಳಿ ನನಗೆ. ಗೊತ್ತಿಲ್ಲ ಸರ್, ಅದೆಲ್ಲ ಏನಿನ್ನ ವಿಚಾರ್ಸಕ್ ಹೋಗಿಲ್ಲ. ಇನ್ನು ಸೌದೆ ತಂಟೆಗೆ ಹೋಗಿಲ್ಲ ನೀವು? ತಂಟೆಗೆ ಹೋಗಿಲ್ಲ. ಅದೇ ಮುಂದಿನ ಏನ್ ಮಾಡೋದು ಅಂತ ಹೇಳಿ ಅಂತಂದ್ರೆ ಅವರು 45 ದಿನ ಆದ್ಮೇಲೆ ಕೊಡ್ತೀವಿ, ಅದಾದ್ಮೇಲೆ ಕೊಟ್ರು ಓಕೆ, ಅದು ಕೊಡ್ತಾನೆ ಇಲ್ಲ ಸರ್. ನಮ್ದು ಹೆಚ್ಚು ಕಮ್ಮಿ 45 ದಿನ ದಾಟಿದೆ ನಾವು ಗ್ಯಾಸ್ ತುಂಬಿಸಿ,
ಅದಾದ್ರೂ ಇಲ್ಲಮ್ಮ ಆತರ ಇಲ್ಲ. ಈಗ ಒಬ್ರಿಗೆ ಲೀಗಲಿ 2 ಕನೆಕ್ಷನ್ ಇರ್ಬೋದು, ಏನು ತೊಂದರೆ ಇಲ್ಲ. ಒಂದೇ ಕಂಪನಿದು ಒಬ್ರು 2 ಕನೆಕ್ಷನ್ ಇಟ್ಕೋಬಹುದು. ಇನ್ಫ್ಯಾಕ್ಟ್ ಇನ್ನೂ ನಮ್ಮ ಮನೇಲಿ ಜಾಸ್ತಿ ಬುಕ್ಕಿಂಗ್ ಆಗ್ತಿಲ್ವಲ್ಲ ನಮ್ಗೆ. ಅದೇ ಬುಕ್ಕಿಂಗ್ ಆಗ್ತಿಲ್ಲ. ದಿಸ್ ಇಸ್ ದಿ ಪ್ರಾಬ್ಲಮ್. ನೋಡೋಣಮ್ಮ ಏನ್ ಮಾಡ್ಬೋದು. ಸಂಬಂಧಪಟ್ಟವ್ರ ಜೊತೆಗೆ ಮಾತಾಡೋಂಥ ಪ್ರಯತ್ನ ನಾವು ಮಾಡ್ತೀವಿ. ಅಷ್ಟರಲ್ಲಿ ಸ್ವಲ್ಪ ಕಾಳಜಿ ವಹಿಸಿ. ಪ್ಲೀಸ್ ಟೇಕ್ ಕೇರ್. ಓಕೆ, ಥ್ಯಾಂಕ್ ಯು. ಕೃಷ್ಣಪ್ಪನವರು ಕರೆ ಮಾಡಿದ್ದಾರೆ ತುಮಕೂರಿಂದ. ನಮಸ್ಕಾರ ಕೃಷ್ಣಪ್ಪನವರೇ. ಕೃಷ್ಣಪ್ಪನವರು ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕರೆನ. ಗ್ಯಾಸ್ ಕಟ್ ಆದಂಗೆ ಕೃಷ್ಣಪ್ಪನವ್ರ ಕರೆನೂ ಕಟ್ ಆಗಿದೆ, ಡೀಸೆಲ್ ಕಟ್ ಆದಂಗೆ ಅವ್ರ ಕರೆನೂ ಕಟ್ ಆಗಿದೆ. ಏನು ಮಾಡ್ತೀರಿ? ವಾಟ್ ವಿಲ್ ಯು ಡೂ? ಸಿ, ದಿಸ್ ಇಸ್ ದಿ ಆಕ್ಚುಯಲ್ ಪ್ರಾಬ್ಲಮ್ ಆಫ್ ದಿ ಪಬ್ಲಿಕ್. ಇದು ನಿಜವಾದ ಜನರ ದುಗುಡ, ದುಮ್ಮಾನ, ದುಃಖ, ಆತಂಕ ಮತ್ತು ಸಮಸ್ಯೆ. ಇದರ ಕಡೆಗೆ ಗಮನ ಹರಿಸಿಲ್ಲ ಅಂತಂದ್ರೆ ರಾಜ್ಯ ಸರ್ಕಾರಗಳು ಸೇರಿದಂತೆ ಯು ಆರ್ ಫೇಲಿಂಗ್ ದಿ ಸಿಸ್ಟಮ್. ನೀವು ವ್ಯವಸ್ಥೆಯನ್ನು ಹಳ್ಳ ಹಿಡಿಸ್ತಾ ಇದ್ದೀರಿ. ಇಲ್ಲ, ಕೇಂದ್ರ ಸರ್ಕಾರ ಕೊಟ್ಟಿಲ್ಲ, ನಾನೇನು ಮಾಡೋಕ್ಕಾಗುತ್ತೆ ಅಂತಂದ್ರೆ ಆಗಲ್ಲ. ಗೊತ್ತಾಯ್ತಾ? ಕೇಂದ್ರ ಸರ್ಕಾರಗಳ ಜೊತೆಗೆ ಸಮನ್ವಯತೆ ಕಾಪಾಡ್ಕೊಂಬರೋದು, ಸಮನ್ವಯತೆ ಕಾಪಾಡಿಕೊಂಡು ರಾಜ್ಯದ ಜನರ ಹಿತವನ್ನು ಕಾಪಾಡೋದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಇವೆರಡರ ಕರ್ತವ್ಯ. ಜಹಾಂಗೀರ್ ಯಾದಗಿರಿಯಿಂದ ಕರೆ ಮಾಡಿದ್ದಾರೆ. ಜಹಾಂಗೀರ್ ನಮಸ್ಕಾರ. ಯಜಮಾನ್ರೆ ಹೇಳಿ. ಯಜಮಾನ್ರೆ ನಮಸ್ಕಾರ. ಸರ್, ನಮ್ಮ ಸುರ್ಪುರ್ ತಾಲೂಕಿನಲ್ಲಿ ಗ್ಯಾಸಿಂದು ಆಮೇಲೆ ಡೀಸೆಲ್ದು ಈ ಗ್ಯಾಸಿಂದ ಮಾತ್ರ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ ಸರ್. ನಿಮ್ ಸುರ್ಪುರದಿಂದಾನೆ ಬಸನಗೌಡರು ಒಂದು ಕಾಲ್ ಮಾಡಿದ್ರಿ ಈಗ ಒಂದು 5 ನಿಮಿಷದ ಮುಂಚೆ. ಸರ್ ಬಸನಗೌಡ್ರು ಅಂತ ಹೇಳಿ ಸರ್. ಅವರು ಇದನ್ನೇ ಹೇಳ್ತಾ ಇದ್ರು, ಸೇಮ್ ಸಮಸ್ಯೆ. ರೈತರಿಗೆ ಡೀಸೆಲ್ ಇಲ್ಲ, ಮೋಟರ್ಗೆ ಪಂಪ್ಗಿಲ್ಲ, ಜನರೇಟರ್ಗಿಲ್ಲ, ಆಮೇಲೆ ಗ್ಯಾಸಿನ ಸಮಸ್ಯೆ ಆಗದೆ ಸ್ವಾಮಿ ಅಂತ ಅದೇ ಹೇಳ್ತಾ ಇದ್ರು. ಸರ್ ಗ್ಯಾಸಿಂದಂತೂ ಸಿಕ್ಕಾಪಟ್ಟೆ ಇದೆ ಸರ್. ಡೀಸೆಲ್ ಏನೋ ಸ್ಟಾಕ್ ಇರ್ಬೋದು, ಇನ್ನು 2 ತಿಂಗಳು ಆಗುವಷ್ಟು ಅದ ಅಂತ ಹೇಳ್ತಿರ್ತಾರೆ. ಆದ್ರೆ ಗ್ಯಾಸಿಂದ ಮಾತ್ರ ಸಿಕ್ಕಾಪಟ್ಟೆ ತ್ರಾಸ ಇದೆ ಸರ್. ಗ್ಯಾಸ್ ಸಿಗ್ತಾ ಇಲ್ಲ ನಿಮ್ಮನೇಲಿ ಕೂಡ? ಇಲ್ಲ ಇಲ್ಲ ಸರ್. ಈಗ ಏನಾಗಿದೆ ಸರ್, ಪ್ರಧಾನ ಮಂತ್ರಿ ಅವರು ಇದ್ರಾಗ ಉಜ್ವಲ ಯೋಜನೆ ಪೆಟ್ರೋಲ್ ಸರ್, ಈಗ ಕೊಟ್ಟಿದ್ಮೇಲೆ ಎಲ್ಲರೂ ಸೌದೆ ಒಲೆನ ಬಿಟ್ಬಿಟ್ರೆ ಸರ್. ಸೌದೆ ಒಲೆನಾ? ಸೌದೆ ಒಲೆನ ಬಿಟ್ಬಿಟ್ರೆ ಎಲ್ಲರೂ. ಈಗ ಎಲ್ಲರೂ ಫ್ರೀ ಗ್ಯಾಸ್ ಕೊಟ್ಟ ತಕ್ಷಣನೇ ಡೀಸೆಲ್ ಕಾರ್ ಮೇಲೆ. ಹೌದು. ಈಗ ಮತ್ತೆ ಅವ್ರೆಲ್ಲರೂ ಏನ್ ಮಾಡ್ಬೇಕು ಸರ್ ಇವಾಗ ಅವರು? ಹೌದು. ಸೌದೆ ಒಲೆ ಹೋದ್ರೆ ಎಲ್ಲಿ ಅಂತ ಹುಡ್ಕೊಂಡು ಹೋಗ್ತೀರಿ? ಸೌದೆ ಒಲೆನ, ಊರಿನ ಸೌದೆ ಎಲ್ಲಿಂದ ಹುಡ್ಕೊಂಡು ಹೋಗ್ತೀರಿ? ಅದೇ ಸರ್ ಕಷ್ಟ. ಇವಾಗ ಮತ್ತೆ ಏನ್ ಮಾಡ್ಬೇಕು ಸರ್? ಮತ್ತೆ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ? ಮತ್ತೆ ಏನಿಲ್ಲ. ನೋಡೋಣ, ಸರ್ಕಾರ ಎಚ್ಚೆತ್ಕೊಳ್ಳೇಬೇಕು ಸರ್. ಇದು ಬಹಳ ಜನರ ಸಮಸ್ಯೆ ಇದು. ಬಟ್ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಸಂಸತ್ನಲ್ಲಿ ಒಂದು ಭಾಷಣ ಮಾಡಿ ಹೋಗ್ಬಿಟ್ರು ಕೂಡ ನಾನು ಪ್ರಧಾನಮಂತ್ರಿಗಳ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ. ಬಟ್ ಆಗಿರುವ ಕ್ರಮಗಳ ಬಗ್ಗೆ ಮತ್ತು ಜನ ಎದುರಿಸ್ತಾ ಇರುವ ಸಮಸ್ಯೆಗಳ ಬಗ್ಗೆ ಕೂಡ ಬಹಳ ನೇರವಾಗಿ ಮಾನ್ಯ ಪ್ರಧಾನಮಂತ್ರಿಗಳು ದೇಶದ ಜನರನ್ನ ಉದ್ದೇಶಿಸಿ ಮಾತನಾಡಿದ್ರೆ ಬಹಳ ಒಳ್ಳೆಯದು ಅಂತ ನನಗನ್ಸುತ್ತೆ. ಯಾಕಂದ್ರೆ ಆಸ್ ಯು ಕ್ಯಾನ್ ಸಿ, ಕ್ರೋರ್ಸ್ ಆಫ್ ಪೀಪಲ್, ಕೋಟ್ಯಂತರ ಜನ ಈ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ದಾರೆ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಥ್ಯಾಂಕ್ ಯು. ಸುಭಾಷ್ ಮೈಸೂರಿಂದ ಕರೆ ಮಾಡಿದ್ದಾರೆ. ಸುಭಾಷ್ ನಮಸ್ಕಾರ. ನಮಸ್ಕಾರ ಸಾಹೇಬ್ರೆ, ಹೇಳಿ. ಸರ್, ನಮ್ಗೆ ಈ ಫೋನಲ್ಲಿ ಸಿಲಿಂಡರ್ ಬುಕ್ ಮಾಡ್ರೆ ಫೋನ್ ತಗೋತಿಲ್ಲ ಸರ್. ಅದು ಫೋನಲ್ಲಿ ಫೋನ್ ಬುಕ್ ಮಾಡಿದ್ರೆ ಫೋನ್ಗೆ ತಗೋತಿಲ್ಲ ಸರ್. ಅದು ಏನ ನಂಗೆ ನೀವೇನ್ ಹೇಳಿದ್ರು ಅರ್ಥವೇ ಆಗಿಲ್ಲ ನನಗೆ. ಸರ್, ಫೋನ್ ಮಾಡಿದ್ರೆ ಫೋನಲ್ಲಿ ತಗೋತೇ ಇಲ್ಲ. ಫೋನ್ ಮಾಡಿದ್ರೆ ಫೋನ್ ಮಾಡ್ತೀರಿ, ಫೋನಲ್ಲಿ ಬುಕ್ ಮಾಡಿದ್ರೆ ತಗತಾ ಇಲ್ಲ ಅಂತ ಹೇಳ್ತಿದ್ದೀರಾ ನೀವು? ಹೌದು ಸರ್. ಓಕೆ. ಗ್ಯಾಸ್ ಕನೆಕ್ಷನ್ನಾ? ಗ್ಯಾಸ್ ಕನೆಕ್ಷನ್ ಸರ್. ಎಷ್ಟು ದಿನದಿಂದ ಟ್ರೈ ಮಾಡ್ತಾ ಇದ್ದೀರಿ ಯಜಮಾನ್ರೆ? ಸರ್, ಒಂದು 6 ಟ್ರೈ ಮಾಡ್ತೀನಿ ಸರ್. ಒಂದು ರಾತ್ರಿ 10 ಗಂಟೆಗೂ ಟ್ರೈ ಮಾಡ್ತೀನಿ, ಗೊತ್ತಾಯಿಲ್ಲ ಸರ್ ಏನ್ ಮಾಡಿದ್ರು. ರಾತ್ರಿ 10 ಗಂಟೆಗೆಲ್ಲ ಟ್ರೈ ಮಾಡ್ತೀರಾ? ಹೌದು ಸರ್. ಅದೇನು ಸಿಸ್ಟಮ್ ಇಂದ ಕಾಲ್ ರಿಸೀವ್ ಮಾಡಿ ಬುಕ್ ಮಾಡ್ಕೊಳ್ಳೋದಾ ಅಥವಾ ಜನ ಫೋನ್ ಎತ್ಕೊಂಡು ಬುಕ್ ಮಾಡ್ಕೊಳ್ಳೋದಾ? ಅದು ಯಜಮಾನ್ರೆ, ಹೇಳಿ ಸರ್. ಅದು ವಾಯ್ಸ್ ಕಾಲ್ ನೀವು ಮಾಡಿದಾಗ ಸಿಸ್ಟಮ್ ನೀವು ಸೆಲೆಕ್ಟ್ ಮಾಡಿ ಬುಕ್ ಮಾಡ್ಕೊಳ್ಳೋದಾ ಅಥವಾ ಯಾರಾದ್ರೂ ಫೋನ್ ರಿಸೀವ್ ಮಾಡ್ಕೊಂಡು ಬುಕ್ ಮಾಡ್ಕೊಂತಾರ? ಇಲ್ಲ ಸರ್, ನಮ್ಮ ಫೋನ್ಗೆ ಬುಕ್ಕಲ್ಲಿ ಬರ್ಕೊಟ್ಟಿರೋ ನಂಬರ್ ನಮ್ಗೆ ಇದು ಮಾಡಿ ಅಂತವ. ಬುಕ್ ಆಗ್ತಾ ಇಲ್ವಾ? ಬುಕ್ ಆಗ್ತಾ ಇಲ್ಲ ಸರ್. ಯಾವ್ದು ನಿಮ್ದು ಕನೆಕ್ಷನ್ ಯಜಮಾನ್ರೆ? ನಮ್ದು ರವಂದೂರ್ಗೆ ಸರ್ ಕಲೆಕ್ಷನ್ ಇರೋದು. ಯಾವುದು? ರವಂದೂರು. ಓಕೆ, ಸರಿ, ಆಯ್ತು. ನೋಡೋಣ ತಡ್ರಿ ಏನ್ ಮಾಡ್ಬೋದು ಅಂತ. ಇದು ಜನರ ಮೋಸ್ಟ್ ಇಂಪಾರ್ಟೆಂಟ್ ಸಮಸ್ಯೆಗಳಲ್ಲೊಂದು. ನಂದೀಶ್ ಅಂತ ಕರೆ ಮಾಡಿದ್ದಾರೆ. ನಂದೀಶ್ ನಮಸ್ಕಾರ. ಸರ್ ನಮಸ್ತೆ ಸರ್. ಹೇಳಿ ಯಜಮಾನ್ರೆ. ನಂದೀಶ್ ಅವರು
ಸರ್ ನಮ್ಮ ಕೋಟೆ ತಾಲೂಕಲ್ಲಿ ಯಾವುದೇ ಗ್ಯಾಸ್ ಪ್ರಾಬ್ಲಮ್ ಇಲ್ಲ. ಎಲ್ಲಿ? HD ಕೋಟೆ ತಾಲೂಕು, ಮೈಸೂರು ಡಿಸ್ಟಿಕ್. ಗ್ಯಾಸ್ಗೆ ಪ್ರಾಬ್ಲಮ್ ಇಲ್ವಾ? ಪ್ರಾಬ್ಲಮ್ ಇಲ್ಲ ಸರ್, ನಮ್ಗೆ ಮೊನ್ನೆ ಬುಕ್ ಮಾಡಿದ್ರೆ ನೆನ್ನೆ ಬಂತು. ಪುಣ್ಯ ಮಾಡಿದಿರಿ ನೀವು. ಪುಣ್ಯ ಅಲ್ಲ ಸರ್, ಅದು ಯುದ್ಧ ನಡೀತಾ ಇದೆ, 1 ದಿನ 2 ದಿನ ಲೇಟ್ ಆಗ್ಬೋದು. ಆದ್ರೆ ಮಧ್ಯವರ್ತಿಗಳು ಏನೇನೋ ಮಾಡ್ಬೋದು, ಆದ್ರೆ ಕರೆಕ್ಟಾಗಿ ಬಂದು ತಲುಪ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಎಲ್ಲ ಕರೆಕ್ಟಾಗಿ ಸಿಗ್ತಾ ಇದೆ ಸರ್. ಸಿಕ್ಕಬೇಕು ಅಂತಾನೆ ನಾವು ನೀವು ಹೋರಾಟ ಮಾಡ್ತಾ ಇರೋದಲ್ವೇ? ಹೌದು ಸರ್, ಹೌದು. ಸುಮ್ನೆ ಇಲ್ದಿರೋದೆಲ್ಲ ಹೇಳ್ತಾರಲ್ಲ, ಸಿಗಲ್ಲ ಹಂಗೆ ಹಿಂಗೆ ಅದು ಇದು ಅಂತ. ಇಲ್ಲ, ಇದು ಪೆಟ್ರೋಲ್ ಡೀಸೆಲ್ದು ಒಂದ್ ಸಮಸ್ಯೆ ಆಗಿರೋದು ನಿಜ. ಏನು ಸಪ್ಲೈ ಇಲ್ಲ ಅಂತೇನಲ್ಲ. ನಾನು ಅವಾಗ್ಲಿಂದ ಹೇಳ್ತಾ ಇದ್ದಂಗೆ ಪೆಟ್ರೋಲ್ ಬಂಕ್ ನವರಿಗೆ ಸಾಲ ಕೊಡ್ತಾ ಇಲ್ಲ ಕಂಪ್ನಿಗಳವರು ಅಷ್ಟೇ. ನಾನು ಅದೇ ಹೇಳಿದ್ದು, 1 ದಿನ 2 ದಿನ ಲೇಟ್ ಆಗ್ಬೋದು. ಅದೇ ಅವರು ಫಸ್ಟ್ ಬುಕ್ ಮಾಡಿದ ತಕ್ಷಣ ಬರ್ತಾಯಿತ್ತು, ಇವಾಗ ಅಡ್ವಾನ್ಸ್ ಕೊಡ್ಬೇಕು. ಅಡ್ವಾನ್ಸ್ ಕೊಟ್ಮೇಲೆ ಬರುತ್ತೆ. ನೀವೇನು ಓದ್ಕೊಂಡಿರೋದು ಸರ್? SLC ಓದಿರೋದು ಸರ್. ಏನು? SLC ಓದೋದು ಏನು ಕಡಿಮೆ ಸಾಧನೆ ಅಲ್ಲ ಬಿಡಿ. ಏನ್ ಕೆಲಸ ಮಾಡ್ತಾ ಇರೋದು ನೀವು? ಸರ್ ಡ್ರೈವರ್ ಸರ್ ನಾನು. ಡ್ರೈವರು? ಏನ್ ಡ್ರೈವರು? ಸರ್ ಎಲ್ಲ ಗಾಡಿ ಓಡಿಸ್ತೀನಿ ನಾನು. ಕ್ಯಾಬ್ ಓಡಿಸ್ತೀನಿ, ಮತ್ತೆ ಗೂಡ್ಸ್ ಓಡಿಸ್ತೀನಿ. ಹೌದು ಸರ್. ಓಕೆ, ನೋಡಿ ಇವಾಗ ನೀವೊಂದು ವಿಷಯ ಹೇಳಿದ್ರಲ್ಲ, ಹೌದು ಸರ್, 1-2 ದಿನ 3 ದಿನ ಬರ್ತದೆ ಅಂತ. ಬಟ್ ಏನಾಗಿದೆ, ಜನಕ್ಕೆ ಒಂದ್ ರೀತಿ ಭಯ ಸೃಷ್ಟಿ ಆಗ್ಬಿಟ್ಟಿದೆ. ಹೌದೌದು. ಯಾಕಂದ್ರೆ ಕೆಲವರು ಹೇಳ್ತಾರೆ ಬರಲ್ವಂತೆ, ಅಲ್ಲಿ ಯುದ್ಧ ನಡೀತೈತೆ, ಬರಲ್ಲ ಹಂಗೆ ಹಿಂಗೆ ಅಂತ. ಆದ್ರೆ ನಮ್ಗೆ ತಲುಪ್ತಾ, ನನಗೆ ಹೇಳಿದ್ರು, ನನ್ಗೂ 25 ದಿನ ಬೇಕು ಬರಕ್ಕೆ ಅಂತ ಹೇಳಿದ್ರು. ಆದ್ರೆ ಬುಕ್ ಮಾಡಿದ್ರೆ ಮಾರಡೆಗೆ ಬಂತು ಸರ್. ಹೌದು, ಗ್ಯಾಸ್ದು ಸಮಸ್ಯೆ ಇರೋದು ನಿಜ. ಬಟ್ ಈ ಪೆಟ್ರೋಲ್ದು ಡೀಸೆಲ್ದು ನಾನೊಂದು ವಿಷಯ ಕೇಳಿದೆ. ಯಾರೋ ಒಬ್ಬ ಮೆಸೇಜ್ ಹಾಕ್ಬಿಟ್ಟಂತೆ ಪುಣ್ಯಾತ್ಮ, ಯಾವ್ದೋ ಒಂದು ದೊಡ್ಡ ಗ್ರೂಪ್ ನಲ್ಲಿ, ನಾಳೆ ಏನ್ ಸಿಗೋದಿಲ್ಲ ಇಡೀ ಇಂಡಿಯಾದಲ್ಲಿ ಅಂತ. ಜನ ಗೊತ್ತಲ್ಲ, ರೂಮರ್ ಮಾಂಗರಿಂಗ್ ಗೊತ್ತಲ್ಲ ನಿಮ್ಗೆ ಹೆಂಗಿರುತ್ತೆ ಅಂತ. ಹೇಳ್ತಾರೆ ಸರ್. ಹಾಗಾಗಿ ನೋಡೋಣ ತಡ್ರಿ, ನಿಮಗ್ ಸಿಕ್ಕಿದೆ ಸದ್ಯಕ್ಕೆ. ಖುಷಿಯಾಗಿರಿ, ಆರಾಮಾಗಿರಿ, ಮಿತವಾಗಿ ಯೂಸ್ ಮಾಡಿ. ಓಕೆ, ನಮಸ್ತೆ. ಸಂತೋಷ್ ವಿಜಯಪುರದಿಂದ ಕರೆ ಮಾಡಿದ್ದಾರೆ. ಸಂತೋಷ್ ನಮಸ್ಕಾರ. ನಮಸ್ಕಾರ ಸರ್, ಚಂದ್ರನ್ ಸರ್, ನಮಸ್ತೆ. ಹೇಳಿ ಯಜಮಾನ್ರೆ, ಏನ್ ಸಮಾಚಾರ? ಏನಿಲ್ಲ ಸರ್, ಗ್ಯಾಸ್ದು ಏನು ಪ್ರಾಬ್ಲಮ್ ಇಲ್ಲ ನಮ್ ಕಡೆ ಅಂತ ಹೇಳ್ಬೇಕಂತಂದ್ರೆ ವಿಜಯಪುರದಲ್ಲಿ ಕೆಲವೊಬ್ಬರಿಗಷ್ಟೇ ಅದು ಪ್ರಾಬ್ಲಮ್ ಆಗಿರೋದು. ಗುಡ್. ಏನಪ್ಪಾ ಅಂತಂದ್ರೆ ಈಗ ಬೀದಿ ಬರಿ ವ್ಯಾಪಾರಸ್ಥರು ಅಂತಾರಲ್ಲ, ಅವ್ರು ಜಾಸ್ತಿಯಾಗಿ ಕಮರ್ಷಿಯಲ್ ಯೂಸ್ ಮಾಡೋ ಬದ್ಲಿ ಈ ಮನೆಗೆ ಹೋಗಿ ಸಿಲಿಂಡರ್ ಕಲೆಕ್ಟ್ ಮಾಡ್ಕೊಂಡು ಈ ಅಕ್ರಮವಾಗಿ ಅವ್ರು ಯೂಸ್ ಮಾಡೋದ್ರಿಂದ ಸ್ವಲ್ಪ ಸಮಸ್ಯೆ ಆಗಿದೆ ಹೊರತು ನಿಜವಾಗ್ಲೂ ಇಲ್ಲಿ ಬಿಜಾಪುರದಲ್ಲಿ ಗ್ಯಾಸಿನ ಸಮಸ್ಯೆ ಏನಿಲ್ಲ ಹೇಳ್ಬೇಕಂತಂದ್ರೆ ಸರ್. ಬುಕ್ಕಿಂಗ್ ಕೂಡ ಕರೆಕ್ಟ್ ಆಗಿ ಆಗ್ತಾ ಇದೆ. ಯಾಕಂತಂದ್ರೆ ಒಂದು ಸಿಲಿಂಡರ್ ಬುಕ್ಕಿಂಗ್ ಮಾಡಿದ್ಮೇಲೆ 25 ದಿನ ವೇಟ್ ಮಾಡ್ಲೇಬೇಕು. ಹೌದು. ಆನ್ಲೈನ್ ನಲ್ಲಿ ಕೂಡ ಬುಕ್ಕಿಂಗ್ ಆಗ್ತಾ ಇದೆ, ಮತ್ತೆ ಗೂಗಲ್ ಪೇ ಮತ್ತೆ ಫೋನ್ ಪೇ ನಲ್ಲಿ ಕೂಡ ಸಿಲಿಂಡರ್ ಬುಕ್ಕಿಂಗ್ ಆಪ್ಷನ್ ಇದೆಯಲ್ಲ ಸರ್, ಅದರಲ್ಲಿ ಕೂಡ ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ 25 ದಿನ ಆದ್ಮೇಲೆ ನೆಕ್ಸ್ಟ್ ಡೇನೆ ಬುಕ್ಕಿಂಗ್ ಆಗುತ್ತೆ. ಬಟ್ ಕೆಲವೊಂದು ಕಸ್ಟಮರ್ ಗಳಿಗೆ ಈ ಮಾಹಿತಿ ಜಾಸ್ತಿಯಾಗಿ ಗೊತ್ತಿಲ್ಲ. ನಾನು ತಮ್ಮ ರಾಜ್ ನ್ಯೂಸ್ ಮುಖಾಂತರ ಹಾಗೂ ತಮ್ಮ ಮೂಲಕ ಏನು ವಿನಂತಿ ಮಾಡ್ತೀನಿ ಅಂತಂದ್ರೆ, ನೀವು ಜನರಿಗೆ ಪ್ಯಾನಿಕ್ ಆಗಬೇಡಿ. ಪ್ರೊಸೀಜರ್ ಈ ರೀತಿ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸದಾ ಒಂದು ಸಾರ್ವಜನಿಕರ ಒಂದು ಸಹಾಯಕ್ಕೆ ಯಾವಾಗ್ಲೂ ಸಿದ್ಧವಾಗಿದೆ ಅಂತಾನೆ ನೀವು ಹೇಳ್ಬೇಕು ಅಂತ ನಾನು ನಿಮ್ಮಂತ ವಿನಂತಿ ಮಾಡ್ಕೋತೀನಿ ಸರ್. ಆಯ್ತು ಬುದ್ಧಿ, ನಾನು ನೀವು ಹೇಳ್ದಂಗೆ ಹೇಳ್ತೀನಿ. ಬಟ್ ಒಂದ್ ವಿಷಯ ಏನು ಅಂದ್ರೆ, ಮೊದ್ಲು 21 ದಿನ ಇತ್ತು, ಆಮೇಲೆ 25 ದಿನ, 4 ದಿನಕ್ಕೆ ಎಕ್ಸ್ಟೆಂಡ್ ಮಾಡಿದ್ರು. ಅದನ್ನ ಇದೀರಾ? ಇದೀರಿ ಸರ್, ಕೇಳಿಸ್ತದೆ, ಹೇಳಿ. ಕೇಳಿಸ್ತಾ ಇದೀವಿ, ಹ್ಞೂ ಅನ್ಬೇಕು ನಾನು ಹೇಳ್ದಾಗ ನೀವು. ಹೌದು ಸರ್. ಅಲ್ವಾ, 21 ಇತ್ತು, ಆಮೇಲೆ 25 ದಿನಕ್ಕೆ ಎಕ್ಸ್ಟೆಂಡ್ ಮಾಡಿದ್ರು. ಬಟ್ ಕೆಲವ್ರಿಗೆ ಏನಾಗಿದೆ ಅಂದ್ರೆ 45 ದಿನ ಆಗಿದೆ ಅಂತೆ ಕೆಲವ್ರದ್ದು. 1-2 ಕರೆಗಳನ್ನ ನಾನು ಸ್ವೀಕರಿಸಿದೆ ಅವಾಗ್ಲೇ. ಆಯ್ತಾ? ಅದು ಕೇಂದ್ರ ಸರ್ಕಾರ ಇವತ್ತಿನ ಒಂದು ನೋಟಿಫಿಕೇಶನ್ ಏನೋ ಜಾರಿ ಮಾಡಿದೆ ಅಂತ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇನೆ ಅಷ್ಟೇ. ಅದು ಅಧಿಕೃತ ಅನಧಿಕೃತ ಅಂತ ನನಗೂ ಕೂಡ ಗೊತ್ತಿಲ್ಲ ಸರ್ ಹೇಳ್ಬೇಕಂತಂದ್ರೆ. ಬಟ್ 25 ದಿನಕ್ಕೆ ಗ್ಯಾಸ್ ಸಿಗ್ತಾ ಇರೋದು 100% ಸತ್ಯ ಹೇಳ್ಬೇಕಂತಂದ್ರೆ. ಕೇಂದ್ರ ಸರ್ಕಾರ ತನ್ನ ಶಕ್ತಿ ಮೀರಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತ ತೊಂದರೆ ಆಗಬಾರ್ದಂತ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಕೂಡ, ಅವರ ಸಚಿವ ಸಂಪುಟದ ಸೌದಿಗೂ ಕೂಡ ಎಲ್ಲರೂ ಕೂಡ ಪ್ರಯತ್ನ ಮೀರಿ ಸಾರ್ವಜನಿಕರ ಒಂದು ಸಮಸ್ಯೆಗೆ ಸ್ಪಂದನೆ ಮಾಡ್ತಾ ಇದ್ದಾರೆ. ಹೌದು ಯಜಮಾನ್ರೆ, ನಾನು ಭಾಷಣ ಮಾಡ್ತೀನಿ, ಬಟ್ ಒಂದ್ ಸ್ವಲ್ಪ ಕೇಳಿಸ್ಕೊಳ್ಳಿ ನನ್ನ ಮಾತನ್ನ. ನೀವು ಹೇಳದ್ ನಿಜ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಫಸ್ಟ್ 21 ಡೇಸ್ ಇತ್ತು, ಆಮೇಲೆ 25 ಡೇಸ್ ಆಯ್ತು. ಬಟ್ ಕೆಲವರಿಗೆ 40 ಡೇಸ್ ಆದ್ರೂ ಸಿಕ್ಕಿಲ್ಲ ಅಂತ ಅರ್ಥ ಆಯ್ತಾ? ಕೆಲವರಿಗೆ ಹಿರಿಯ ಯಜಮಾನ್ರೆ, ಒಂದ್ ನಿಮಿಷ, ನಾನು ನೀವು ಮಾತಾಡೋದಾಗ ಮಧ್ಯಮ ಬಾಯಕನ್ನ ಇಲ್ಲ ಅಲ್ವಾ, ಒಂದೇ ನಿಮಿಷ ತಡಿಬೇಕು. ನೀವು ಯಜಮಾನ್ರು ದೊಡ್ಡವರಿದ್ದೀರಿ, ಹಿರಿಯರಿದ್ದೀರಿ, ಬಹಳ ತಿಳಿದವರಿದ್ದೀರಿ ನೀವು ಯಜಮಾನ್ರು, ಒಂದ್ ನಿಮಿಷ ತಡಿಬೇಕು ಆಯ್ತಾ? ಈಗ ಕೇಳಿಸ್ಕೊತೀರಾ? ಕೇಳಿಸ್ತದೆ ಸರ್, ಹೇಳಿ. ಥ್ಯಾಂಕ್ ಯು ಸೋ ಮಚ್. ಈಗ ಏನಾಗಿದೆ ಅಂದ್ರೆ, ಈಗ ನೋಡಿ, 1 ಕರೆ ಬಂದಿತ್ತು ಪಾಪ, 2 ಕರೆ. ಒಂದ್ರಲ್ಲಿ ಗ್ಯಾಸು ಪಾಪ ಫುಲ್ ಖಾಲಿ ಆಗ್ಬಿಟ್ಟಿದೆ, ಬುಕ್ಕಿಂಗೇ ಆಗ್ತಾ ಇಲ್ಲ ಕೆಲವರಿಗೆ. ಆಯ್ತಾ? ಇನ್ನೊಂದ್ರಲ್ಲಿ ಏನಾಗಿದೆ,
ಅವ್ರು ಯಾಕೆ ಇನ್ನೊಂದು ಬುಕ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ ಅಂದ್ರೆ ಸೆಕೆಂಡ್ ಗ್ಯಾಸು ಆಲ್ಮೋಸ್ಟ್ 80% ಮುಗ್ದೋಗಿದೆ, ಅಂದ್ರೆ 30-35 ದಿನ ಆಗೋಗಿದೆ. 35 ದಿನ ಆದ್ಮೇಲೆ ಬುಕ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ, ಬುಕಿಂಗ್ ಆಗ್ತಾ ಇಲ್ಲ. ಕೆಲವರು ಏಜೆನ್ಸಿ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ವಾರ ಬಿಟ್ಕೊಂಬನ್ನಿ, ಗೋಡೌನ್ಗೆ ಹೋಗಿ 10 ದಿನ ಬಿಟ್ಕೊಂಬನ್ನಿ, 15 ದಿನ ಬಿಟ್ಕೊಂಬನ್ನಿ. ನೀವು ಹೇಳ್ತಾ ಇರೋದು ನಿಜ, ಕೇಂದ್ರ ಸರ್ಕಾರ ಪಾಪ ತನ್ನ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಆದ್ರೆ ಈ ಮಧ್ಯ ಬಹಳ ಜನ ಇರ್ತಾರಲ್ಲ ಯಜಮಾನ್ರೆ, ಸಂತೋಷ್ ಅವರೇ, ಹೌದು ಸರ್, ಹೌದು ಸರ್, ಹೌದು. ಅವರು ಸಂತೋಷವಾಗಿರಕ್ ಬಿಡಲ್ಲ ಜನರನ್ನ. ಅದು ಸರ್ ಕೆಲವೊಬ್ರು ಏನ್ ಮಾಡ್ತಾ ತಡ್ರಿ ಒಂದ್ ನಿಮಿಷ ಯಜಮಾನ್ರೆ. ಸೊ ಹಾಗಾಗಿ ಸಂತೋಷವಾಗಿರಕ್ ಬಿಡಲ್ಲ. ನಮಗೂ ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ಹೆಮ್ಮೆ ಇದೆ, ಪ್ರೀತಿ ಇದೆ, ಗೌರವ ಇದೆ, ಎಲ್ಲ ಇದೆ, ಆಯ್ತಾ. ಬಟ್ ದಿ ಪ್ರಾಬ್ಲಮ್ ಈಸ್ ಈ ಮಧ್ಯ ಗೋಡೌನ್ ಅಲ್ಲಿ ಸ್ಟಾಕಿಂಗ್ ಮಾಡ್ಕೊಂಡ್ಬಿಡೋದು, ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾಡ್ಬಿಡೋದು, ಆಯ್ತಾ. ಆಮೇಲೆ ಇನ್ ಕೆಲವರು ಏನ್ ಮಾಡ್ತಾರೆ, ಈ ಕೆಲವರು ಬೇರೆ ಬೇರೆ ವ್ಯಾಪಾರಿಗಳು 19 kgs ಸಿಲಿಂಡರ್ ತಗೊಳ್ತಾರಲ್ಲ, ಅವರು ಮನೆಗೆ ಹೋಗ್ಬಿಟ್ಟು ನಿಮ್ಮ ಹತ್ರ ಇರೋ 14.2 kg ಸಿಲಿಂಡರ್ ನಮಗ್ ಕೊಡಿ ಅಂತ ಇಸ್ಕೊಂಡ್ಬಂದ್ಬಿಡೋದು. ಈ ತರದೆಲ್ಲ ಆಗ್ತಾ ಇದೆ. ಆಮೇಲೆ ಹೋರ್ಡಿಂಗ್ ಮಾಡ್ಕೊಳ್ಳೋದು. ಆಮೇಲೆ ಕೆಲವರು ಫೋನ್ ಮಾಡಿದ್ರೆ ಫೋನ್ ಬುಕ್ಕೇ ಆಗದೆ ಇರೋದು, OTPನೇ ಬರ್ದೇ ಇರೋದು, ರೆಫರೆನ್ಸ್ ನಂಬರೇ ಬರ್ದೇ ಇರೋದು. ಪೀಪಲ್ ಆರ್ ಆಕ್ಚುಲಿ ಫೇಸಿಂಗ್ ಪ್ರಾಬ್ಲಮ್ಸ್. ಹಾಗಾಗಿ ಸಮಸ್ಯೆ ಇಲ್ಲ 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 ಅನ್ಕೊಂಡ್ಬಿಟ್ಟು ನಾವು ಬೋರಳಿನ ಹಚ್ಕೊಂಡ್ ಕೂತ್ಕೊಳ್ಳೋದು ಬೇಡ, ವ್ಯಾಸಲಿನ ಹಚ್ಕೊಂಡ್ ಕೂತ್ಕೊಳ್ಳೋದು ಬೇಡ. ನಾವು ಸಮಸ್ಯೆ ಇಲ್ಲ ಅನ್ಬಿಟ್ಟು ದೇರ್ ಇಸ್ ಪ್ರಾಬ್ಲಮ್. ಅದನ್ನ ನಾವು ಪ್ಯಾನಿಕ್ ಆಗದೆ ಅದನ್ನ ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋಣ, ಆಯ್ತಾ ಯಜಮಾನ್ರೆ? ಇಲ್ಲ, ಖಂಡಿತವಾಗ್ಲೂ ನಿಮ್ ಮಾತು 100% ಸತ್ಯ ಸರ್. ಹೇಳ್ಬೇಕು, ಸಮಸ್ಯೆನೇ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆ ಸಮಸ್ಯೆ ಬಂದಾಗ ನಮ್ಮ ರಾಜ್ಯ ಸರ್ಕಾರ ಆಯ್ತು, ನಮ್ಮ ಕೇಂದ್ರ ಸರ್ಕಾರ ಆಯ್ತು, ಕಾರ್ಯಪ್ರವೃತ್ತವಾಗಿ ಕೆಲಸ ಮಾಡ್ತಾ ಇದೆ. ಯಾರು ಕೂಡ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಸರ್. ಹೇಳ್ಬೇಕಂದ್ರೆ ಇನ್ನು ಕೆಲವೊಬ್ರು ಕೃತಕವಾಗಿ ಅವಾರ್ಡ್ ಸೃಷ್ಟಿ ಮಾಡ್ತಾ ಇದ್ದಾರೆ. ಆಯ್ತು ಯಜಮಾನ್ರೆ, ಆಯ್ತು. ಥ್ಯಾಂಕ್ ಯು ಸೋ ಮಚ್. ಯಾರಪ್ಪ ನೆಕ್ಸ್ಟ್? ಪ್ರಥಮ್ ಅಂತ ಹಾಸನದಿಂದ ಕರೆ ಮಾಡಿದ್ದಾರೆ. ಪ್ರಥಮ್ ನಮಸ್ಕಾರ ಸರ್. ನಮಸ್ತೆ ಸರ್. ಹೇಳಿ ಪ್ರಥಮ್ ಅವ್ರ. ನಮ್ದು ಬಂದ್ಬಿಟ್ಟು ಭರತ್ ಸಿಲಿಂಡರ್. ಏನ? ನಾವು ಹಲೋ ಏನಂದ್ರೆ? ಭರತ್ ಸಿಲಿಂಡರ್ ನಾವು ಯೂಸ್ ಮಾಡೋದು. ಭಾರತ್ ಗ್ಯಾಸ್. ಹಾ ಸರ್, ಭರತ್ ಭರತ್ ಅಂದ್ರೆ ಹುಡುಗ, ಭಾರತ್ ಅಂದ್ರೆ ದೇಶ. ಹೇಳಿ. ಓಕೆ ಸರ್, ಭಾರತ್ ಸರ್. ಸರ್ ನಾವು ಬುಕ್ಕಿಂಗ್ ಮಾಡ್ತಾ ಇದ್ದೀವಿ ಸರ್, ಬಟ್ ಅದು ಬುಕ್ಕಿಂಗ್ ತಗೊಳ್ತಾ ಇಲ್ಲ. ನಾವು ಅಲ್ಲಿ ಆಫೀಸ್ ಹತ್ರ ಹೋಗಿ ಕೇಳಿದ್ರೆ KYC ಮಾಡ್ಸಿ ಆಮೇಲೆ ಬರುತ್ತೆ ಅಂತ ಹೇಳ್ತಾರೆ. KYC ಮಾಡ್ಸಿಲ್ವಾ ನೀವು? ಸರ್ ಮಾಡ್ಸಿದೀವಿ ಸರ್. ಮಾಡ್ಸಿದ್ಮೇಲೆ ಅವ್ರು ಹೇಳಿದ್ರು ಇವತ್ತು ಆಗಲ್ಲ, 4 ಅವರ್ ಬಿಟ್ಟು ಬುಕ್ಕಿಂಗ್ ಮಾಡಿ ಆಗತ್ತೆ ಅಂತ ಹೇಳಿದ್ರು. ನಾನು ಸರಿ ಅಂತ 4 ಅವರ್ ಬಿಟ್ಟು ಬುಕ್ಕಿಂಗ್ ಮಾಡ್ತಾ ಇದೀನಿ ಸರ್. 1 ವಾರ ಆಯ್ತು ಬುಕ್ಕಿಂಗ್ ತಗೊಳ್ತಾ ಇಲ್ಲ. ನಾನು ಗೋಡನ್ ಹತ್ರ ಹೋಗ್ತೀನಿ, ಅಲ್ಲಿ ನೋಡಿದ್ರೆ ಗ್ಯಾಸ್ ರೋಡ್ ಮಾಡ್ಕೊಂಡು ಹೋಗ್ತಾ ಇದಾರೆ ಗಾಡಿಗಳು. ಕೇಳಿದ್ರೆ ನಿಮ್ಮೂರಿಗೆ ಬರ್ತೀವಿ ಬುಕ್ಕಿಂಗ್ ಮಾಡಿ ಅಂತ ಹೇಳ್ತಾರೆ. ಬಟ್ ನಮ್ಮೂರಿಗೆ ಗಾಡಿಗಳು ಬರ್ತಾ ಇಲ್ಲ, ನಮ್ಗೆ ಗ್ಯಾಸ್ ಸಿಗ್ತಾ ಇಲ್ಲ ಸರ್. ಈಗೇನ್ 2 ಕನೆಕ್ಷನ್ ಇದೆ ನಿಮ್ಮ ಹತ್ರ? ಇಲ್ಲ ಸರ್, ಒಂದೇ ಕನೆಕ್ಷನ್ ಇರೋದು. ಒಂದೇ ಗ್ಯಾಸ್ ಕನೆಕ್ಷನ್ ಇರೋದಾ? ಹೌದು ಸರ್, ಒಂದೇ ಇರೋದು. ಸಾಮಾನ್ಯ ಎಲ್ಲಾರು 2 ಇಟ್ಕೊಂತಾರಲ್ಲ ಲೀಗಲಿ? ಇಲ್ಲ ಸರ್, ನಮ್ದು ಹತ್ರ ಈಗ ಒಂದೇ ಇದೆ ಸರ್, 2 ಇಲ್ಲ. 2 ಮಾಡ್ಸ್ಬೇಕಾಯ್ತು ಕೇಳಿದೆ ಅವ್ರನ್ನ. ಈ ಯುದ್ಧಕ್ಕಿಂತ ಮೊದಲು 3200 ರೂಪಾಯಿ ಕೊಡಿ, 2 ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಇವಾಗೆಲ್ಲ ಹೇಳ್ತಿದಾರೆ ಅವರು 6000 ಕೊಟ್ರೆ ಇನ್ನೊಂದು ಸಿಲಿಂಡರ್ ಕೊಡ್ತೀವಿ ಅಂತ ಹೇಳ್ತಾರೆ. ಇಮಿಡಿಯೇಟ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಎಷ್ಟ್ ಜನ ಇದ್ರಿ ಮನೇಲಿ? ಸರ್ ನಾನು, ಅಮ್ಮ ಮತ್ತೆ ನಮ್ಮ ಅಕ್ಕನ ಮಗ. 3 ಜನನಾ? ಹಾ ಸರ್. ಈಗೇನ್ ಗ್ಯಾಸ್ ಮುಗ್ದೋಯ್ತಾ ನಿಮ್ಮ ಮನೇಲಿ? ಹೌದು ಸರ್, ಮುಗ್ದೋಗಿದೆ ಸರ್. ಗ್ಯಾಸ್ ಬುಕ್ಕಿಂಗ್ ಆಗ್ತಾ ಇಲ್ಲ, ಒಂದು 15 ದಿನದ ಮೇಲೆ ಆಯ್ತು ಸರ್. ಈಗ ಮುಗ್ದೋಗಿದ್ರೆ ಮತ್ತೆ ಹೆಂಗೆ ನೀವು ಮನೇಲಿ ಏನ್ ಮಾಡ್ತಾ ಇದ್ರಿ, ಮತ್ತೆ ಹೆಂಗ್ ಬೆಳೆಸ್ತಾ ಇದ್ರಿ? ಇಲ್ಲ ಸರ್, ಇಲ್ಲಿ ಒಂದು ಸ್ಟವ್ ಕೊಟ್ಟಿದ್ರು, ಧರ್ಮಸ್ಥಳ ಸಂಘ ಬರ್ತಾವ, ಅದರಿಂದ ಒಂದು ಒಲೆ ಕೊಟ್ಟಿದ್ರು. ಅದರಿಂದ ಹೋಗಿ ಸೌದೆ ತಗೊಂಡು ಅಚ್ಚಿ ಅಡಿಗೆ ಮಾಡ್ತಾ ಇದ್ವಿ ಸರ್. ಓಕೆ ಓಕೆ. ನೋಡಿ ಈ ತರದ ಸಮಸ್ಯೆಗಳು ಇದೆ. ನಾನು ಇವತ್ತು ಕರೆ ಸ್ವೀಕರಿಸ್ತಾ ಇರುವಾಗ ಪ್ರಥಮ ಅವರೇ, ಹಲವು ರೀತಿ ಕರೆಗಳು. ಕೆಲವರು ಏನು ಸಮಸ್ಯೆ ಇಲ್ಲ ಅಂತ, ವಿಜಯಪುರದಲ್ಲಿ ಏನು ಸಮಸ್ಯೆ ಇಲ್ಲ ಅಂತ. ಇನ್ ಕೆಲವು ಕಡೆ ಮೈಸೂರಿಂದ ಅಂತ ಅನ್ಕೋತೀನಿ, ಇನ್ ಕೆಲವರು ಏನು ಪ್ರಾಬ್ಲಮ್ ಇಂದ ಅಂತ, ಇನ್ ಕೆಲವು ಕಡೆ ಪಾಪ ಹುಣಸೂರಿಂದ ನಮ್ದು 2 ಗ್ಯಾಸು ಖಾಲಿ ಆಗ್ತಾ ಬಂತು, 1 ಗ್ಯಾಸ್ ಅಂತೂ ಫುಲ್ ಖಾಲಿ ಆಗಿದೆ, ನಮಗೇನು ಬುಕ್ ಮಾಡೋಕ್ಕಾಗ್ತಾ ಇಲ್ಲ ಅಂತ. ನೀವು ನೋಡಿದ್ರೆ ಹೇಳ್ತಾ ಇದ್ರಿ ನಮ್ಮ ಹತ್ರ ಇರೋದೇ 1 ಗ್ಯಾಸು. ಇವಾಗ ಸಂಘ ಕೊಟ್ಟಂಥ, ಧರ್ಮಸ್ಥಳ ಸಂಘ ಕೊಟ್ಟಂಥ ಗ್ಯಾಸ್ ಸ್ಟೋವ್ ಇಂದ ನಾವು ನಮ್ಮ ಅಡುಗೆ ಮಾಡ್ಕೊಳ್ಬೇಕಾಗಿದೆ ಅಂತ ಹೇಳ್ತಾ ಇದ್ದೀರಿ. ಇದು ಒಂದು ಸಮಸ್ಯೆ. ನೋಡಿ ಎಷ್ಟು ಸಮಸ್ಯೆಗಳು, ಎಷ್ಟು ಜನ ಯಾವೆಲ್ಲ ರೀತಿಯಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಆಕ್ಚುಲಿ ದ ಪ್ರಾಕ್ಟಿಕಲ್ ರಿಯಾಲಿಟಿ ವಾಟ್ ವಿ ಆರ್ ಫೇಸಿಂಗ್. ಥ್ಯಾಂಕ್ ಯು ಸೋ ಮಚ್ ಪ್ರಥಮ ಅವರು, ಥ್ಯಾಂಕ್ ಯು. ನೋಡೋಣ ಏನಾಗತ್ತೆ ನೋಡೋಣ. ಥ್ಯಾಂಕ್ ಯು. ಪ್ರಸಾದ್ ಮೈಸೂರಿನಿಂದ. ನಮಸ್ಕಾರ ಪ್ರಸಾದ್. ಗ್ಯಾಸ್ ಕನೆಕ್ಷನ್ ತರ ಕಟ್ಟಾಗಿದೆ ಅವ್ರದ್ದು. ದಿಸ್ ಆಕ್ಚುಲಿ ವೆರಿ ಇಂಟ್ರೆಸ್ಟಿಂಗ್, ಬಹಳ ಇಂಟ್ರೆಸ್ಟಿಂಗ್ ಇದು. ಹಿಂದೆ ಒಂದು ಸ್ಲೋ ಮ್ಯೂಸಿಕ್ ಕೊಟ್ರಪ್ಪ. ಸೊ ದ ಇಂಟ್ರೆಸ್ಟಿಂಗ್ ಥಿಂಗ್ ಈಸ್ people are having varied issues in various places.
ಕೆಲವು ಕಡೆ ಜನಕ್ಕೇನು ತೊಂದರೆ ಇಲ್ಲ, ಡೀಸೆಲ್ದು ತೊಂದರೆ ಇಲ್ಲ, ಪೆಟ್ರೋಲ್ದು ತೊಂದರೆ ಇಲ್ಲ, ಗ್ಯಾಸ್ದಂದು ತೊಂದರೆನೇ ಇಲ್ಲ. ಇನ್ ಕೆಲವು ಕಡೆ ದೇರ್ ಇಸ್ ಪ್ಯಾನಿಕ್ ಬೈಯಿಂಗ್. ಓಕೆ, ದಿಸ್ ಇಸ್ ದ ಇಶ್ಯೂ. ಪ್ರಶಾಂತ್ ಅಂತ ರಾಮನಗರದಿಂದ ಕರೆ ಮಾಡಿದ್ದಾರೆ. ಪ್ರಶಾಂತ್ ನಮಸ್ಕಾರ. ಹಲೋ ಪ್ರಶಾಂತ್ ನಮಸ್ತೆ. ಸರ್ ನಮಸ್ತೆ. ಹೇಳಿ ಪ್ರಶಾಂತ್ ಅವರೇ. ನಮ್ಮ ಮನೇಲೂ ಗ್ಯಾಸ್ ಖಾಲಿಯಾಗಿದೆ. ಬಟ್ ನಾವು ಹಳ್ಳಿ ಆಗಿರೋದ್ರಿಂದ ನಾವು ಸೌದೆ ಒಲೆಯಲ್ಲಿ ಈಗ ಅಡುಗೆ ಮಾಡ್ಕೊತಾ ಇದೀವಿ ಸರ್. ಗ್ಯಾಸ್ ಬುಕ್ ಆಗಿದೆ ಬಟ್ ಗ್ಯಾಸ್ ಬಂದಿಲ್ಲ. ಈಗ ಸೌದೆ ನಮ್ದು ರಾಮನಗರ ಅಲ್ಲ, ಕತ್ನಳ್ಳಿ ಅಂತ, ಕೆಂಗಲ್ ಹನುಮಂತೇವರ ಊರು. ಈಗ ನಾವು ಸೌದೆ ಒಲೆಯಲ್ಲಿ ಯೂಸ್ ಮಾಡ್ತಾ ಇದೀವಿ ಸರ್. ಒಂದು 5 ವರ್ಷ ಆಗಿತ್ತು ನಾವು ಸೌದೆ ಒಲೆ ಯೂಸ್ ಮಾಡಿ. ಸೌದೆ ಒಲೆ ಇತ್ತು, ಆದ್ರೆ ಯೂಸ್ ಮಾಡಿದ್ಲ, ಈಗ ಯೂಸ್ ಮಾಡ್ತಾ ಇದೀವಿ ಸರ್. ಓಕೆ ಓಕೆ ಓಕೆ. ಈಗ ನಮ್ ಕಡೆ ಏನ್ ತೊಂದ್ರೆ ಇಲ್ಲ, ಗ್ಯಾಸ್ ಇಲ್ಲ ಅಂದ್ರೆ ಸ್ವಲ್ಪ ಸೌದೆ ಒಲೆ ಯೂಸ್ ಮಾಡ್ಬೋದು. ಸಿಟಿ ಕಡೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದೇ, ಈಗ ಹಳ್ಳಿ ಕಡೆ ಆದ್ರೆ ಸೌದೆ ಆದ್ರೂ ಒಂದ್ ಲೆವೆಲ್ಗೆ ಸಿಗ್ಬೋದು. ಸಿಟಿ ಕಡೆ ಸೌದೆ ಎಲ್ಲಿಂದ ಹುಡ್ಕೊಂಡು ಹೋಗ್ತೀರಿ ನೀವು? ನಾವು ಯಾವ್ದು 5 ವರ್ಷ ಆಗಿತ್ತು ಯೂಸ್ ಮಾಡಿ, ಈಗ ಅದೇ ಹಳೇದೇ ಪದ್ಧತಿ ವಾಪಸ್ ಬಂದಿದೆ. ಬುಕ್ ಮಾಡಿದ್ರೆ ಸಿಗ್ತಾ ಇಲ್ವಾ ನಿಮ್ಗೆ ಗ್ಯಾಸ್? ಬುಕ್ ಮಾಡಿದ್ವಿ ಸರ್, ಇನ್ನೂ ಬಂದಿಲ್ಲ. 10 days ಆಯ್ತು. ಓಕೆ. ನಾವು ರೇರು ಗ್ಯಾಸ್ ಬುಕ್ ಮಾಡೋದು ರೇರೆ, ಬಟ್ ಇದೆಲ್ಲ ಆದ್ಮೇಲೆ ಬುಕ್ ಮಾಡೋದು, ಅದು ಇನ್ನೂ ಬಂದಿಲ್ಲ. ಗ್ಯಾಸ್ ಬುಕ್ ಮಾಡೋದು ರೇರ್ ಅಂದ್ರೆ ಎಷ್ಟು ದಿನಕ್ಕೆ ಒಂದ್ಸಲ? ಅಂದ್ರೆ ನಾವು 2 months 2.5 months ಒಂದ್ಸಲ ಬುಕ್ ಮಾಡ್ತೀವಿ. ಅಂದ್ರೆ ಒಂದ್ ಗ್ಯಾಸ್ 2.5 months ಬರುತ್ತಾ ನಿಮ್ಗೆ ಒಂದ್ ಸಿಲಿಂಡರ್? ಹೌದು ಸರ್, ಹೌದು. ಮನೇಲಿ ಎಷ್ಟು ಜನ ಇದ್ರಿ ತಾವು? ಸರ್ 4 ಜನ, ಅಪ್ಪ ಅಮ್ಮ, ನಾನು, ನಮ್ಮ ಮಿಸಸ್. 2.5 ತಿಂಗಳು ಬಳಸ್ತೀರೇನ್ರಿ 4 ಜನ ಒಂದೇ ಸಿಲಿಂಡರ್? ಹೌದು ಸರ್, ನಾನು ಕೆಲ್ಸಕ್ಕೆ ಹೋಗ್ತೀನಿ. ಸ್ವಲ್ಪ ನಾವೇನು ವಾಟರ್ ಎಲ್ಲ ಯೂಸ್ ಮಾಡೋದು, ನಮ್ದು ಸೌದೆ ಒಲೆನೇ ಇದೆ ಒಲೆ. ಐ ಸಿ. ಇದು ಓಕೆ, ನೀರಿಗೆ, ಸ್ನಾನದ ನೀರಿಗೆ. ಹೌದು, ಸ್ನಾನಕ್ಕೆಲ್ಲ ಸೌದೆನೆ ಸರ್. ಅಡಿಗೆಗೆಲ್ಲ ಈಗ ಯೂಸ್ ಮಾಡ್ತಾ ಇದೀವಿ ಸರ್. 5 ವರ್ಷ ಆಗಿತ್ತು ಯೂಸ್ ಮಾಡಿ. ಓಕೆ. ನಮ್ ತಾಯಿಯವ್ರು ಮಾಡ್ತಿದ್ರು, ಈಗ ನಮ್ಮ ಮಿಸಸ್ ಅವ್ರಿಗೆ ಸೌದೆ ಒಲೆಯಲ್ಲಿ ಬರಲ್ಲ, ಈಗ ಅವ್ರು ಕಲಿತಾ ಇದ್ದಾರೆ. ಆಲ್ ರೈಟ್, ಇಂಟ್ರೆಸ್ಟಿಂಗ್. ಟೇಕ್ ಕೇರ್ ಪ್ರಶಾಂತ್ ಅವರೇ. ಐ ಹೋಪ್ ನಿಮ್ಮ ಸಮಸ್ಯೆ ಸಾಲ್ವ್ ಆಗುತ್ತೆ ಆದಷ್ಟು ಬೇಗ ಅಂತ ಭಾವಿಸ್ತೇನೆ. ಬಸವರಾಜ್ ಕರೆ ಮಾಡಿದ್ದಾರೆ. ನಮಸ್ತೆ ಬಸವರಾಜ್ ಅವರೇ. ಸರ್ ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಅಂದ್ರಿ ಬಸವರಾಜ್ ಅವರು? ಸರ್ ಸಕಲೇಶ್ಪುರ ತಾಲೂಕು ಸರ್. ಸಕಲೇಶ್ಪುರದಿಂದ. ಹೇಗಿದ್ದೀರಿ? ಏನ್ ಸಮಾಚಾರ? ಸರ್ ಏನ್ ಗೊತ್ತಾ, ಇದು ನಮ್ಮನೆ ಸರ್ 1 ಸಿಲಿಂಡರ್ ಇರೋದು ನಮ್ಮ ಹತ್ರ. ಓಕೆ. ಅದು ಸರ್ ಈಗ ನಾವು ತಗೊಂಡು ಸರ್ ಈಗ 1 ತಿಂಗಳ ಮೇಲೆ 10 ದಿವಸ ಆಯ್ತು ಸರ್. ಇದು ಸರ್ ಸಕಲೇಶ್ಪುರ ತಾಲೂಕು. ಏನ ಸರ್ ಚೆನ್ನಾಗಿದೆ ಸರ್. ಇದು ನಮ್ದು ಗ್ಯಾಸ್ ಪ್ರಾಬ್ಲಮ್ ಸರ್, ಹಂಗಾಗಿ ಮಾಡಿದೆ ಸರ್ ನಿಮ್ಗೆ. ಯಜಮಾನ್ರು ತಾವು ಟಿವಿ ಅಂತ ಇರ್ತದೆ, ವಾಲ್ಯೂಮ್ ಅಂತ ಇರ್ತದೆ, ರಿಮೋಟ್ ಅಂತ ಇರ್ತದೆ, ತಗೊಂಡ್ ಮ್ಯೂಟ್ ಅಂತ ಇರ್ತದೆ, ಬಟನ್ ಒತ್ತಬೇಕು ಯಜಮಾನ್ರು ತಾವು. ಇಲ್ಲ ಅಂದ್ರೆ ಗ್ಯಾಸ್ ತರ ಆಗ್ಬಿಡ್ತದೆ. ನಾನು ಹೇಳ್ತೀನಿ ಕೇಳಿ. ಮಾಡಿದೀನಿ ಸರ್. ನಿಜ? ಹಾ ಸರ್ ಪ್ರಾಮಿಸ್? ಮಾಡಿಲ್ಲ ನೀವು? ಇದೆ ಸರ್, ಮಾಡಿದೀನಿ ಸರ್. ಮ್ಯೂಟ್ ಮಾಡಿದೀನಿ ಸರ್. ಕೇಳ್ತೈತೆ. ಏನ್ ಕೇಳಿಸ್ತಾ ಇದೆ ಹೇಳಿ? ನಿಮ್ ಸಮಸ್ಯೆ ಏನು? ಗ್ಯಾಸ್ ಬಂದಿಲ್ಲ 1.5 ತಿಂಗಳಾಯ್ತು ಅಂತ ಏನೋ ಹೇಳ್ತಾ ಇದ್ರಿ. ಹೌದು ಸರ್. ಈಗ ಸರ್ 1 ತಿಂಗಳ ಮೇಲೆ ಸರ್ 10 ದಿವಸ ಆಯ್ತು. ನಾವು ಸರ್ ಗ್ಯಾಸ್ ಸರ್ ಬುಕ್ ಮಾಡಕ್ ಹೋದ್ರೆ EKYC ಮಾಡಿ ಅಂತ ಅವ್ರು ಹೇಳ್ತಾರೆ. EKYC ಮಾಡಿ ಅಂತ? ಅದು ಮಾಡ್ತೀನಿ ಸರ್. ಅದು ಮಾಡ್ತಿದ್ದೀರಿ. ಮಾಡ್ಸಿದ್ದೀರಾ? ಹೌದು ಸರ್. ಈಗ ಸರ್ ಬುಕ್ ಮಾಡಿ ಸರ್ ಬುಕ್ ತಗೊಳ್ತಿಲ್ಲ ಸರ್, ಬುಕಿಂಗ್ ಆಗ್ತಾ ಇಲ್ಲ. ಒಂದೇ ಕನೆಕ್ಷನ್ ಇರೋದಾ ನಿಮ್ಮ ಮನೇಲಿ? ಹೌದು ಸರ್, ಒಂದೇ ಸರ್, ಒಂದೇ. ಈಗೇನು ಒಂದ್ ಕನೆಕ್ಷನ್ ಇದ್ದಿದ್ದು ಮುಗ್ದೋಗ್ತಾ ಇದೆಯಾ, ಮುಗಿದಿದ್ಯಾ ಆಲ್ಮೋಸ್ಟ್? ಇಲ್ಲ ಸರ್, ಈ ಮುಗ್ದು ಸರ್. ಅದೇ ಈಗ 1 ತಿಂಗಳ ಮೇಲೆ ಸರ್ 10 ದಿವಸ ಆಯ್ತು ಸರ್ ಮುಗಿದು 1 ತಿಂಗಳ ಮೇಲೆ ಆಗೋಯ್ತಾ ಯಜಮಾನ್ರೆ? 1 ತಿಂಗಳ ಮೇಲೆ ಇವತ್ತಿಗೆ 10 ದಿವಸ ಆಯ್ತು. 10 ದಿನ, 40 days ಟೋಟಲ್? ಹೌದು ಹೌದು ಸರ್, ಹೌದು. ಓ ಗಾಡ್. ಓಕೆ. ಈಗ ಸರ್ ಅಲ್ಲಿ ನಾವು ಅಲ್ಲಿ ಆಫೀಸಿಗೆ ಹೋದ್ರೆ ಸರ್ ಬುಕ್ ಮಾಡಕ್ ಹೋದ್ರೆ ಬುಕಿಂಗ್ ಮಾಡಿ ಬರುತ್ತೆ ಅಂತ ಸರ್. ಅದು ಹೌದು. ಓಕೆ, ಲೆಟ್ಸ್ ಸಿ. ನೀವು ಹಳ್ಳಿ ಕಡೆ ಎಲ್ಲ ಹಂಗಾಗಿ. ಬಸವರಾಜ್ ಹಾಸನದಿಂದ ಕರೆ ಮಾಡಿದ್ದಾರೆ. ಅದಕ್ಕೆ ಸರ್ ಏನಾದ್ರು ನನಗೆ ಒಂದು ಸಜೆಷನ್ ಕೊಡಿ ಸರ್, ಹೆಂಗ್ ಮಾಡೋದು ಅಂತ. ರೈಟ್ ಬಸವರಾಜ್, ಥ್ಯಾಂಕ್ ಯು. ನೋಡೋಣ ಏನ್ ಮಾಡೋಣ, ನೋಡೋಣ. ರಾಮು ಅಂತ ಶಿವಮೊಗ್ಗದಿಂದ. ರಾಮು ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಯಜಮಾನ್ರೆ. ರಾಮು ಅವರೇ ಚೆನ್ನಾಗಿದ್ದೀರಾ? ಹೇಳಿ ಸರ್, ಚೆನ್ನಾಗಿದ್ದೀರಾ ಸರ್ ನೀವು? ಏನೋ ನಿಮ್ಮ ಆಶೀರ್ವಾದ ಯಜಮಾನ್ರೆ. ಎಲ್ಲ ಭಗವಂತನ್ ಸರ್, ನಮ್ದೆಲ್ಲ ಏನಿದೆ. ನಿಮ್ಮ ಹೆಸರು ರಾಮು ಮಂತ್ರಾಲಯ ಅಂತನಾ? ಹೌದು ಸರ್, ಶಿವಮೊಗ್ಗ ಜಿಲ್ಲೆ ಸಾಗರ. ಓಕೆ, ಹೆಸರು ಚೆನ್ನಾಗಿದೆ, ರಾಮು ಮಂತ್ರಾಲಯ. ಎಸ್ ಸರ್. ರಾಯರ ಭಕ್ತರ ನೀವು? ಹೌದು ಸರ್, ಗುರುಗಳ ಭಕ್ತರು. ಗುರುರಾಯರ ಭಕ್ತರು. ಓಕೆ, ಗುರುರಾಯರ ಆಶೀರ್ವಾದ ಇರ್ಲಿ. ಹೇಳಿ.
ನಮ್ಮಲ್ಲಿ ಏನು ಆ ರೀತಿ ಸಿಲಿಂಡರ್ ಏನು ಪ್ರಾಬ್ಲಮ್ ಇಲ್ಲ ಸರ್. ಸ್ವಲ್ಪ ಕಮರ್ಷಿಯಲ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಬಟ್ ಈ ನಮ್ದು ಏನು ಮನೆಗೆ ನಮ್ಮ ಡೊಮೆಸ್ಟಿಕ್ ಉಪಯೋಗಿಸ್ತೀವಿ. ಓಕೆ, ಸದ್ಯಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಕಮರ್ಷಿಯಲ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು ಅನಿವಾರ್ಯ ಬಿಡಿ, ಅದೇನು ಮಾಡಕ್ಕಾಗಲ್ಲ. ಹೇಳಿ ಹೇಳಿ ಸರ್. ನಮ್ಮಲ್ಲಿ ಈಗ ನಾವು ಈಗ ಇರೋದು 4 ಜನ ಇದೀವಿ, ಆದ್ರೂ ನಮ್ಗೇನು ಪ್ರಾಬ್ಲಮ್ ಇಲ್ಲ. ಒಂದ್ ಕನೆಕ್ಷನ್ ಇದೆಯಾ, 2 ಕನೆಕ್ಷನ್ ಇದೆಯಾ? ಒಂದೇ ಇದೆ ಸರ್. ಒಂದೇ ಕನೆಕ್ಷನ್? ಹಾ. ಎಷ್ಟು ದಿನ ಬರುತ್ತೆ ಒಂದ್ ಗ್ಯಾಸು? ನಾವು ಸ್ನಾನಕ್ಕೆ ಬಾಯ್ಲರ್ ಇಟ್ಕೊಂಡಿದೀವಿ, ಕಟ್ಟಿಗೆದು. ಸರಿ. ಬರೀ ಅಡಿಗೆ ಒಂದಕ್ಕೆ, ಮತ್ತೆ ಏನೋ ಅಪೀತ ಬೆಳಗ್ಗೆ ಅಂತ ಗೀಜರ್ ಇಟ್ಕೊಂಡಿದೀವಿ ಒಂದಕ್ಕೆ. ನಮ್ಗೆ ಒಂದು ಕಾಲ್ ತಿಂಗಳು ಬರುತ್ತೆ. ಒಂದು ಕಾಲ್ ತಿಂಗಳು ಬರುತ್ತೆ ಒಂದ್ ಕನೆಕ್ಷನ್. ಇವಾಗ ನೀವ್ ಇನ್ನೇನ್ ಖಾಲಿ ಆಗ್ತಿದೆ ಅನ್ನೋವಾಗ ಬುಕ್ ಮಾಡ್ಬಿಡ್ತೀರಾ? ಪಟ್ಟಂತ ಬಂದ್ಬಿಡ್ತಾ ಇದೆಯಾ ಇವಾಗ? ಇಲ್ಲ, ಮೊನ್ನೆ ನಾನು 18 ಬುಕ್ ಮಾಡಿದ್ದೆ. ಮೊನ್ನೆ ಈಗ 5 ದಿವಸಕ್ಕೆ ಬಂತು ನಂಗೆ. 5 ದಿನಕ್ಕೆ ಬಂದ್ಬಿಡ್ತಾ? ಹಾ, ಇಂಡಿಯನ್ ಗ್ಯಾಸ್. ಅದೇ ಕೆಲವು ಕಡೆ ಹಲವು ಜನರಿಗೆ ಸಮಸ್ಯೆ, ಕೆಲವು ಕಡೆ ಸಮಸ್ಯೆನೇ ಇಲ್ಲ. ನೀವ್ ಹೇಳ್ತಾ ಇರೋದ್ ನಿಜ. ನಾನೀಗ ರಾಜ್ಯದ ಮೂಲೆ ಮೂಲೆಗಳಿಂದ ಕಾಲ್ ಸ್ವೀಕರಿಸ್ತಾ ಇದ್ದೀನಿ. ಯಾದಗಿರಿಯಿಂದ ಕರೆ ಬಂದಿತ್ತು, ಹುಣಸೂರು ಮೈಸೂರಿಂದ ಕರೆ ಮಾಡಿದ್ರು, ಹಾಸನದಿಂದ ಕರೆ ಮಾಡಿದ್ರು. ಆಯ್ತಾ? ಹೀಗ್ ಬೇರೆ ಬೇರೆ ಕಡೆಗಳಿಂದ ಜನ ಕರೆ ಮಾಡ್ತಾನೆ ಇದಾರೆ. ಆಯ್ತಾ? ರಾಮು ಸರ್, ಕೆಲವರಿಗೆ 40 ಡೇಸ್ ಆದ್ರೂ ಬಂದಿಲ್ಲ ಅಂತ ನೋಡಿ. ಅವಾಗ ಏನ್ ಮಾಡ್ತೀರಾ? ನಿಮಗೆ ನಮ್ಮಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ಪ್ರಾಬ್ಲಮ್ ಇಲ್ಲ, ಬೇರೆಯವ್ರಿಗೂ ಪ್ರಾಬ್ಲಮ್ ಆಗದೆ ಇರ್ಲಿ ಅಂತ ನಾವು ನೀವು ಪ್ರಾರ್ಥನೆ ಮಾಡೋಣ ಅಷ್ಟೇ ಅಲ್ವೇ? ದಿವ್ಯಾ ಅಂತ ಚಿಕ್ಕಮಗಳೂರಿನಿಂದ ಕರೆ ಮಾಡಿದ್ದಾರೆ. ದಿವ್ಯಾ, ನಮಸ್ಕಾರಮ್ಮ. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಿ? ಆರಾಮಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಆಲ್ ಗುಡ್ ಮಾ, ನಿಮ್ಮ ಆಶೀರ್ವಾದ. ಹೇಳಿಮ್ಮ. ಸರ್, ಇವಾಗ ಗ್ಯಾಸ್ ಪ್ರಾಬ್ಲಮ್ ಅಂತ ಎಲ್ಲ ಕಡೆ ತುಂಬಾ ಜಾಸ್ತಿನೇ ಆಗ್ತಾ ಇದೆ, ಲೈಕ್ ಕೋವಿಡ್ ತರಾನೇ. ಸೊ ನನ್ಗೇನು ಡಿಫ್ರೆನ್ಸ್ ಅಂತ ಅನ್ನಿಸ್ತಲ್ಲ, ಯಾಕಂದ್ರೆ ಎಲ್ಲರೂ ಪ್ಯಾನಿಕ್ ಆಗ್ತಿದಾರೆ. ಆದ್ರೆ ಇವತ್ತು ನಾನ್ ನಿಮ್ಮ ನ್ಯೂಸ್ ಚಾನೆಲ್ ಅಲ್ಲೇ ನೋಡಿದೆ, ಸಿಲಿಂಡರ್ ಬುಕಿಂಗ್ ಆಗಿರುತ್ತೆ, ಸಿಲಿಂಡರ್ ತಗೊಳಕ್ ಹೋಗ್ಬೇಕಾದ್ರೆ 50 ರೂಪಾಯಿ 100 ರೂಪಾಯಿ ಎಕ್ಸ್ಟ್ರಾ ತಗೊಂತಿದ್ದಾರೆ. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನು ಹೊಸ ರೂಲ್ಸ್ ಜಾರಿ ಮಾಡಿದ್ದಾರೆ. ಯಾಕೆ ಗ್ಯಾಸ್ ಏಜೆನ್ಸಿಗೆಲ್ಲ ಹೊಸ ರೂಲ್ಸ್ ಖಡಕ್ ಆಗಿ ಜಾರಿ ಮಾಡಲ್ವಾ? ನಿಜ, ಅಗ್ರಿ ವಿತ್ ಯು. ಯಾಕೆಂತಂದ್ರೆ ಹಳ್ಳಿ ಕಡೆ ಜನಗಳು ಎಷ್ಟು ಮುಗ್ಧರಾಗಿರ್ತಾರಂತಂದ್ರೆ, ಅವರು ಡೈಲಿ ಕೆಲ್ಸಕ್ಕೆ ಹೋಗ್ಬೇಕಾಗಿರುತ್ತೆ, ಗ್ಯಾಸ್ ಪ್ರಾಬ್ಲಮ್ ಇರುತ್ತೆ, ಅಯ್ಯೋ ತಂದ್ರೆ ಸಾಕಪ್ಪ ಅಂತ. ಸೊ ಕೂಡಿಟ್ಟಿರೋ ದುಡ್ಡನ್ನ ತಗೊಂಡೋಗೆಲ್ಲ ಗ್ಯಾಸ್ ಏಜೆನ್ಸಿಗೆ ಕೊಡ್ತಾರೆ. ಸೊ ಇದು ಪ್ರಾಬ್ಲಮ್. ನಿಮ್ ಕಡೆ ಏನ್ ಸಮಸ್ಯೆ ಆಗ್ತಾ ಇದೆ ದಿವ್ಯಾ ಅವರೇ? ಸಮಸ್ಯೆ ಅಂತಂದ್ರೆ ನನ್ಗೂ ಪ್ರಾಬ್ಲಮ್ ಆಗಿತ್ತು ಸರ್. ಇವಾಗ ನಾನು ಗ್ಯಾಸ್ ಬುಕ್ ಮಾಡಿದ್ದೆ. ಆಕ್ಚುಲಿ ನನ್ನ ಹತ್ರ ಆಲ್ರೆಡಿ ಸಿಲಿಂಡರ್ ಇತ್ತು, ಬುಕ್ ಮಾಡಿದ್ದೆ, ಸಿಲಿಂಡರ್ ಕೂಡ ಬಂದಿತ್ತು. ಅವತ್ ನಾವು ಮನೇಲಿ ಇರ್ಲಿಲ್ಲ. ಸೊ ಆದ್ರೆ ನೆಕ್ಸ್ಟ್ ಡೇ ಗ್ಯಾಸ್ ಅವರು ಏನ್ ತಂದ್ಕೊಡ್ತಾರೆ ಸಿಲಿಂಡರ್, ಅವರು ಕಾಲ್ ಪಿಕ್ ಮಾಡ್ತಿಲ್ಲ. ಸೊ 2 days ನಾವು ಕಂಟಿನ್ಯೂ ಕಾಲ್ ಮಾಡಿದೀವಿ. ಸೊ ನನ್ಗೆ ಈ ತರ ಪ್ರಾಬ್ಲಮ್ ಆದಾಗ ಇನ್ನು ಹಳ್ಳಿ ಕಡೆ ಜನಗಳಿಗೆ ಇನ್ನೆಷ್ಟು ಪ್ರಾಬ್ಲಮ್ ಆಗ್ತಿರಲ್ಲ. ಸೊ ಹಳ್ಳಿ ಕಡೆ ಏನೇನ್ ಆಗ್ತಿದೆ ಅನ್ನೋದನ್ನ ಇನ್ನೂ ಒಂದ್ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿದ್ರೆ ಚೆನ್ನಾಗಿರುತ್ತೆ, ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಎಕ್ಸ್ಟ್ರಾ ಅಮೌಂಟ್ ಕೊಡೋದ್ ಬೇಡ, ಅದೇನಿದೆ ಅಷ್ಟೇ ಕೊಟ್ಟರೆ ಸಾಕು. ಈ ವಿಚಾರ ಒಂದ್ ಸ್ವಲ್ಪ ಹೈಲೈಟ್ ಆದ್ರೆ ಚೆನ್ನಾಗಿರುತ್ತೆ. ಅದನ್ನೇ ಇವಾಗ ನಾನು ಕರೆ ಸ್ವೀಕರಿಸ್ತಾ ಇರೋ ಉದ್ದೇಶನೇ ಅದಲ್ವೇ? ಈಗ ಸುರ್ಪುರದಿಂದ ಕರೆ ಮಾಡಿದ್ರು, ಅವ್ರ ಸಮಸ್ಯೆನ ಹೇಳ್ಕೊಂಡ್ರು. ಬೇರೆ ಬೇರೆ ಕಡೆಯಿಂದ, ಯಾದಗಿರಿ, ಸುಮಾರು ಕಡೆಗಳಿಂದ ಜನ ಕರೆ ಮಾಡಿ ಅದನ್ನೇ ಹೇಳ್ತಾ ಇದ್ದಾರೆ. ಅಂಡ್ ಆಸ್ ಯು ರೈಟ್ಲಿ ಸೆಡ್ ದಿವ್ಯಾ ಅವರೇ, ಜನ ಪ್ಯಾನಿಕ್ಗೆ ಒಳಗಾಗ್ತಾ ಇರೋದು ನಿಜ. ಅದರ ಜೊತೆಗೆ ಜನರನ್ನ ಪ್ಯಾನಿಕ್ಗೆ ಬೇಕಂತ ದೂಡ್ತಾ ಇರೋರ ಸಂಖ್ಯೆನೂ ಬಹಳ ಜಾಸ್ತಿ ಇದೆ. ಆಯ್ತಾ? ಈ ಗ್ಯಾಸ್ ಕೊಡದೇ ಇರೋದು, ಬೇಕಂತ ಸತಾಯಿಸೋದು, ಸ್ಟಾಕ್ ಇದ್ರೂ ಒತ್ತಾಯಿಸೋದು, ಈ ಹೆಚ್ಚಿನ ಬಿಟ್ಟಿಗಾಸು ಒಂದು 100 ರೂಪಾಯಿ 200 ರೂಪಾಯಿ ಬರ್ತದೆ ಅನ್ನೋದಕ್ಕೋಸ್ಕರ ಜನರನ್ನ ಹಿಂಸೆ ಕೊಡೋದು, ಪಡಿಪಾಟ್ಲು ಪಡೋ ಹಾಗೆ ಮಾಡೋದು, ತೊಂದರೆಗೆ ಒಳಪಡಿಸೋದು, ಅವ್ರನ್ನ ಕಳ್ಳಾಟ ಆಡೋದು, ಇದೆಲ್ಲವೂ ಇದೆಯಲ್ಲ. ಈ ಒಳ್ಳೆ ಬರ ಅಂದ್ರೆ ಸುಮಾರು ಜನಕ್ಕೆ ಇಷ್ಟ ಅಂತೆ. ಎವ್ರಿಬಡಿ ಲವ್ಸ್ ಎ ಗುಡ್ ಡ್ರೌಟ್ ಅಂತ ಇದೆ ಒಂದು ಮಾತು. ಈ ಬರ ತುಂಬಾ ಚೆನ್ನಾಗಿದ್ರೆ ಎಲ್ರಿಗೂ ಇಷ್ಟ ಅಂತೆ. ಯಾಕಂದ್ರೆ ಬರದಲ್ಲಿ ಚೆನ್ನಾಗಿ ಹೊಡ್ಕೊಂಡು ತಿನ್ಕೋಬಹುದಂತೆ. ಅದಕ್ಕೋಸ್ಕರ ಈ ಬರದಲ್ಲಿ ದುಡ್ಡು ಬರುತ್ತಲ್ಲ, ಹೊಡ್ಕೊಂಡು ತಿನ್ಕೋಬಹುದು ಅಂತ ಜನನ್ನ ಹೀಗೆಲ್ಲ ಮಂಗ ಮಾಡಕ್ ಸುಮಾರು ಜನ ಕಾಯ್ತಿದ್ದಾರೆ. ವಾಟ್ ಯು ಸೆಡ್ ಇಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ವಿ ವಿಲ್ ಫೋಕಸ್ ಆನ್ ಇಟ್ ಮಾ. ಥ್ಯಾಂಕ್ ಯು ಸೋ ಮಚ್. ರಾಯಚೂರಿಂದ ಕರೆ ಮಾಡಿದ್ದಾರೆ ಯಜಮಾನ್ರು, ಮಲ್ಲಿಕಾರ್ಜುನ್ ಅವರು. ನಮಸ್ಕಾರ ಯಜಮಾನ್ರಿಗೆ. ಯಜಮಾನ್ರೆ, ಮಲ್ಲಿಕಾರ್ಜುನ್ ಅವರೇ. ಓಕೆ, ಐ ಥಿಂಕ್ ಐ ಹ್ಯಾವ್ ಅನದರ್ ಫ್ಯೂ ಮೋರ್ ಮಿನಿಟ್ಸ್. ಕೆಲವು ಕರೆಗಳನ್ನು ಸ್ವೀಕರಿಸೋದಕ್ಕೆ ಸಾಧ್ಯ ಅಂತ ಅನಿಸ್ತಾ ಇದೆ ಇವತ್ತು. ಇನ್ಫ್ಯಾಕ್ಟ್ ಈ ಕರೆಗಳನ್ನು ಸ್ವೀಕರಿಸುವ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಟು ಕನೆಕ್ಟ್ ವಿತ್ ದಿ ಪೀಪಲ್ ಅಷ್ಟೇ. ನೋಡಿ, ನಾವು ಜನರ ಜೊತೆಗೆ ಮಾತನಾಡಿದಾಗ ಮಾತ್ರ ನಮಗೆ ಯಾವ್ಯಾವ ಸಮಸ್ಯೆಗಳು ಹೇಗೆಲ್ಲ
ಯಾವ್ಯಾವ ರೀತಿಯಲ್ಲೆಲ್ಲ ಮತ್ತು ಎಲ್ಲೆಲ್ಲೆಲ್ಲ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಾ ಇದೆ. ಓಕೆ, ಬಿಫೋರ್ ನಾನು ಕೆಲವು ವೈಂಡಿಂಗ್ ಅಪ್ ವರ್ಡ್ಸ್ಗಳನ್ನು ಹೇಳೋಕ್ಕಿಂತ ಮುಂಚೆ ಐ ವಿಲ್ ಟೇಕ್ ಫ್ಯೂ ಮೋರ್ ಕಾಲ್ಸ್, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಒಂದಿಷ್ಟು ಸೂತ್ರಗಳನ್ನು ನಿಮ್ಮ ಮುಂದೆ ಹೇಳುವಂಥ ಪ್ರಯತ್ನ ನಾನು ಮಾಡ್ತೇನೆ. ನಂಬರ್ 1, ಪ್ಯಾನಿಕ್ ಬುಕ್ಕಿಂಗ್ ಮಾಡಕ್ಕೆ ಹೋಗಬೇಡಿ ಗ್ಯಾಸ್ ವಿಷಯಕ್ಕೆ ಬಂದಾಗ. 21-25 ದಿನ ಅನ್ನೋ ಒಂದು ಟೈಮ್ ಸ್ಲ್ಯಾಬ್ ಇದೆ, ವೆಯ್ಟ್ ಮಾಡಿ. ಸಹಜವಾಗಿ ಸಾಮಾನ್ಯವಾಗಿ ಎಲ್ಲರ ಹತ್ರ ಕೂಡ 2 ಕನೆಕ್ಷನ್ ಇರುತ್ತೆ ಸಾಮಾನ್ಯವಾಗಿ, ಲೀಗಲಿ ಅಲೌಡ್ ನಾನು ಹೇಳ್ತಾ ಇರೋದು. ಓಕೆ, ಇನ್ಫ್ಯಾಕ್ಟ್ ಇನ್ನು ಕೆಲವ್ರ ಮನೆಯಲ್ಲಿ ಜಾಸ್ತಿ ಜನ ಇದ್ದಾರೆ, ಕನ್ಸಂಪ್ಷನ್ ಜಾಸ್ತಿ ಇದೆ ಅವ್ರ ಮನೆಯಲ್ಲಿ ಅಂತಂದ್ರೆ 3 ಕನೆಕ್ಷನ್ಗಳನ್ನು ಇಟ್ಕೊಳ್ಳೋಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಾರೆ ವಿತ್ ಎಕ್ಸ್ಟ್ರಾ ಡೆಪಾಸಿಟ್. ಅದಕ್ಕೆ ಕೆಲವು ಕಂಡೀಷನ್ಸ್ ಇರುತ್ತೆ ಮತ್ತು ಆ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಯಾರಿರ್ತಾರೆ ಅಥವಾ ಆ ಡಿಸ್ಟ್ರಿಬ್ಯೂಟಿಂಗ್ ಏಜೆನ್ಸಿ ಯಾರಿರ್ತಾರೆ ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಡಬೇಕಾಗತ್ತೆ. ಅವಾಗ 3 ಸಿಲಿಂಡರ್ ಕೂಡ ನೀವು ಇಟ್ಕೊಳ್ಬೋದು. 2ನೇ ವಿಷಯ. ನಂಬರ್ 3, ಇವೆಲ್ಲದರ ನಡುವೆಯೂ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್, ಫಾರ್ ಎಕ್ಸಾಂಪಲ್ ನಾನೊಂದು ಸಣ್ಣದೊಂದು ಎಕ್ಸಾಂಪಲ್ ಕೊಡ್ತೀನಿ, ಬೆಂಗಳೂರಿನ ಎಕ್ಸಾಂಪಲ್. ಈಗ ಬೆಂಗಳೂರಿನ ಬನಶಂಕರಿಯಿಂದ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅದನ್ನು, ಬನಶಂಕರಿಯಿಂದ ನಾನು ಟೌನ್ ಹಾಲ್ಗೆ ಹೋಗಬೇಕು ಅಂತಂದರೆ JC ರೋಡ್ ಮೂಲಕ ಹೋಗಬೇಕು, ಇಲ್ಲ ನಾನು ಸುತ್ತಿ ಬಳಸ್ಕೊಂಡು ಮೈಸೂರು ರೋಡ್ ಮೂಲಕ ಬರಬೇಕು, ಇಲ್ಲ ಮಾರ್ಕೆಟ್ ಮೂಲಕ ಬರಬೇಕು. ಈ JC ರೋಡ್ ಮೊನ್ನೆ ಏನಾಗಿತ್ತು, ಕಳೆದ 1-2 ತಿಂಗಳ ಹಿಂದೆ JC ರೋಡ್ ಏನಾಗಿತ್ತು, ಕ್ಲೋಸ್ ಮಾಡಿಬಿಟ್ಟಿದ್ರು, ವೈಟ್ ಟ್ಯಾಪಿಂಗ್ ಅಂತ ಕ್ಲೋಸ್ ಮಾಡಿಬಿಟ್ಟಿದ್ರು. ಸಿಕ್ಕಾಪಟ್ಟೆ ಜನ ಕಷ್ಟಪಟ್ಟರು, ಜನ ಸುತ್ತಿ ಬೆಳೆಸ್ಕೊಂಡು ಅವರ ಟೌನ್ ಹಾಲ್ ಹತ್ರ ಬರೋದಕ್ಕೆ, ಅವ್ರ ಆಫೀಸ್ಗೆ ಹೋಗೋದಕ್ಕೆ ಜನ ಅರ್ಧ ಗಂಟೆ ಲೇಟ್ ಮಾಡ್ಕೋತಾ ಇದ್ರು. ಇವಾಗ ಏನಾಗಿದೆ, ಸ್ಟ್ರೈಟ್ ಆಫ್ ಹಾರ್ಮೂಸ್ ಅನ್ನುವ ಸರಿಸುಮಾರು ಕೆಲವು 20-29 ಕಿಲೋಮೀಟರ್ಗಳ ಆ ಜಲಸಂಧಿ, ಆ ಸಮುದ್ರ ಮಾರ್ಗದ ಒಂದು ಮಾರ್ಗ, ಅದು ಇರಾನ್ನ ತೆಕ್ಕೆಯಲ್ಲಿರುವ ಮಾರ್ಗ. ಅಲ್ಲಿಂದ ವಿಶ್ವದ ಎಲ್ಲ ಗ್ಯಾಸ್ ಅನ್ನ ಹೊತ್ತಂತ ವೆಸಲ್ಸ್ಗಳು ಅಥವಾ ಹಡಗುಗಳು ಅಂತ ನಾವೇನ್ ಕರಿತೀವಿ, ಆ ಹಡಗುಗಳು ಅಲ್ಲಿಂದಾನೇ ಸಾಗಾಟ ಆಗಬೇಕು. ಆ ಸ್ಟ್ರೈಟ್ ಆಫ್ ಹಾರ್ಮೂಸ್ ಇವತ್ತು ಕ್ಲೋಸ್ ಆಗಿದೆ. ಮೊನ್ನೆ ಅಮೆರಿಕ ಧಮಕಿ ಹಾಕ್ತು, ಏನಂತ, ಸ್ಟ್ರೈಟ್ ಆಫ್ ಹಾರ್ಮೂಸ್ನ ಓಪನ್ ಮಾಡ್ತೀರಾ ಇಲ್ವಾ, ನಾವು ನಿಮ್ಮ ಮೇಲೆ ದಾಳಿ ನಡೆಸಬೇಕಾ ಅಂತ. ಆ ಸಂದರ್ಭದಲ್ಲಿ ಇರಾನ್ ಹೇಳ್ತು, ನಮ್ಮ ಶತ್ರುಗಳಿಗೆ ಬಿಟ್ಟು ಇನ್ನೆಲ್ರಿಗೂ ಓಪನ್ ಮಾಡ್ತೀವಿ ಹೋಗ್ರ ಅನ್ನೋ ರೀತಿಯಲ್ಲಿ ಇರಾನ್ ಹೇಳ್ತು. ಭಾರತಕ್ಕೆ ಬರಬೇಕಾದಂಥ ಗ್ಯಾಸ್ ವೆಸಲ್ಸ್ಗಳು, ಫಾರ್ ಎಕ್ಸಾಂಪಲ್ ನಂದಾದೇವಿ, ಶಿವಾಲಿಕಾ, ಈ ಥರದ ಹಲವು ವೆಸಲ್ಸ್ಗಳು ಕೂಡ ಈ ಸ್ಟ್ರೈಟ್ ಆಫ್ ಹಾರ್ಮೂಸ್ ಇಂದಾನೇ ಬರಬೇಕು, ಬಂತು. ಇನ್ನೂ 22 ವೆಸಲ್ಸ್ಗಳು ಬರ್ತಿದ್ದಾವೆ ಅನ್ನುವ ಮಾಹಿತಿ ಇದೆ. ವೇಟ್ ಫಾರ್ ಎ ಮಿನಿಟ್. ಇನ್ನೂ 22 ವೆಸಲ್ಸ್ಗಳು ಭಾರತಕ್ಕೆ ಬರ್ತಿದ್ದಾವೆ. ಯಾಕಂದ್ರೆ ಇರಾನ್ ಈಸ್ ಎ ಗುಡ್ ಫ್ರೆಂಡ್ ಆಫ್ ಇಂಡಿಯಾ. ಅಂಡ್ ಭಾರತ ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೂ, ಇನ್ಫ್ಯಾಕ್ಟ್ ಇಸ್ರೇಲ್ ಜೊತೆಗೂ ಕೂಡ ಒಳ್ಳೆಯ ಬಾಂಧವ್ಯವನ್ನ ಹೊಂದಿದೆ. ಐ ಆಮ್ ನಾಟ್ ವೆರಿ ಶ್ಯೂರ್ ಅಬೌಟ್ ಅಮೆರಿಕಾ. ಅಮೆರಿಕ ಜೊತೆಗೆ ಕಳೆದ 1 ತಿಂಗಳಿಂದ ಸಪ್ಪೆ ಆಗಿದೆ, ಅಥವಾ 2-3 ತಿಂಗಳಿಂದ ಸಪ್ಪೆ ಆಗಿದೆ. ಬಟ್ ಭಾರತ ಒಂದು ಡಿಪ್ಲೊಮಸಿಯನ್ನ ಕಾಯ್ದುಕೊಂಡಿದೆ. 140 ಕೋಟಿಯ ಭಾರತದ ಜನಸಂಖ್ಯೆಗೆ ಡಿಪ್ಲೊಮಸಿ ಈಸ್ ಆಕ್ಚುಲಿ ದ ಕೀ. ಇದನ್ನ ಬಹಳ ಜನ ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು. ಏನ್ ಹೇಳಿ, 140 ಕೋಟಿಯ ಭಾರತದ ಜನಸಂಖ್ಯೆಗೆ ಯುದ್ಧಕ್ಕೆ ಕೈ ಜೋಡಿಸೋದು ಯಾವತ್ತಿಗೂ ಪರಿಹಾರ ಅಲ್ಲ. ಡಿಪ್ಲೊಮಸಿಯನ್ನ ನಾವು ಕಾಪಾಡಿಕೊಳ್ಳೋದು, ಡಿಪ್ಲೊಮಸಿಯನ್ನ ನಾವು ನಮ್ಮ ಹೃದಯದ ಒಳಗೆ ಇಟ್ಕೊಳ್ಳೋದು, ಒಂದು ಒಳ್ಳೆಯ ಸ್ನೇಹ ಬಾಂಧವ್ಯವನ್ನು ಹೊಂದೋದೇ ಈಸ್ ದಿ ಮ್ಯಾಟರ್ ಆಫ್ ಅಬ್ಸಲ್ಯೂಟ್ ಫ್ಯಾಕ್ಟ್. ಅದನ್ನ ಭಾರತ ಮಾಡಿಕೊಂಡು ಬರ್ತಾ ಇದೆ. ಹಾಗಂತ ನಾವೇನು ಮಂಡಿಯೂರು ಕುಳಿತುಕೊಂಡ್ಬಿಟ್ಟಿದ್ದೀವಿ ಅಂತಲ್ಲ. ಇಟ್ ಈಸ್ ಮೇಂಟೈನಿಂಗ್ ಡಿಪ್ಲೊಮಸಿ. ನಾನು 100 ಸಲ ಹೇಳ್ತೀನಿ ಮಾತನ್ನ. 140 ಕೋಟಿ ಜನಸಂಖ್ಯೆಯ ಭಾರತವನ್ನ ನೀವು ಯುದ್ಧದಾಹಿ ರಾಷ್ಟ್ರಗಳಿಗೆ, ಚೀನಾ ತರ ಅಥವಾ ಜಪಾನ್ ತರ ಅಥವಾ ರಷ್ಯಾ ತರ ನೀವು ಮುನ್ನುಗ್ಬಿಟ್ಟು ಯುದ್ಧದಾಹಿ ರಾಷ್ಟ್ರಗಳ ರೀತಿಯಲ್ಲಿ ಹೋಗ್ಬಿಟ್ಟು ನೀವು ಯುದ್ಧ ಮಾಡ್ಕೊಂಡು ಸಾರ್ಕೊಂಡು ಕುತ್ಕೊಳ್ಳೋಕೆ ಆಗೋದಿಲ್ಲ. ನೀವು ಗೊತ್ತಾಯ್ತಾ? ಅದು ಒಳ್ಳೆಯದು ಅಲ್ಲ ಅದು. ಆಮೇಲೆ ಅದು ನಮ್ಮ ಮೇಲೆ ನಡೆದಂತ ಯುದ್ಧವಾಗಿದ್ರೆ ಅಫ್ಕೋರ್ಸ್ ದಿಟವಾದ ಉತ್ತರವನ್ನ ಭಾರತ ಕೊಡ್ತಾ ಇತ್ತು, ಕೊಡುತ್ತೆ ಕೂಡ. ಅಷ್ಟು ಸಾಮರ್ಥ್ಯವನ್ನ ನನ್ನ ದೇಶ ಬಹಳ ದೊಡ್ಡ ಮಟ್ಟದಲ್ಲಿ ಹೊಂದಿದೆ. ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಆದ್ರೆ ಇನ್ನೊಬ್ಬರ ಯುದ್ಧಕ್ಕೆ, ಬೇರೆಯವರ ಯುದ್ಧಕ್ಕೆ ನಮ್ದು ಕಾಲ್ ಕೆರೀತಾ ಇದೆ, ಒಂದ್ ಸ್ವಲ್ಪ ಹೋಗಿ ನೋಡ್ಕೊಂಬರೋಣ ಅಂತ ಚೈನಾ ತರ ಹೋಗೋದಲ್ಲ ನಾವು. ಅಥವಾ ಪಕ್ಕದಲ್ಲಿ ಇದೆಯಲ್ಲ ಕಿತ್ತೋಗಿರೋ ಇನ್ನೊಂದು ದೇಶ ಪಾಕಿಸ್ತಾನ, ಆ ಕಿತ್ತೋಗಿರೋ ದೇಶದ ತರ ನಮ್ದು ಕಾಲ್ ಕೆರ್ಕೊಂಡು ಹೋಗೋಣ ಅಂತ ಹೋಗೋದಲ್ಲ. ಗೊತ್ತಾಯ್ತಾ? ಫಾರ್ ದಿ ಪೀಪಲ್ ಆಫ್ 140 crore country,
For a nation of 140 crore, diplomacy becomes the major key. ಯುದ್ಧ ಮಾಡ್ಕೊಂಡು ಹೋಗ್ತೀರಾ? That will not work. ಯುದ್ಧ ಮಾಡ್ಕೊಂಡು ಹೋದ್ರೆ ಏನಾಗತ್ತೆ ಹೇಳಿ? ನಾವು ಯಾವುದೇ ಯುದ್ಧದಲ್ಲಿ, ಈ ಯುದ್ಧದಲ್ಲಿ ಪಾಲ್ಗೊಳ್ಳದೆಯೇ ನಮ್ಮಲ್ಲಿ ಗ್ಯಾಸ್ ಸಮಸ್ಯೆ, ಪೆಟ್ರೋಲ್ ಸಮಸ್ಯೆ, ಡೀಸೆಲ್ ಸಮಸ್ಯೆ, ಪಡಿಪಾಟ್ಲು, ಜನರ ನೋವು, ಆತಂಕ, ದುಗುಡ, ದುಮ್ಮಾನ, ದುಃಖ, ಸಮಸ್ಯೆ, ನೋವು ಎಲ್ಲವೂ ಕೂಡ. ನಮಗೆ ಕಾಲ್ ಕರೀತಾ ಇದೆ, ನೋಡ್ಕೊಂಬರೋಣ ಒಂದ್ಸಲ ಆ ಕಡೆಗೆ ಅಂತ ಹೋದ್ರೆ, ವಾಟ್ ವುಡ್ ಬಿ ದ ಪೊಸಿಷನ್ ಆಫ್ ಇಂಡಿಯಾ? ನಮಗೇನು ಅದ್ಭುತವಾಗಿ ಯುದ್ಧವನ್ನು ಗೆದ್ಕೊಂಬರೋ ಸಾಮರ್ಥ್ಯಗಳಿದ್ದಾವೆ, ಬಟ್ ಇದು ನಮ್ಮ ಯುದ್ಧ ಅಲ್ಲ. ದಿಸ್ ಇಸ್ ನಾಟ್ ಅವರ್ ಬ್ಯಾಟಲ್. ಅರ್ಥ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಈ ಮಾತನ್ನು ಹೇಳ್ತೇನೆ, ದಿಸ್ ಇಸ್ ನಾಟ್ ಅವರ್ ಬ್ಯಾಟಲ್. ಫಾರ್ ಎಕ್ಸಾಂಪಲ್ ಜರ್ಮನಿ ತೆಗೆದುಕೊಳ್ಳಿ. ಜರ್ಮನಿ ಸ್ಪಷ್ಟವಾಗಿ ಹೇಳಿದೆ, ದಿಸ್ ಇಸ್ ನಾಟ್ ಅವರ್ ಬ್ಯಾಟಲ್, ಇದು ನಮ್ದಲ್ಲ ಯುದ್ಧ. ನಾವು ಪವರ್ ಮಾಂಗರ್ಸ್ ತರ ಅಥವಾ ವಾರ್ ಮಾಂಗರ್ಸ್ ತರ, ಚೈನಾ ತರ, ರಷ್ಯಾ ತರ, ಇನ್ನೊಂದು ಯಾವುದೋ ದೇಶದ ತರ, ಅಮೆರಿಕಾ ತರ, ಜಪಾನು ಅಷ್ಟೇ ಹಿಂಗೆ ಒಂದು ಕಾಲದಲ್ಲಿ ಯುದ್ಧ ಬಾ ನನ್ನ ಕಾಲ್ ಕರೀತಾ ಇದೆ ಮಾಡ್ಕೊಂಬರ್ತೀನಿ ಅನ್ನೋ ಥರದಲ್ಲಿತ್ತು. ದಟ್ ಇಸ್ ನಾಟ್ ಡಿಪ್ಲೊಮಸಿ. ಇವಾಗ ಸುಮ್ಮನೆ ಆಗಿದೆ ಜಪಾನ್. ಡಿಪ್ಲೊಮಸಿ ಎಲ್ಲಿ ಬರುತ್ತೆ ಗೊತ್ತಾ? 140 ಕೋಟಿ ಜನರನ್ನ ಕಾಪಾಡುವುದರಲ್ಲಿ ಡಿಪ್ಲೊಮಸಿ ಬರುತ್ತೆ. 140 crore ಪೀಪಲ್. ಅವ್ರನ್ನ ರಕ್ಷಣೆ ಮಾಡುವಲ್ಲಿ ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ನೀತಿ ನಿಯಮಗಳನ್ನು ಪಾಲಿಸುವಲ್ಲಿ ಡಿಪ್ಲೊಮಸಿ ಬರುತ್ತೆ. ಭಾರತ ಆ ಕೆಲಸವನ್ನು ಮಾಡ್ತಾ ಇದೆ ಇವಾಗ. ಐ ಹೋಪ್ ಇಟ್ ಡಸ್ ಇಟ್ ಇವನ್ ಮೋರ್ ಬೆಟರ್ ಅಲ್ವಾ? ನೋಡೋಣ, ಲೆಟ್ಸ್ ವೇಟ್ ಅಂಡ್ ವಾಚ್. ಏನಾಗಬಹುದು ಮುಂದೆ ಕಾದ್ ನೋಡ್ಬೇಕಾಗತ್ತೆ. ಸದ್ಯಕ್ಕಂತೂ ಗ್ಯಾಸ್ನ ಸಮಸ್ಯೆ ಈ ಹಂತಕ್ಕೆ ಸರಿಯಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬಟ್ ನನಗೊಂದು ಪ್ರಾಬ್ಲಮ್ ಇದೆ ಕೇಂದ್ರ ಸರ್ಕಾರದ ಹತ್ರ ಮತ್ತು ರಾಜ್ಯ ಸರ್ಕಾರದ ಹತ್ರ. ಇವರು ಜನರನ್ನ ಉದ್ದೇಶಿಸಿ ಮಾತನಾಡ್ತಾ ಇಲ್ಲ. ಜನಕ್ಕೆ ಬಂದು ಹೇಳ್ಬೇಕು, ಶಿವಣ್ಣ ನೋಡಪ್ಪ ನಿನ್ನ ಸಮಸ್ಯೆ ಇದು, ನನಗೆ ಅರ್ಥ ಆಗುತ್ತೆ ಅಂತ. ಶಿವಣ್ಣನ ಹೆಸರು ಹೇಳ್ಬೇಕು ಅಂತಲ್ಲ, ಅಥವಾ ಯಾರೋ ಇನ್ನೊಬ್ರು ರಾಮಣ್ಣ, ತಿಮ್ಮಣ್ಣ ಅವ್ರ ಹೆಸರು ಹೇಳ್ಬೇಕು ಅಂತಲ್ಲ. ನೋಡಿ ಸೊಮ್ಮೆ, ನೋ, ವಿ ಹ್ಯಾವ್ ಟು ಅಡ್ರೆಸ್ ದಿ ಪೀಪಲ್. ನಮ್ಮ ರಾಜ್ಯ ಸರ್ಕಾರನೂ ಅಷ್ಟೇ ಒಂದು ಓನಸ್ ಅಂತ ಕರೀತಾರೆ. ಓನಸ್ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ತಗೊಳ್ಬೇಕು ನಮ್ಮ ರಾಜ್ಯ ಸರ್ಕಾರಗಳು. ಓಕೆ, ಇಷ್ಟೊಂದೆಲ್ಲ ಸಮಸ್ಯೆ ಆಗ್ತಾ ಇದೆಯಾ, ಮಾತಾಡೋಣ, ಕೇಂದ್ರ ಸರ್ಕಾರದ ಹತ್ರ ಮಾತಾಡೋಣ, ನಮ್ಮ ಜನಕ್ಕೆ ಏನಾಗಿದೆ ನೋಡೋಣ. ಹಂಗನ್ಬಿಡ ಅವ್ರೇನೋ ಮಾಡ್ಕೊತಾ ಇರೋದು ನಾನೇನು ಮಾಡೋದು? ದಟ್ಸ್ ನಾಟ್ ಹೌ ಇಟ್ ಈಸ್. ಇಟ್ ಡಸಂಟ್ ವರ್ಕ್. ಇಲ್ಲೂ ಶತ್ರುತ್ವ ಸಾಧಿಸ್ಕೊಂಬಂದ್ರೆ ಇದೆಯಲ್ಲ, ಶತ್ರುತ್ವವೇ ಉಳ್ಕೊಳ್ಳುತ್ತೆ. ಜನ ಮಿತ್ರತ್ವದ ಭಾವನೆಯನ್ನು ಕಳ್ಕೊಂಡು ವೋಟ್ನಲ್ಲಿ ಅವ್ರಿಗೇನು ಬೇಕೋ ಅದನ್ನು ತೋರಿಸ್ಬಿಡ್ತಾರೆ. ಇಟ್ ಅಪ್ಲೈಸ್ ಟು ಬೋತ್ ಕೇಂದ್ರ ಅಂಡ್ ರಾಜ್ಯ. ಆಮೇಲೆ ಪೆಟ್ರೋಲ್ ಡೀಸೆಲ್ನವ್ರಿಗೆ ಪ್ಯಾನಿಕ್ ಆಗಬೇಡಿ, ಚೆನ್ನಾಗಿದೆ ನಮ್ಮ ಸಪ್ಲೈ. ಸುಮ್ಮನೆ ಹೋಗ್ಬಿಟ್ಟು ಗಾಡಿಗೆ 35 ಲೀಟರ್ ತುಂಬಿಸ್ಕೊಂಬಂದ್ಬಿಡ್ಬೇಡಿ ಕಾರ್ಗೆ. ಗೊತ್ತಾಯ್ತಾ? ಇಫ್ ಅಟ್ ಆಲ್ ಇಟ್ ಇಸ್ ಎ ನೀಡ್, ದಯವಿಟ್ಟು ತುಂಬಿಸ್ಕೊಂಬನ್ನಿ. ಇವೆಲ್ಲದರ ಮೂಲಕ ಈ ಸಪ್ಲೈ ಚೈನ್ ಡಿಸ್ರಪ್ಟ್ ಆಗೋದು ಬೇಡ ಮತ್ತು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಗೋದು ಬೇಡ ಅಂತ ಆಶಿಸ್ತಾ ಐ ಆಮ್ ಸೇಯಿಂಗ್ ಥ್ಯಾಂಕ್ ಯು. ಭಾಳ ಜನ ಕರೆ ಮಾಡಿದ್ರಿ. ಇಟ್ ಇಸ್ ವಂಡರ್ಫುಲ್ ಟು ಟಾಕ್ ಟು ಎವ್ರಿ ಒನ್. ಬಹಳ ಜನರ ಸಮಸ್ಯೆಗಳನ್ನು ನಾವು ಕೇಳಿಸ್ಕೊಂಡಿದ್ದಾಯಿತು. ಇದು ರಾಜ್ ಟಿವಿ, ಜನಸೇವೆಗೆ ಸದಾ ಸಿದ್ಧ. ನಮಸ್ಕಾರ.